ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇಸ್ ಎ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ. ಒಂದೇ ಒಂದು ದಿನ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾದಲ್ಲಿ ನಿಲ್ಲಿಸ್ಬಿಡ್ತು ಅಂತಂದರೆ ನಮ್ಮ ಇಂಡಿಯನ್ ಎಕಾನಮಿನೇ ಅಳ್ಳಾಡೋಗುತ್ತೆ. ನೋಡಿ, ಇಡೀ ಸಮಸ್ತ ಸಮಾಜ ರಾತ್ರಿ ಆದರೆ ಮಲಗ್ತೀವಿ, ಹೆದ್ದಾರಿಗಳು ಎದ್ದೇಳುತ್ತೆ. ಒಂದು ರಾತ್ರಿಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ 1,65,000 ಟನ್ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಯು ಕ್ಯಾನ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್. ನೈಟಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಡ್ರೈವಿಂಗ್ ಸ್ಕೂಲ್ಗಳಿದೆ, ಆದರೆ ಲಿಟ್ರಲಿ ಸ್ಕೂಲ್ ಅಂತ ಹೇಳೋದಕ್ಕೆ ಕೂಡ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅವರುಗಳು ದೇ ಆರ್ ಓನ್ಲಿ ಆ್ಯಕ್ಟಿಂಗ್ ಆಸ್ ಏಜೆಂಟ್ಸ್ ಬಿಟ್ವೀನ್ RTO ಆಫೀಸ್ ಆ್ಯಂಡ್ ಪಬ್ಲಿಕ್. 95% ಅಪಘಾತಗಳು ಮನುಷ್ಯನ ತಪ್ಪುಗಳಿಂದನೇ ಆಗ್ತಾಯಿದೆ. ಅಂದಮೇಲೆ ಮನುಷ್ಯ ಬದಲಾವಣೆ ಆಗಬೇಕಲ್ಲ. ಟೆಕ್ನಿಕಲಿ ಒಂದು ರಸ್ತೆ 80 ಕಿಲೋಮೀಟರ್ ಸ್ಪೀಡ್ ಅಂತ ಹಾಕಿದ್ದಾಗ 80 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸ್ಪೀಡಲ್ಲಿ ಹೋದರೆ ಆ ರಸ್ತೆಯಲ್ಲಿ ನೀನು ವಾಹನವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ. ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೇವೆ, ಭೀಕರ ಅಪಘಾತ, ಒಂದೇ ಕುಟುಂಬದ 4 ಜನ ಸತ್ತರು, ಒಂದೇ ಕುಟುಂಬದ 6 ಜನ ಸತ್ತರು ಅಂತೆಲ್ಲ ಕೇಳ್ತೇವೆ. ಇದೆಲ್ಲ ಆಗೋದು ಸರ್ ನನ್ನ ಕೇಳಿದ್ರೆ ನಿದ್ದೆಗೆಟ್ಟ ಚಾಲನೆ. ನಿದ್ದೆಗೆಟ್ಟ ಚಾಲನೆಗೆ ಎಷ್ಟು ಡೇಂಜರು ಅಂತಂದರೆ ಡ್ರಿಂಕರ್ ಡ್ರೈವ್ಗಿಂತ ಡೇಂಜರ್. ರೋಡ್ ಆಕ್ಸಿಡೆಂಟ್ ಅಥವಾ ರಸ್ತೆಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಹೆವಿ ಪೆನಾಲ್ಟಿ ಹಾಕಿದರೆ ಪ್ರಿವೆಂಟ್ ಮಾಡ್ಬೋದೇನು ಅಂತ ಬೇರೆ ದೇಶಗಳಲ್ಲೂ ಇದೇ ರೀತಿ ಪ್ರಿವೆಂಟ್ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ ಸರ್. ತಡ್ಕೊಳಕ್ಕೆ ಸಾಧ್ಯ ಇಲ್ಲದಷ್ಟು ಪೆನಾಲ್ಟಿ ಹಾಕ್ತಾರೆ. ಅವನು 1, 2 ವರ್ಷ 3 ವರ್ಷ ಸಂಪಾದನೆ ಮಾಡಿದ್ದೆಲ್ಲ ಕಕ್ಕೊಡ್ಬೇಕು, ಆ ರೀತಿ ಆ ಭಯ ಇರುತ್ತೆ ಅವರಿಗೆ. ವಯಲೇಟ್ ಮಾಡ್ದೆ ಅಂತಂದರೆ ಮುಗೀತು ಅವನ ಕತೆ ಅನ್ನೋ ಮಟ್ಟಕ್ಕೆ. ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಗನ್ ಇಟ್ಟು ತಲೆಗಿಡ್ತಾರೆ ಪೊಲೀಸ್, ಈ ಜಸ್ಟ್ ಗೆಟ್ ಆನ್ ಅಂತ. ಇಲ್ಲಿ ನಮಗೆ ಯಾರನ್ನಾದರೂ ಪೊಲೀಸ್ನವ್ರು ಹಿಡ್ಕೊಂಡ್ರೆ ಏನು ಹೇಳ್ತಾರೆ, ನಂಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಮಿನಿಸ್ಟ್ರಿಗೆ ಗೊತ್ತು, ನಾನು ಅವ್ರ ತಮ್ಮ, ಯಾರೋ ಸೆಲೆಬ್ರಿಟಿಗಳ ಇದನ್ನು ಹೇಳ್ತಾರೆ. 1 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೊಳ್ತಾರೆ. ಆ ಕಾರ್ಗಳಲ್ಲಿ ಇಗ್ನಿಷನ್ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ. ನಾನು ಕೇಳಿದೆ, ಒಬ್ಬ ವ್ಯಕ್ತಿನ, ದೊಡ್ಡ ವ್ಯಕ್ತಿನ ಕೇಳಿದೆ, ಅದು ಹೇಗೆ ನೀವು ಸ್ಟಾರ್ಟ್ ಮಾಡ್ತೀರಾ, ಸೀಟ್ ಬೆಲ್ಟ್ ಹಾಕಿಲ್ವಲ್ಲ ನೀವು ಸ್ಟಾರ್ಟ್ ಆಯಿತು ಅಂತ. ನೋಡಿ ಸರ್, ಸಪ್ರೇಟ್ ಬಕ್ಕಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಬಿಡ್ತೀನಿ ಅಂತಾನೆ. ಇಲ್ಲ, ಹಿಂದ್ಗಡೆಯಿಂದ ತೊಗೊಂಡು ಈಗ ಹಾಕೋತೀವಿ, ಅದೊಂದು ಸುಮ್ಮನೆ ನಮ್ಮನ್ನು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಸರ್, ಅದು ಮಿಸರಬಲ್, ಐ ಕ್ಯಾನಾಟ್ ವೇರ್ ಇಟ್ ಅಂತ. ಇಂಥವ್ರಿಗೆ ಏನು ಹೇಳೋದು ನಾವು? ಅದರ ಇಂಪಾರ್ಟೆನ್ಸೇ ಗೊತ್ತಿಲ್ಲ, ಅದು ಹೇಗೆ ಸೇಫ್ ಗಾರ್ಡ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಭಾಳ ಜನಕ್ಕೆ ಕಾರಲ್ಲಿ ಹೆಡ್ ರೆಸ್ಟ್ ಹಾಕಿದೆ ಅಂತ ಗೊತ್ತಿಲ್ಲ. ಮೆನಿ ಪೀಪಲ್ ಥಿಂಕ್ ದ್ಯಾಟ್ ಇಟ್ ಈಸ್ ಫಾರ್ ರೆಸ್ಟ್ ಮಾಡಲಿಕ್ಕೆ, ತಲೆ ಇಟ್ಕೊಳ್ಳೋಕ್ಕೆ, ನಿದ್ದೆ ಮಾಡೋಕ್ಕೆ ಅಂತ ಅನ್ಕೋತಾರೆ. ನೋ, ಇಟ್ ಈಸ್ ಎ ಹೆಲ್ಮೆಟ್ ಇನ್ಸೈಡ್ ದ ಕಾರ್ ಆ್ಯಕ್ಚುಲಿ ಹೆಡ್ ರೆಸ್ಟ್ ಅಂತಂದರೆ. ಆತ್ಮೇರೆ ನಮಸ್ಕಾರ. ಇತ್ತೀಚೆಗೆ ಯುರೋಪ್ ಪ್ರವಾಸದಲ್ಲಿದ್ದಾಗ 21 ದಿನ ಸತತವಾಗಿ ಬಸ್ನಲ್ಲಿ ಓಡಾಡುವಾಗ ನಮಗೆ ಅಪರೂಪವೆನಿಸಿದ ದೃಶ್ಯಗಳು ಏನು ಅಂತಂದರೆ, ಎಲ್ಲಿಯೂ ಆಕ್ಸಿಡೆಂಟ್ ಆಗಿರಲಿಲ್ಲ ಅನ್ನೋದು ಒಂದು ಪಾಯಿಂಟ್. ಎರಡನೇದ್ದೇನು ಅಂದರೆ, ಇಡೀ ಜಗತ್ತಿನಾದ್ಯಂತ ಆ ಪ್ರದೇಶದಲ್ಲಿ ಎಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರಲಿಲ್ಲ. ನಾವು ರೋಡ್ ಹಂಪ್ಸ್ ಅಂತ ಕರಿತೇವೆ, ಸ್ಪೀಡ್ ಬ್ರೇಕರ್ಸ್ ಅಂತೇವೆ. ಆಮೇಲೆ ರಸ್ತೆ ಸುರಕ್ಷತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಝೋನ್ ಅಂತ ಹಾಕಿರ್ತೇವೆ. ಗೋ ಸ್ಲೋ ಅನ್ನುವಂಥ ನಮಗೊಂದು ಸಲಹೆ ಇರ್ತದೆ. ಇವೆಲ್ಲ ಇದ್ದಾಗೂ ಕೂಡ ನಮಗೆ ಇಷ್ಟೊಂದು ಅಪಘಾತಗಳಾಗ್ತವೆ. ಇತ್ತೀಚಿನ ಸರ್ವೆ ಪ್ರಕಾರ ಭಾಳಷ್ಟು ಜನ ರೋಡ್ ಆಕ್ಸಿಡೆಂಟ್ನಲ್ಲಿ ಹೆಡ್ ಇಂಜುರಿ ಮಾಡ್ಕೊಳ್ತಾರೆ, ಯೂತ್ಸ್ ಸಾಯ್ತಾರೆ. ಆಮೇಲೆ ಹೈವೇದಲ್ಲಿ ಹೊರಟಾಗ 10-15 ಅಪಘಾತದ ದೃಶ್ಯಗಳು ಕಾಣ್ತವೆ. ಮನುಷ್ಯನ ಜೀವಕ್ಕೆ ಬೆಲೆಯೇ ಇಲ್ವೇನೋ ಅಂತ ನಮಗನ್ನಿಸ್ತದೆ. ಮನುಷ್ಯ ಎಷ್ಟು ಮಹತ್ವ ಅಂತ ಗೊತ್ತಿದ್ರೂ ಕೂಡ ಅವನಿಗೆ ಬೀದಿ ಹೆಣ ಆಗಲಿಕ್ಕೆ, ರಸ್ತೆ ಹೆಣ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು, ಯಾಕೆ ನಮ್ಮ ದೇಶದಲ್ಲೇ ಜಾಸ್ತಿ ಇದೆ, ಬೇರೆ ದೇಶಗಳಲ್ಲಿ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ನಮ್ಗೆ ಯಾವಾಗಲೂ ಮೂಡ್ತದೆ. ಸೇಫ್ಟಿ ದೃಷ್ಟಿಯಿಂದ, ಸುರಕ್ಷತೆಯ ದೃಷ್ಟಿಯಲ್ಲಿ ನಾವು ಭಾಳ ಕೇರ್ಲೆಸ್ ಇದ್ದೀವಿ. ಹಾಗಾಗಿ ನಾವು ಪ್ರಾಣ ಕಳ್ಕೊಳ್ತೀವಿ. ಯಾವುದೇ ವಿಷಯದಲ್ಲಿ ಬೇರೆ ದೇಶಗಳು ಹೋಲಿಸಿದ್ರೆ ನಮ್ಮ ಸುರಕ್ಷತೆ ಪ್ರಮಾಣ ಕಡಿಮೆ ಇದೆ ಅಂತ ಅನಿಸುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ವೈವಿಧ್ಯಮಯ ವ್ಯಕ್ತಿತ್ವದ ಎಸ್ ವಿಶ್ವೇಶ್ವರಯ್ಯ ಅವರು ಭಾಳ ಹಿರಿಯರು, ಅನೇಕ ಉದ್ಯಮಗಳಲ್ಲಿ ವೈವಿಧ್ಯಮಯ ಕೆಲಸನೂ ಮಾಡಿದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಅವರು ಸೇಫ್ಟಿ ಮೇಜರ್ಮೆಂಟ್ ಸಂಬಂಧಪಟ್ಟ ಹಾಗೆ ವಾಹನ ಚಾಲಕರಿಗೆ, ಯುವಕರಿಗೆ ನಿರಂತರ ತರಬೇತಿಯನ್ನು ಕೊಡುವ ಕೆಲಸದಲ್ಲಿದ್ದಾರೆ. ಅವರನ್ನು ನಾನು ಮಾತಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ಶರಣಾರ್ಥಿ. ನಮಸ್ಕಾರ ಸರ್. ನಾನು ಒಂದು ಪೂರ್ವಭಾವಿಯಾಗಿ ಪೀಠಿಕೆಯನ್ನು ಹೇಳಿದೆ, ನನ್ನ ಅನುಭವವನ್ನು. ಇದು ಎಲ್ಲ ಕಡೆ ನನಗಾಯಿತು.
ಬರೀ ಇಂಗ್ಲೆಂಡ್ಗೆ ಹೋದಾಗ, ಯುರೋಪ್ಗೆ ಹೋದಾಗಲ್ಲ, ಜಪಾನಲ್ಲಿ ಹೋಗಿದ್ದೆ, ಬಾಲಿಯಲ್ಲಿ ಹೋಗಿದ್ದೆ. ಈ ಆಕ್ಸಿಡೆಂಟ್ ರೇಟ್ಗಳು ಬಹಳ ಕಡಿಮೆ ಇತ್ತು. ಇದಕ್ಕೆ ನಮ್ಮ ದೇಶದಲ್ಲಿ ಇಷ್ಟೊಂದು ಅಸುರಕ್ಷತೆ ಇರಲಿಕ್ಕೆ ಏನು ಕಾರಣ ಇರ್ಬೋದು ಅಂದಾಗ ನೀವು ನಿಮ್ಮ ಕುತೂಹಲವನ್ನು ಹೇಳ್ಕೊಂಡ್ರಿ, ನಾನು ಹೀಗೆ ರೋಡ್ ಸೇಫ್ಟಿ ಬಗ್ಗೆ ತರಬೇತಿಯನ್ನು ಕೊಡುವಂಥ ಕ್ಷೇತ್ರದಲ್ಲಿ ಇದ್ದೇನೆ ಅಂತ. ಇದು ಇವತ್ತಿನ ನಿಮ್ಮ ಆಸಕ್ತಿ ಮತ್ತು ಜನಪರವಾಗಿರುವಂಥ ಆಲೋಚನೆ ಸರ್. ಇದಕ್ಕಿಂತಲೂ ಮುಂಚೆ ನೀವು ನಿಮ್ಮ ಹಿನ್ನೆಲೆ ಮತ್ತು ಉದ್ಯೋಗ ಯಾಕೆ ನಿಮಗೆ ಅದರಲ್ಲಿ ಆಸಕ್ತಿ ಬೆಳೀತು ಅಂತ ಒಂಚೂರು ನಮ್ಮ ಪ್ರೇಕ್ಷಕರಿಗೆ ಹೇಳಿದರೆ ಚೆನ್ನಾಗಿರ್ತದೆ ಸರ್. ನಾನು ಎಲ್ಲರ ಹಾಗೆ ಒಂದು ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಂದೆ. ಆ ಕಾಲದಲ್ಲಿ ಆಫ್ಟರ್ ಮೈ ಗ್ರ್ಯಾಜುಯೇಷನ್ ನನಗೆ ಫಸ್ಟು ಕೆಲಸ ಅನಿವಾರ್ಯ ಆಗಿತ್ತು. ಹಾಗಾಗಿ ತಾಜ್ ವೆಸ್ಟ್ ಎಂಡಲ್ಲಿ ನನಗೆ ಮೊದಲನೇ ಕೆಲಸ ಆಯಿತು. ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಆನ್ ಡೆಪ್ಯುಟೇಷನ್ ಐ ವರ್ಕ್ಡ್ ಅಕ್ರಾಸ್ ಇಂಡಿಯಾ. ಐ ವಾಸ್ ಎ ಜನರಲ್ ಮ್ಯಾನೇಜರ್ ಆಫ್ ವೇರಿಯಸ್ ಹೋಟೆಲ್ ಇಂಡಸ್ಟ್ರಿನಲ್ಲಿ ಒಂದು 20 ವರ್ಷಗಳ ಕಾಲ ಕೆಲಸ ಮಾಡಿದೆ. ಬಟ್ ಹೋಟೆಲ್ ಇಂಡಸ್ಟ್ರಿ ನಾನು ಅಷ್ಟೊಂದು ಇಷ್ಟಪಡುವಂಥ ಒಂದು ವೃತ್ತಿ ಆಗಿರಲಿಲ್ಲ. ಅದು ನನಗೆ ಆ ಕಾಲಕ್ಕೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿ ಒಲವಿತ್ತು. ಹಾಗಾಗಿ ಇಯರ್ 2000ಅಲ್ಲಿ ನಾನು ಹೋಟೆಲ್ ಇಂಡಸ್ಟ್ರಿಯಿಂದ ಟ್ರಾನ್ಸ್ಪೋರ್ಟ್ ಫೀಲ್ಡ್ಗೆ ಟ್ರಾನ್ಸ್ಫರ್ ಆದೆ. ಸರ್, ಅದಿರಲಿ, ಭಾಳ ಕಂಫರ್ಟೇಬಲ್ ಜೀವನ ಅಲ್ಲ ಅದು, 5 ಸ್ಟಾರ್ ಕಲ್ಚರ್. ಇಲ್ಲ, ಹೊರಗಡೆ ನೋಡೋರಿಗೆ ಹಾಗೆ ಅನಿಸುತ್ತೆ. ನಾವು ಫುಲ್ ಸೂಟಲ್ಲಿ ಇರ್ತೇವೆ, ಟ್ರಿಮ್ ಆಗಿರ್ತೇವೆ ನೋಡೋರಿಗೆ, ಬಟ್ ಒಳಗಡೆ ಲಿಟ್ರಲಿ ಬೆವರ್ತಾ ಇರ್ತೀವಿ. ಆ ರೀತಿ ಕೆಲಸ ಅದು ಹೋಟೆಲ್ ಇಂಡಸ್ಟ್ರಿ ಇದ್ರೆ. ನಾಟ್ ದಟ್ ಹಾಸ್ಪಿಟಾಲಿಟಿ. ನೋಡಿ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸರ್ವಿಸ್ ಇಂಡಸ್ಟ್ರಿನಲ್ಲಿ ದೇರ್ ಈಸ್ ಎ ಸೇಯಿಂಗ್. ಸರ್ವಿಸ್ ಇಂಡಸ್ಟ್ರಿ ಅಂದಾಗ ಯುವರ್ ಜಾಬ್ ಬಿಗಿನ್ಸ್ ಅಟ್ 8 in the morning, 8 or 9 ಏನು ಫಿಕ್ಸ್ ಮಾಡಿರ್ತಾರೆ. ನಿಮ್ಮ ಕೆಲಸ ಆ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗುತ್ತೆ, ನೆವರ್ ಎಂಡ್ಸ್. ಎಷ್ಟೊತ್ತಿಗೆ ಕೊನೆ ಆಗುತ್ತೆ ಅಂತ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಯು ಡೂ ಸರ್ವಿಸ್, ಯು ರೆಂಡರ್ ಯುವರ್ ಸರ್ವಿಸ್, ಬಟ್ ಯು ಆರ್ ನಾಟ್ ಸೆಲ್ಲಿಂಗ್ ಯುವರ್ ಸೆಲ್ಫ್. ನಮಗೆ ಯಾರಾದರೂ ಹೀಯಾಳಿಸಿದ್ರೆ, ಅವಮಾನ ಮಾಡಿದ್ರೆ ಅದನ್ನು ನಾವು ಪ್ರೊಟೆಸ್ಟ್ ಮಾಡ್ಬೋದು. ನಮಗೊಂದು ಆತ್ಮಾಭಿಮಾನ, ಗೌರವ ಇದೆ ಅಂಥೇಳಿ ನಾವು ತೋರಿಸ್ಕೋಬೇಕಾಗತ್ತೆ. ಇವೆರಡು ವಿಚಾರಗಳನ್ನು ತಿಳ್ಕೊಂಡ ವ್ಯಕ್ತಿ ಜಗತ್ತಿನ ಯಾವುದೇ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಬೋದು ಸರ್. ಅಲ್ಲ, ಅದು ಅವಮಾನ ಅಂತ ಯಾಕೆ ತಿಳ್ಕೊಬೇಕು ಸರ್? ಆ ರೀತಿ ಅವರು ದುಡ್ಡು ಕೊಟ್ಟಿರ್ತಾರೆ, ಹಾಸ್ಪಿಟಾಲಿಟಿ ಮತ್ತು ಸರ್ವಿಸ್ ಇಂಡಸ್ಟ್ರಿಲಿದ್ದಾಗ ರಿಯಾಕ್ಟ್ ಮಾಡ್ತಾರೆ. ನಾವು ಅದನ್ನು ಯಾಕೆ ಹಂಗೆ ತೊಗೋಬೇಕು? ಇನ್ಸಲ್ಟ್ ಅಂತನಾದರೂ ಯಾಕೆ ತೊಗೋಬೇಕು? ಇಲ್ಲ, ಹಾಗಲ್ಲ. ನೋಡಿ, ಈಗ ಹೋಟೆಲ್ ಇಂಡಸ್ಟ್ರಿಲಿದ್ರೆ ವೆಯ್ಟ್ರಾಗಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ಸಮಾಜದಲ್ಲಿ ವೆಯ್ಟರ್ ಅಂದರೆ ಹೇಗಿದೆ? ಅವನೊಬ್ಬ ಸರ್ವೆಂಟು. ಅವನನ್ನು ಏಕವಚನದಲ್ಲಾದರೂ ಮಾತಾಡ್ಬೋದು. ಅವನಿಗೆ ಗೌರವ ಕೊಡುವಂಥ ಪದ್ಧತಿ ಇಲ್ಲ. ಹಾಗಾಗಿ ಯಾರಾದರೂ ಹಾಗೆ ಹೀಯಾಳಿಸಿದ್ರೆ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನಿನ್ನನ್ನು ನೀನು ಮಾರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯು ಶುಡ್ ಪ್ರೊಟೆಸ್ಟ್ ಅಂತ ಒಂದು ಸೇಯಿಂಗ್ ಇದೆ ಸರ್. ಅದು ಬೇರೆ ದೇಶಗಳ ಹಂಗಿಲ್ಲ, ಅಲ್ಲಿ ಡಿಗ್ನಿಟಿ ಇದೆ ಸರ್. ಏನು ಕೆಲಸ ಮಾಡಿದ್ರು ಡಿಗ್ನಿಟಿ ಇದೆ ಹೊರ ದೇಶಗಳಲ್ಲಿ. ಆ್ಯಂಡ್ ತಾವು ಹೇಳ್ತಾ ಇದ್ರಿ ವೆಸ್ಟರ್ನ್ ಕಂಟ್ರೀಸಲ್ಲಿ ರೋಡ್ ಹಂಪ್ ಇರಲಿಲ್ಲ, ಹಳ್ಳ ಇರಲಿಲ್ಲ ಅಂಥೇಳಿ. ಮತ್ತು ನಮ್ಮಲ್ಲಿ ಯಾಕೆ ಇಷ್ಟೊಂದು ಅಪಘಾತಗಳಾಗ್ತಿದೆ ಅಂಥೇಳಿ. ಅದಕ್ಕೆ ನಾನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಈಗ ಅಮೇರಿಕದಿಂದ ಬಂದು 2 ತಿಂಗಳಾಯಿತು ಅಷ್ಟೇ. ಸ್ವಲ್ಪ ಕಾಲ ಅಲ್ಲಿರ್ತೀನಿ, ಸ್ವಲ್ಪ ಕಾಲ ನನ್ನ ಬೆಂಗಳೂರಿನಲ್ಲಿ ಇರ್ತೇನೆ. ನನ್ನ ಕುಟುಂಬ ಎಲ್ಲ ಅಮೇರಿಕದಲ್ಲಿರೋದ್ರಿಂದ ನೋಡಿ, ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಪಾಲಿಸಬೇಕು. 100% ಪ್ರತಿಯೊಬ್ಬರು ಪಾಲಿಸ್ತಾರೆ. ದೇರ್ ಈಸ್ ಎ ಡಿಸಿಪ್ಲಿನ್ ಆನ್ ದ ರೋಡ್. ಅದನ್ನು ಪಾಲಿಸದೆ ಹೋದರೆ ಅಲ್ಲಿ ಅಪಘಾತ ಆಗುವಂಥ ಸಾಧ್ಯತೆಗಳಿರುತ್ತೆ. ನಾವು ಸಾಯ್ತೀವಿ, ಬೇರೆಯವ್ರನ್ನೂ ಸಾಯ ಹೊಡಿತೀವಿ. ಹೌದು. ಬಟ್ ಬೇರೆ ನಮ್ಮ ದೇಶದಲ್ಲಿ, ಇಂಡಿಯಾ ಅಂತ ದೇಶದಲ್ಲಿ, ನೀವು ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಎಚ್ಚರಿಕೆ ಪಾಲಿಸಿದಾಗ, ನಿಯಮಗಳನ್ನು ಪಾಲಿಸಿದಾಗ ಅಪಘಾತಗಳಾಗ್ತದೆ. ಅದು ದುರಂತ. ನಾವು ಪಾಲಿಸ್ತೀವಿ, ಕೌಂಟರ್ ಪಾರ್ಟ್ ಪಾಲಿಸಲ್ಲ, ಬೇರೆಯವರು ಪಾಲಿಸದೇ ಇರ್ಬೋದಲ್ವಾ? ಹಾಗಾಗಿ ಇಲ್ಲಿ ಎಚ್ಚರಿಕೆಯ ಚಾಲನೆ ಅನ್ನೋದು ಬಹಳ ಮುಖ್ಯ. ರಸ್ತೆಯಲ್ಲಿ ವಾಕಿಂಗ್ ಹೋಗೋರು ಆಕ್ಸಿಡೆಂಟ್ ಆಗಿ ಸತ್ತು ಉದಾಹರಣೆಗಳು ನಮ್ಮಲ್ಲಿ ಇದಾವೆ. ಅಲ್ಲ ಸರ್, ಪಾದಚಾರಿಗಳು ಸತ್ತು ಉದಾಹರಣೆಗಳು ಇದಾವೆ. ಅಲ್ಲ, ನೀವಾಗ ಹೇಳಿದಾಗ ನಾನು ಈಗ ಹೇಳಬೇಕಾಗತ್ತೆ. ರಸ್ತೆಗಳು ಇರೋದು ವಾಹನಗಳಿಗಾಗಿ. ಆದರೆ ದುರಂತ ಅಂದರೆ ನಮ್ಮ ದೇಶದಲ್ಲಿ ವಾಹನ ಹೊರತುಪಡಿಸಿ ಬೇರೆ ಎಲ್ಲವೂ ರಸ್ತೆಗಳಲ್ಲಿ ಇರುತ್ತೆ. ನಮ್ಮ ರಸ್ತೆಯಲ್ಲಿ ಏನಿರಲ್ಲ ಹೇಳಿ ನೋಡೋಣ? ದನ ಇರ್ತವೆ, ಕರು, ಪ್ರಾಣಿ, ತಳ್ಳೋ ಗಾಡಿಗಳು, ತರಕಾರಿ ಮಾರೋರು, ಆಮೇಲೆ ಈ ಎಲೆಕ್ಷನ್ ಬಂತು ಅಂದರೆ ರಾಜಕಾರಣಿಗಳು ಕೂಡ ರಸ್ತೆಗೆ ಬರ್ತಾರೆ. ನಾವು ಯಾವುದಾದ್ರೂ ರಾಜ್ಯೋತ್ಸವಗಳು ಮಾಡಬೇಕು ಅಂತಂದರೆ ರಸ್ತೆಗಳನ್ನು ಮಾಡ್ತೇವೆ. ಗಣಪತಿ ಉತ್ಸವ ಬಂತು ಅಂದರೆ ರಸ್ತೆಗಳಲ್ಲೇ ಮಾಡ್ತೇವೆ. ಯಾರೋ ಒಬ್ಬ ಸೆಲೆಬ್ರಿಟಿ ಇದ್ದಾನೆ ಆ ಪರ್ಟಿಕ್ಯುಲರ್ ರೋಡಲ್ಲಿ ಅಂತಂದರೆ ಅವ್ನ ಬರ್ತ್ಡೇ ಬಂತು ಅಂದರೆ ರೋಡ್ ಬ್ಲಾಕ್ ಮಾಡ್ತೀವಿ, ಕಟೌಟ್ಗಳನ್ನ ಹಾಕ್ತೀವಿ. ಹೀಗೆ ಒಂದು ದೊಡ್ಡ ಲಿಸ್ಟನ್ನೇ ಹೇಳ್ತಾ ಹೋಗ್ಬೋದು. ರೋಡ್ಸ್ ಆರ್ ಅಬ್ಯೂಸ್ಡ್ ಲೈಕ್ ಎನಿಥಿಂಗ್. ಇಟ್ ಈಸ್ ನಾಟ್ ಮೆಂಟ್ ಫಾರ್ ವೆಹಿಕಲ್ಸ್ ಎನಿಮೋರ್. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹಿಯರ್ ನಮ್ಮ ನಗರಗಳಲ್ಲಿ. ಬೆಂಗಳೂರು ನಡೀತಿದೆ ಸರ್. ಯಾಕೇನು ಹೇಳ್ತಾರೆ ಜನ ಕೇಳಿದಾಗ,
ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಂತ. ಜನಸಂಖ್ಯೆ ಜಾಸ್ತಿ ಇದೆ, ಚೈನಾನೂ ಇದೆ ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಸೇ ದಟ್ ಪಾಪ್ಯುಲೇಷನ್ಗೂ ಮತ್ತು ರಸ್ತೆಗಂತ ಸಾಕಷ್ಟು ನಿಯಮಗಳು ಇದ್ದಾವೆ. ಹೌದು, ಆ ನಿಯಮಗಳನ್ನು ಯಾಕೆ ಪಾಲಿಸಲ್ಲ, ಏನಿದಾವೆ ಅನ್ನೋದು ನಮ್ಮ ತಲೆಯಲ್ಲೇ ಹೋಗಲ್ಲ. ಯಾಕೆ ಯಾರು ಪಾಲಿಸಲ್ಲ? ಒಂದು ಏನಾಗ್ಬಿಟ್ಟಿದೆ ಅಂದರೆ ನಿಯಮಗಳನ್ನು ಉಲ್ಲಂಘನೆ ಮಾಡೋದೇ ಒಂದು ದೊಡ್ಡ ಸ್ಥಿತಿಯನ್ನು ಉತ್ತರ ಆಗ್ಬಿಟ್ಟಿದೆ. ಈಗ ಉದಾಹರಣೆಗೆ ಸರ್, ಅಲ್ಲಿ ಬೇರೆ ದೇಶಗಳಲ್ಲಿ ಲೈಸೆನ್ಸ್ ಸಿಕ್ಕರೆ ಅದೊಂದು ಅವರಿಗೆ ಸೆಲೆಬ್ರೇಷನ್, ನಂಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು ಅಂತ. ಇಲ್ಲಿ ಭಾಳ ಸುಲಭವಾಗಿ ನೀವು ಆಧಾರ್ ಕಾರ್ಡ್ ಮಾಡಿದಷ್ಟು ಸುಲಭವಾಗಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ಬಿಡ್ಬೋದು. ನಿಮಗೆ ಡ್ರೈವಿಂಗ್ ಬರುತ್ತೋ ಇಲ್ಲೋ, ರಸ್ತೆ ನಿಯಮಗಳು ಗೊತ್ತಿದ್ದಾವಲ್ಲೋ, ಆನ್ ರೋಡ್ ನೀವು ವೆಹಿಕಲ್ ಪ್ರಾಕ್ಟೀಸ್ ಮಾಡಿದ್ರಿ, ಅದೆಲ್ಲ ಏನೂ ಇಲ್ಲ. ಯಾವನೋ ಲೈಸೆನ್ಸ್ ಸಿಕ್ಕವನು ರಸ್ತೆಗೆ ಬರ್ತಾನೆ, ಅಥವಾ ವಾಹನ ಓಡಿಸೋನು ರಸ್ತೆಗೆ ಬರ್ತಾನೆ, ಲೈಸೆನ್ಸ್ ಇರಲ್ಲ. ಲೈಸೆನ್ಸ್ ಸಿಕ್ಕವನು ವಾಹನ ಓಡಿಸ್ತಾನೆ, ಗಾಡಿ ಓಡಿಸೋಕ್ಕೆ ಬರಲ್ಲ. ದಿಸ್ ದ ಪ್ರಾಬ್ಲಮ್. ಅನೇಕರು ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡೋರು ಇದ್ದಾರೆ. ಅದು ಇದೆ ಸರ್, ಅವ್ನಿಗೆ ಪರ್ಫೆಕ್ಟ್ ಇರ್ತಾರೆ, ಮಕ್ಕಳು ಮಾಡ್ತಾರೆ, ಅದು ಓಕೆ. ಬಟ್ ಏನು ಯಾವ ದೃಷ್ಟಿಯಿಂದ ನೀವು ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ ಈ ಸಿಸ್ಟಮ್ ಏನಾಗಿದೆ, ಏನಾಗಬೇಕಂತ ನಿಮ್ಗೆ ಅನಿಸ್ತದೆ ಸರ್? ನೀವೀಗ ಯು ಹ್ಯಾವ್ ಟೇಕನ್ ಇಟ್ ಆಸ್ ಯುವರ್ ಟ್ರೈನಿಂಗ್ ಪಾರ್ಟ್. ಸೊ ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಕಾನೂನು ನಮ್ಮಲ್ಲಿ ತುಂಬ ಚೆನ್ನಾಗಿದೆ, ಸ್ಟ್ರಿಕ್ಟು ಇದೆ. ಎಸ್, ನಾವು ಪಾಲಿಸ್ತಾ ಇಲ್ಲ ಅಷ್ಟೇ. ನೋಡಿ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಭಾರತ ಅಂತ ದೇಶದಲ್ಲಿ ಒಂದು ದಿನಕ್ಕೆ 450 ಜನ ರಸ್ತೆ ಅಪಘಾತಗಳಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಅಂದರೆ ಒಂದು ವರ್ಷಕ್ಕೆ 2-2.5 ಲಕ್ಷ ಜನ ಜೀವ ಕಳ್ಕೊತಾ ಇದ್ದಾರೆ. ಅವ್ರ ಜೀವಕ್ಕೇನು ಬೆಲೆನೇ ಇಲ್ಲ. ಅವರು ದೇ ಆರ್ ಲಿಟ್ರಲಿ ಮಾರಣ ಹೋಮ ರಸ್ತೆಯಲ್ಲಿ ಡೆತ್ ಆಗ್ತಾ ಇದೆ. ಹಾಗೆ ನೋಡಿದ್ರೆ 10 ಲಕ್ಷಕ್ಕೂ ಹೆಚ್ಚು ಜನ ರಸ್ತೆ ಅಪಘಾತಗಳಲ್ಲಿ ನಿಷ್ಪ್ರಯೋಜಕರಾಗ್ತಿದ್ದಾರೆ. ಅಂದರೆ ಜೀವಂತ ಇದ್ದಾರೆ ಆ್ಯಂಡ್ ಲೈಫ್ ಈಸ್ ಗಾನ್. ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತದೆ. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗುತ್ತೆ, ಬ್ರೈನ್ ಇಂಜುರಿ ಆಗುತ್ತೆ, ಹೆಡ್ ಇಂಜುರಿ ಆಗುತ್ತೆ. ಸೊ ಲಿಟ್ರಲಿ ಅವರು 11 ಲಕ್ಷ ಇದೆ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ವರ್ಷಕ್ಕೆ. ಇದು ಒಂದು ರಾಷ್ಟ್ರೀಯ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಷ್ಟ್ರೀಯ ಸಮಸ್ಯೆ ಅಲ್ಲ ಸರ್, ವಿ ಆರ್ ಲೂಸಿಂಗ್ ವ್ಯಾಲ್ಯೂಬಲ್ ಪರ್ಸನಾಲಿಟೀಸ್. ಹೌದು, ನ್ಯಾಷನಲ್ ಪ್ರೊಡಕ್ಟಿವಿಟಿಗೆ ಅದು ಲಾಸ್ ಆಗ್ತಿದೆ ಆ್ಯಕ್ಚುಲಿ. ಹಾಗೆಯೇ ಹೇಳ್ತಾ ಹೋದರೆ ಅಷ್ಟೇ ಜನಸಂಖ್ಯೆ 400ಕ್ಕೂ ಹೆಚ್ಚು ಜನ ಸದ್ಯದ ಪರಿಸ್ಥಿತಿಯಲ್ಲಿ ಕರೋನಾ ನಂತರ ಯಂಗ್ಸ್ಟರ್ಸು ಆತ್ಮಹತ್ಯೆಗೂ ಒಳಗಾಗ್ತಿದ್ದಾರೆ. ನೀವು ಕೇಳ್ಬೋದು, ಆತ್ಮಹತ್ಯೆಗೂ ಇದಕ್ಕೂ ಏನು ಸಂಬಂಧ ಅಂತ. ದೆರ್ ಇಸ್ ಎ ಕ್ಲೋಸ್ ರಿಲೇಷನ್ ಇನ್ ದ ಸೆನ್ಸ್, ಇವತ್ತಿನ ದಿನ ಏನಾಗಿದೆ, ವ್ಯಕ್ತಿಗಳು ರಸ್ತೆಗೆ ಇಳಿತಿದ್ದಾರೆ ಅಂತಂದರೆ ಅವರು ನಿರ್ಮಲವಾದ ಮನಸ್ಸಿನಿಂದ ಅಥವಾ ಒಂದು ಏಕಾಗ್ರತೆಯಿಂದ ಬರ್ತಾ ಇಲ್ಲ. ಆಲ್ ಮೈಂಡ್ಸ್ ಆರ್ ಗಾರ್ಬೇಜ್ ಮೈಂಡ್ಸ್ ಆಗಿಬಿಟ್ಟಿದೆ. ನೀವು ಒಂದು ಕಾರಲ್ಲಿ ಹೋಗ್ತಾರಿ, ಬೆಂಗಳೂರಂಥ ನಗರದಲ್ಲಿ ನಾನು ನೋಡಿರೋದು ಹೇಳ್ತೀನಿ. ನಮ್ಮ ರಾಜರಾಜೇಶ್ವರಿ ನಗರದಲ್ಲೇ ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ. ಪಕ್ಕದಲ್ಲಿ ಜೋರು ಗಲಾಟೆ ಆಗ್ತಾಯಿತ್ತು, ಯಾರೋ ಒಬ್ಬ ಕಿರ್ಚಾಡ್ತಿದ್ದ, ಅಶ್ಲೀಲ ಪದಗಳಿಂದ ಯಾರನ್ನೋ ಬೈತಾ ಇದ್ದ. ಏನೋ ಆಗ್ತಿದೆಯಲ್ಲ ಅಂತ ತಿರುಗಿ ನೋಡಿದ್ರೆ ಏನೂ ಇಲ್ಲ, 2 ವೀಲರ್ ಮೇಲೆ ಕೂತಿಯಾನೊಬ್ಬ, ಒಂದು ಮೊಬೈಲಲ್ಲಿ ಯಾರನ್ನೋ ಬೈತಾ ಇದ್ದಾನೆ, ಮೊಬೈಲ್ನಲ್ಲಿ ಬೈತಾ ಇದ್ದಾನೆ ಯಾರಿಗೋ. ಇದು ಕಾಮನ್ ಸೀನ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಯಾರಿಗೂ ಏಕಾಗ್ರತೆ ಇಲ್ಲ. ದೇ ಆರ್ ಆಲ್ ರೋಮಿಂಗ್ ಅರೌಂಡ್ ವಿತ್ ಫ್ರಸ್ಟ್ರೇಷನ್, ಆ್ಯಂಗರ್, ಆ್ಯಂಗ್ಸೈಟಿ, ಖಿನ್ನತೆ, ಏನೋ ಬಾಧೆ, ಏನೋ ನೋವುಗಳು, ಇದನ್ನೆಲ್ಲ ಇಟ್ಕೊಂಡು ರಸ್ತೆಗಳು ಬಂದಾಗ ಏಕಾಗ್ರತೆ ಭಂಗ ಆಗುತ್ತೆ. ಯಾವಾಗ ಏಕಾಗ್ರತೆ ಭಂಗ ಆಗುತ್ತೆ, ಅಪಘಾತಗಳು ನಡೆದು ಹೋಗುತ್ತೆ. ಇದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊತಾ ಇದ್ದಾರೆ ಜನ. ಒಂದು ಮೈಂಡ್ಫುಲ್ನೆಸ್ ಅನ್ನೋದು ಬರ್ತಾ ಇಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಗೊತ್ತೇ ಇಲ್ಲ. ಆಲ್ ದೇರ್ ಕೆಲಸದಲ್ಲಿ ಆಗುವಂಥ ಪ್ರಾಬ್ಲಮ್ಸನ್ನು ತೊಗೊಂಡೋಗಿ ಮನೆಗೆ ಹಾಕ್ತಾರೆ, ಮನೆಯಲ್ಲಿರುವಂಥ ಸಮಸ್ಯೆಗಳ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾರೆ. ಈಗ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ ಸರ್. ನಾನು ಕಳೆದ 25 ವರ್ಷಗಳ ಕಾಲ ಬೆಂಗಳೂರಂಥ ನಗರದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ, IT ಇಂಡಸ್ಟ್ರೀಸ್ಗೆ ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ನ ಹ್ಯಾಂಡಲ್ ಮಾಡ್ತಿದ್ದೆ. ಸಾವಿರಾರು ಜನ ಚಾಲಕರು, ವೃತ್ತಿಪರ ಚಾಲಕರು ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರು. ನೀವು ಆ ಸ್ಟಾರ್ ಹೋಟೆಲ್ ಇಂಡಸ್ಟ್ರಿ ಆದಮೇಲೆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಬಂದಿದೆ. ಆ ನೇಚರ್ ಆಫ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಏನಿತ್ತು ಸರ್ ನಿಮ್ಮದು? ಅಂದರೆ ನೋಡಿ, ಇದೊಂದು ಹೊಸ ಸೆಗ್ಮೆಂಟ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಅಂದರೆ ಇಟ್ಸ್ ಎ ವೆರಿ ಬಿಗ್. ಹಾಗೆ ಹೇಳಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇಸ್ ಎ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ. ಒಂದೇ ಒಂದು ದಿನ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾದಲ್ಲಿ ನಿಲ್ಲಿಸ್ಬಿಡ್ತು ಅಂತಂದರೆ ನಮ್ಮ ಇಂಡಿಯನ್ ಎಕಾನಮಿನೇ ಅಳ್ಳಾಡೋಗುತ್ತೆ. ಅದಕ್ಕೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇನೆ ನಿಮಗೆ. ನೋಡಿ, ಇಡೀ ಸಮಸ್ತ ಸಮಾಜ ರಾತ್ರಿ ಆದರೆ ಮಲಗ್ತೀವಿ, ಹೆದ್ದಾರಿಗಳು ಎದ್ದೇಳುತ್ತೆ, ಗಿಜಿ ಅಂತಿರುತ್ತೆ ಇಡೀ ಹೆದ್ದಾರಿಗಳು. ಒಂದು ರಾತ್ರಿಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ 1,65,000 ಟನ್ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಯು ಕ್ಯಾನ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್. ನೈಟಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಬೆಳಗ್ಗೆ ಆದರೆ ಮನೆ ಮುಂದೆ ಪೇಪರ್ ಬರಬೇಕು, ಹಾಲು ಬರಬೇಕು, ಹೂ ಬರಬೇಕು, ಎಲ್ಲ ಅರ್ಲಿ ಮಾರ್ನಿಂಗ್ ಬರಬೇಕು ಅಂದರೆ ಎಲ್ಲವೂ ರಾತ್ರಿನಲ್ಲೇ ಟ್ರಾನ್ಸ್ಪೋರ್ಟೇಷನ್ ಆಗುವಂಥದ್ದು. ಹಾಗಾಗಿ ಇದು ಒಂದು ಮಹಾ ದೊಡ್ಡ ಒಂದು ಕಾರ್ಯಾಗಾರ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು. ಅದರಲ್ಲೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವಾಗ ಇಂಡಿಯಾಗೆ ಬಂತು,
ಇದು ಹೊಸ ಕಾನ್ಸೆಪ್ಟು, ಬಿಕಾಸ್ ವಿ ಆರ್ ಕೇಟ್ರಿಂಗ್ ಟು ದಿ ಎಂಟೈರ್ ಗ್ಲೋಬ್. ಅವರಿಗೆ ಅಲ್ಲಿ ಹಗಲಾಗಿದ್ದಾಗ ನಮಗೆ ರಾತ್ರಿ. ನಾವು 24/7 ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ ಇಲ್ಲಿ. ಆಗಷ್ಟೇ ಬೆಳೆಯೋಕ್ಕೆ ಪ್ರಾರಂಭ ಆಗಿತ್ತು ಬೆಂಗಳೂರು ಇಸ್ ನೋನ್ ಆಸ್ ಸೆಕೆಂಡ್ ಸಿಲಿಕಾನ್ ವ್ಯಾಲಿ ಆಫ್ ದಿ ವರ್ಲ್ಡ್ ಅಂತೇಳಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ಟಾರ್ಟೆಡ್ ಇನ್ ಸಿಲಿಕಾನ್ ವ್ಯಾಲಿ, ಕ್ಯಾಲಿಫೋರ್ನಿಯಾ ಹತ್ರ ಫಸ್ಟ್ ಟೈಮ್. ಅದಾದ ನಂತರ ಬೆಂಗಳೂರಲ್ಲೇ ಪ್ರಾರಂಭ ಆಗಿದ್ದು. ಆಗ ಬರಗಾಲ ಇತ್ತು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇತ್ತು. ಏನೋ ಒಂದು ವೆಹಿಕಲ್ ಹಾಕ್ಕೊಂಡು ಬೆಂಗಳೂರಂತ ಇದಕ್ಕೆ ಹೋಗಿ ಒಂದು ಟ್ರಾವೆಲ್ ಕಂಪ್ನಿಗೆ ಅಟ್ಯಾಚ್ ಮಾಡಿಕೊಂಡು ಜೀವನ ಮಾಡ್ಬೋದು ಅಂಥೇಳಿ ಅನೇಕರು ಮೈಗ್ರೇಟ್ ಆದರು ಸಿಟಿಗೆ. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಸಿಟಿ ಬಗ್ಗೆ ಗೊತ್ತಿಲ್ಲ, ಕಾರ್ಪೊರೇಟ್ಸ್ ಅಂದರೆ ಏನು ಗೊತ್ತಿಲ್ಲ, ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂದರೆ ಗೊತ್ತಿಲ್ಲ. ಅನೇಕ ಸಮಸ್ಯೆಗಳಿರ್ತಿತ್ತು. ಪ್ರತಿದಿನ ಒಂದೊಂದು ಅಪಘಾತ ಆಗಿರ್ತಾ ಇತ್ತು. ಬೆಳಗ್ಗೆ ನಾನು ಹೋಗಿ ಆಫೀಸಲ್ಲಿ ಕೂತ್ಕೊಂಡ್ರೆ ನಂಬರ್ ಆಫ್ ಕಂಪ್ಲೇಂಟ್ಸು. ಸರಲ್ಲಿ ಆಕ್ಸಿಡೆಂಟ್ ಆಯಿತು, ಟೋಟಲ್ ಲಾಸ್ ಆಗಿದೆ, ಡೆತ್ ಆಗಿದೆ. ಇದ್ರ ಜೊತೆಗೆ ಕಾರ್ಪೊರೇಟ್ ವಲಯಗಳಿಂದ ನನಗೆ ಕಂಪ್ಲೇಂಟ್ಸ್ ಬೇರೆ, ತುಂಬ ಕಂಪ್ಲೇಂಟ್ಸ್ ಬರೋದು. ಡ್ರೈವರ್ಗಳು ಸರಿ ಇಲ್ಲ, ಆಟಿಟ್ಯೂಡ್ ಸರಿ ಇಲ್ಲ, ಬಿಹೇವಿಯರ್ ಸರಿ ಇಲ್ಲ, ಅವರು ಸ್ಮೆಲ್ ಸರಿಯಾಗಿ ಸ್ನಾನ ಮಾಡಲ್ಲ, ಸರಿಯಾಗಿ ಡ್ರೆಸ್ ಮಾಡಲ್ಲ, ಗ್ರೂಮಿಂಗ್ ಇಲ್ಲ, ಮಾತು ಸರಿ ಇಲ್ಲ, ಒರಟು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನನಗೆ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಸೊ ಇದೆಲ್ಲ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಹೂ ಈಸ್ ಎಜುಕೇಟಿಂಗ್ ದೆಮ್, ವಿ ಆರ್ ಓನ್ಲಿ ಬ್ಲೇಮಿಂಗ್. ಆಗ ನಾನು ಫಸ್ಟ್ ಟೈಮು ಒಂದು 76 ವಿಚಾರಗಳನ್ನ ಬರೆದೆ, ಚಾಲಕರು ಪಾಲಿಸಬೇಕಾದ ನಿಯಮಗಳು ಮತ್ತು ನಿರ್ಬಂಧಗಳು ಅಂತೇಳಿ, ಡೂಸ್ ಆ್ಯಂಡ್ ಡೋಂಟ್ಸ್. ಅದನ್ನು ಆಕ್ಸೆಂಚೂರ್ ಸಂಸ್ಥೆಗೆ ಅವರು ಡಿಸ್ಪ್ಲೇ ಮಾಡಿದ್ರು. ಹೀಗೆ ಚಾಲಕರೆಲ್ಲ. ಅದು ನಿಮ್ಮ ಒರಿಜಿನಲ್ ಕಾನ್ಸೆಪ್ಟಾ ಸರ್ ಅದು? ಹೌದು. ಅದಕ್ಕೆ ನಿಮಗಿರೋ ಹಿನ್ನೆಲೆ ಅನುಭವ ಏನು ಸರ್ ಅದನ್ನ ಬರೀಲಿಕ್ಕೆ? ಅನುಭವ ಅಷ್ಟೇ, ಟ್ರಾನ್ಸ್ಫರ್ ಬಂದಲ್ಲ, ಲೈಫ್ ಎಕ್ಸ್ಪೀರಿಯನ್ಸ್. ಅದಾದ ನಂತರ ಅವರು, ಸರ್ ನೀವು ಬರೆದ್ರೆ ಪ್ರಯೋಜನ ಇಲ್ಲ, ಚಾಲಕರಿಗೆ ನೀವೇ ಅದನ್ನೇ ಎಕ್ಸ್ಪ್ಲೈನ್ ಮಾಡಿ, ಅವ್ರು ಹೇಗಿರಬೇಕು ಅಂಥೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಆಗ ನಾನು ಚಾಲಕರಿಗೆ ತರಬೇತಿ ಕೊಡೋದಕ್ಕೆ ಪ್ರಾರಂಭ ಆಗಿದ್ದು ನಿರಂತರವಾಗಿ ಇದುವರೆಗೂ ನಿಂತಿಲ್ಲ ಸರ್. ಇದುವರೆಗೆ ಒಂದು 6 ಲಕ್ಷಕ್ಕೂ ಹೆಚ್ಚು ವೃತ್ತಿಪರ ಚಾಲಕರಿಗೆ ನಾನು ತರಬೇತಿ ಕೊಟ್ಟಿದ್ದೀನಿ ಬೆಂಗಳೂರಂಥ ನಗರದಲ್ಲಿ. ಹಬ್ಬ. ಸೊ ದುರಂತ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು 76 ವರ್ಷಗಳೇ ಆಗಿದ್ದರೂ ಕೂಡ ನಮ್ಮಲ್ಲಿ ಈ ಒಂದು ಚಾಲಕ ವೃತ್ತಿಗೆ ಡಿಪ್ಲೊಮಾ ಕೋರ್ಸ್ ಅಂತ ಇಲ್ಲ. ಲೈಸೆನ್ಸ್ ಒಂದೇ ಸಾಕು ಅಂತಾರೆ. ನಾನೀಗ ಹೇಳುವಾಗ ನೀವು ಪ್ರಶ್ನೆ ಕೇಳ್ಬೋದು ನನಗೆ, ಎಷ್ಟೊಂದು ಡ್ರೈವಿಂಗ್ ಸ್ಕೂಲ್ ಇದೆಯಲ್ಲ ಬೆಂಗಳೂರಲ್ಲಿ ಅಂಥೇಳಿ ಅಥವಾ ಇಂಡಿಯಾದಲ್ಲಿ. ಬಟ್ ಡ್ರೈವಿಂಗ್ ಸ್ಕೂಲ್ಗಳಿದೆ, ಆದರೆ ಲಿಟ್ರಲಿ ಸ್ಕೂಲ್ ಅಂತ ಹೇಳೋದಕ್ಕೆ ಕೂಡ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅವರುಗಳು ದೇ ಆರ್ ಓನ್ಲಿ ಆ್ಯಕ್ಟಿಂಗ್ ಆಸ್ ಏಜೆಂಟ್ಸ್ ಬಿಟ್ವೀನ್ RTO ಆಫೀಸ್ ಆ್ಯಂಡ್ ಪಬ್ಲಿಕ್. ಅವ್ರು ಲೈಸೆನ್ಸ್ ಕೊಡಿಸ್ತಾರೆ ಸರ್ ಅಷ್ಟೇ. ಹಾಗಾಗಿ ಡ್ರೈವಿಂಗ್ ಕಲಿಸಲ್ಲ. ಡ್ರೈವಿಂಗ್ ಸ್ಕೂಲ್ ಅಂತ ಹೇಳೋದಕ್ಕೆ ಒಂದು ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಏನಾಗಿದೆ ನೋಡಿ, ಒಬ್ಬ ವೃತ್ತಿಪರ ಚಾಲಕ ಆಗಬೇಕು ಅಂತಂದರೆ ಅವನು ಲಿಟ್ರಲಿ ಒಂದು ದೇಶದ ಅಂಬ್ಯಾಸಡರ್ ಆಗಿರ್ತಾನೆ. ಅವನಿಗೆ ಅನೇಕ ವಿಚಾರಗಳು ಗೊತ್ತಿರಬೇಕು, 12 ವಿಚಾರಗಳಿಗೆ ಅವನಿಗೆ ಮಾಹಿತಿ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಟೂರಿಸಮ್ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಫಸ್ಟ್ ಏಡ್ ಬಗ್ಗೆ ಮತ್ತು ಎಮರ್ಜೆನ್ಸಿ ಮೆಡಿಸಿನ್ ಬಗ್ಗೆ ಮಾಹಿತಿ ಇರಬೇಕು. ಅವನಿಗೆ ಪಾಶ್ ಮತ್ತು ಪೋಸ್ಕೋ ಅಂತ ದೇಶದ ಕಾನೂನು ಏನು ಹೇಳುತ್ತೆ, ಲಾ ಆಫ್ ದಿ ಕಂಟ್ರಿ ಏನು ಹೇಳುತ್ತೆ ಅನ್ನೋ ಅರಿವು ಅವನಿಗಿರಬೇಕು. ಅವನು ಚಲಿಸ್ತಕ್ಕಂಥ ವಾಹನದ ಒಂದು ಬೇಸಿಕ್ ಟೆಕ್ನಿಕಲ್ ನಾಲೆಡ್ಜು ಅವನಿಗಿರಬೇಕು. ಆಮೇಲೆ ಆಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ ಬಗ್ಗೆ, ಲೈಫ್ ಸ್ಕಿಲ್ಸ್ ಬಗ್ಗೆ, ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಮಾತಾಡಬೇಕು, ಈ ಥರದ ವಿಚಾರಗಳು ಅನೇಕವಿವೆ. 12 ಸಬ್ಜೆಕ್ಟು. ಈ ಕೊರತೆ ಇರೋದರಿಂದ ಪಾಪ ಗ್ರಾಮೀಣ ಪ್ರದೇಶದಿಂದ ಮುಗ್ಧ ಹುಡುಗರು ಸಿಟಿ ಅಂತ ವಾತಾವರಣಕ್ಕೆ ಬಂದಾಗ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲದೆ ಅವ್ರನ್ನ ದೂಷಿಸೋದು ಅಥವಾ ಅವ್ರನ್ನ ಅವಮಾನ ಪಡಿಸ್ತಕ್ಕಂಥದ್ದು, ಅವರು ಸರಿಯಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಸರ್ ಅವ್ರು ಹೊಟ್ಟೆಪಾಡಿಗೆ ಬಂದಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ತಾರೆ, ಗಾಡಿ ಓಡಿಸೋದನ್ನು ಕಲಿತಾರೆ. ಅವ್ರಿಗೇನು ಅನ್ನಿಸ್ತದೆ, ನಾವು ಮಾಡೋದೇ ಮೊದಲೇ ಲೋಯೆಸ್ಟ್ ಕೇಡರ್ ಕೆಲಸ, ಕಟ್ಟ ಕಡೆ ಅವಮಾನದ ಕೆಲಸ, ಇದಕ್ಕೆ ಮತ್ತು ಸಾಫ್ಟ್ ಸ್ಕಿಲ್ ಯಾಕೆ ಬೇಕು ಅನ್ನೋಂಥ ಭಾವನೆ ಅವ್ರಿಗಿರುತ್ತೆ. ಅವ್ರ ಬಗ್ಗೆ ಅವ್ರಿಗೆ ಒಂದು ರೀತಿಯ ದ್ವೇಷ ಇರುತ್ತೆ ಸೈಕಾಲಜಿಕಲಿ. ಅಯ್ಯೋ ನಾನು ಆಫ್ಟರ್ ಆಲ್ ಡ್ರೈವರ್ ಅನ್ನೋ ಭಾವನೆ ಇರುತ್ತೆ. ಈ ಥರದ ಎಕ್ಸಿಕ್ಯೂಟಿವ್ ಭಾವನೆಗಳನ್ನು ಅವ್ರಿಗೆ ಹೇಳಿದಾಗ ಅದನ್ನು ಕೊಡೋರಿಗಾಗಲಿ ತೊಗೊಳೋರಿಗಾಗಲಿ ರೀಚ್ ಆಗುವಂಥ ನಮ್ಮ ದೇಶದಲ್ಲಿ ಸಾಧ್ಯತೆ ಇದೆ ಅಂತ? ಸಾಧ್ಯತೆ ಖಂಡಿತ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸು, ಒಬ್ಬ ವೆಲ್ ಎಜುಕೇಟೆಡ್ ಅನ್ನೋ ವ್ಯಕ್ತಿಗಿಂತ ಈ ರೀತಿ ಒಂದು ಲೇ ಮ್ಯಾನ್ ಗ್ರಾಮೀಣ ಪ್ರದೇಶದಿಂದ ಬಂದ ಯುವಕರನ್ನು ತಯಾರು ಮಾಡೋದು ಬಹಳ ಸುಲಭ. ಅವರು ಅರ್ಥ ಮಾಡ್ಕೊಳ್ತಾರೆ ಹೇಗಿರಬೇಕು ಏನಂತೆ. ಬದಲಾವಣೆ ಆಗಿದ್ದಾರೆ ಸರ್. ಟ್ರೈನಿಂಗ್ ಕಾಂಪೋನೆಂಟ್ ಚಾಲಕರು ಯಾರು ದಡ್ರಲ್ಲ ಸರ್. ಗ್ರೇಟ್. ಹೇಳ್ತೀನಿ ಕೇಳಿ, ಬೆಂಗಳೂರಲ್ಲಿ 460ಕ್ಕೂ ಹೆಚ್ಚು ಟ್ರಾವೆಲ್ ಕಂಪನಿ ಇದೆ ಇವತ್ತು. ನಾನು ಬೆಂಗಳೂರು ಬಂದಾಗ ಬೆರಳೆಣಿಸೋಷ್ಟಿತ್ತು, ಕೇವಲ ಒಂದು 10 ಹೇಳ್ಬೋದಾಗಿತ್ತು ಇಂತಿಂಥ ಕಂಪನಿ ಇದೆ ಅಂತೇಳಿ. ಈಗ 460ಕ್ಕೂ ಹೆಚ್ಚು ಟ್ರಾವೆಲ್ ಕಂಪ್ನಿಗಳಿದೆ. ಬೆಂಗಳೂರಿನ ಜನಸಂಖ್ಯೆ ಆಲ್ಮೋಸ್ಟ್ 2 ಕೋಟಿಗೂ ಮೀರ್ತಾ ಇದೆ. ಇಷ್ಟು ಜನಸಂಖ್ಯೆ ಇರುವಂಥ ನಗರದಲ್ಲಿ 1,56,00,000 ವಾಹನಗಳಿದೆ. 5-6 RTO ರಿಜಿಸ್ಟ್ರ್ ಕಂಪ್ನಿಗಳು ಏನಿದೆ ಸುತ್ತು, ಬೆಂಗಳೂರು ಸುತ್ತು, ಒಂದು ದಿನಕ್ಕೆ 2-2.5 ಒಂದು ವಾರಕ್ಕೆ
2,500 ವೆಹಿಕಲ್ಗಳು ಹೊಸ ರಿಜಿಸ್ಟರ್ ಆಗಿ ರಸ್ತೆಗೆ ಬರ್ತಾ ಇದೆ. ಹೀಗೆ ಜಾಗತಿಕ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ನಗರ ಬೆಂಗಳೂರು. ಒಂದು ಕಾಲ ಇತ್ತು ಸರ್, ಆವಾಗೆಲ್ಲರೂ ಇಡೀ ದೇಶ ಮುಂಬೈ ಬಾಂಬೆ ಅಂತಿದ್ರು. ಅಲ್ಲಿ ಹೋಗಿ ಏನೋ ಬದುಕು ಕಟ್ಕೋಬೋದು, ನಮಗೆ ಅದು ಕಮರ್ಷಿಯಲ್ ಸಿಟಿ, ಇಂಡಸ್ಟ್ರಿಯಲ್ ಸಿಟಿ, ಒಂದು ಉದ್ಯೋಗ ಲಭ್ಯ ಆಗುತ್ತೆ, ಅಲ್ಲಿ ಜೀವನ ಮಾಡ್ಬೋದು ಅಂತೇಳಿ. ಈಗ ಯಾರೂ ಬಾಂಬೆ ಬಗ್ಗೆ ಮಾತಾಡ್ತಿಲ್ಲ. ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ಬ್ಯಾಂಗ್ಳೂರಿಗೆ ಹೋಗೋಣ. ಹಾಗಾಗಿ ಇಡೀ ದೇಶ, ಎಲ್ಲ ರಾಜ್ಯದ ಜನ ಪ್ರತಿದಿನ ನಮ್ಮ ನಗರಕ್ಕೆ ಮೈಗ್ರೇಟ್ ಆಗಿ ಬರ್ತಿದ್ದಾರೆ. ಬಂದವರು ಯಾರೂ ಈ ಜಾಗವನ್ನು ಬಿಡ್ತಾ ಇಲ್ಲ. ಸೊ ನಾನು ಹೇಳ್ತೀನಿ, ಈಗ ಬೆಂಗಳೂರು ಎಲ್ಲಿದೆ ಅಂತ ನಾನು ಯಾರಾದರೂ ಕೇಳಿದ್ರೆ ಅದು ಇಂಡಿಯಾದಲ್ಲಿದೆ ಅಂತ ಹೇಳೋದಕ್ಕಿಂತ ಇಡೀ ಇಂಡಿಯಾ ಬೆಂಗಳೂರಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾವ ರಾಜ್ಯದ ಜನ ನಮ್ಮೂರಲ್ಲಿ ಇವತ್ತಿಲ್ಲ ಸರ್. ನೋಡಿ, ಅಪಾರ್ಟ್ಮೆಂಟ್ ಕಚೇರಿ ಮೊದಲು ಬರೀ ತಮಿಳಿಯನ್ಸ್ ಬರ್ತಾಯಿದ್ರು, ಹೌದು, ಕೂಲಿ ಕೆಲಸಕ್ಕೆ. ಆಮೇಲೆ ಬೇರೆ ಬೇರೆ ವ್ಯವಹಾರಕ್ಕೆ ಆಂಧ್ರದ ಜನ ವಲಸೆ ಬಂದರು. ಈಗ ಬಿಹಾರಿಗಳು, ಆಮೇಲೆ ಒರಿಸ್ಸಾದಿಂದ, ನಾರ್ತ್ ಇಂಡಿಯಾದಿಂದ, ನಾರ್ತ್ ಈಸ್ಟ್ನವ್ರು ಬರೋಕ್ಕೆ ಶುರು ಮಾಡಿದರು. ಸೊ ಈಗ ರಿಕ್ವೈರ್ಮೆಂಟ್ ಇದೆ. ಆದರೆ ಇಲ್ಲಿ ನಮ್ಮ ರಾಜ್ಯದ ಜನ ಮಿಸ್ ಆಗ್ತಾ ಇದ್ದಾರೆ ಸರ್, ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಅಥವಾ ಬಂದ್ರೂ ಈಗ ಯಾವ ರೀತಿ ಬದಲಾವಣೆ ಆಗಬೇಕು, ತರಬೇತಿ ಆಗಬೇಕಂತ ಬಯಸ್ತೀರಿ ಈ ವರ್ಕಿಂಗ್ ಕ್ಲಾಸ್ಗೆ? ನೋಡಿ, ಈ ಫ್ರಂಟ್ ಲೈನ್ ಸ್ಟಾಫ್, ವರ್ಕಿಂಗ್ ಕ್ಲಾಸ್ ಅಂತ ತಾವೇನು ಹೇಳ್ತಾ ಇದ್ದೀರಿ, ಅವರ ಮುಗ್ಧತೆ, ಅವರ ಬಡತನದಿಂದ ಅಲ್ಲೇ ನರಳ್ತಾರೆ. ಅಲ್ಲಿಂದ ಮುಂದೆ ಬರುವಂಥ ಅವರಿಗೆ ಒಂದು ಅವೇರ್ನೆಸ್ ಬೇಕಾಗಿದೆ. ಅವ್ರಿಗೊಂದು ರೀತಿ ಬದುಕುವ ಕಲೆ ಹೇಗೆ ಅಂಥೇಳಿ ಹೇಳ್ಕೊಡ್ಬೇಕಾಗಿದೆ. ಜೀವನ ಕೌಶಲ್ಯ ಬಹಳ ಮುಖ್ಯ ಅವ್ರುಗಳಿಗೆ. ಅವ್ರು ಬಂದಿರೋಂಥ ಬ್ಯಾಕ್ಗ್ರೌಂಡ್ ನೀವು ನೋಡಿದಾಗ, ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗ ನಾನು ತರಬೇತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಚಾಲಕರಿಗೆ, ಕೇವಲ ಅವನಿಗೆ ರಸ್ತೆ ಸುರಕ್ಷತೆ ಅಂದ್ರೇನು, ಎಚ್ಚರಿಕೆ ಚಾಲನೆ ಅಂದ್ರೆ ಏನು, ಸೀಟ್ ಬೆಲ್ಟ್ ಹಾಕಬೇಕು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು, ಡ್ರೌಸಿ ಡ್ರೈವ್ ಮಾಡಬಾರ್ದು, ವೈಲೇಷನ್ ಆಫ್ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ತಲೆಗಳಿಗೆ ಹೋಗ್ತಿರ್ಲಿಲ್ಲ. ಅದನ್ನು ನಾನು ಹೇಗೆ ಇವರಿಗೆ ತಲುಪಿಸೋದು ಅಂತ ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದೇನು ಅಂತಂದರೆ, ಫಸ್ಟ್ ಅವರಿಗೆ ಜೀವನ ಕೌಶಲ್ಯವನ್ನು ಹೇಳ್ಕೊಡ್ಬೇಕಾಗಿದೆ. ಅಂದರೆ ಕೋಪ ಬೇಡ, ಕೋಪದಿಂದ ಏನೆಲ್ಲ ಸರ್ವನಾಶ ಆಗುತ್ತೆ, ವಿವೇಕ ಕಳ್ಕೊಳ್ತೀವಿ, ದುರಂತಗಳೇ ನಡೆದೋಗುತ್ತೆ, ಕೊಲೆಗಳೇ ನಡೆದೋಗುತ್ತೆ ಕೋಪದಿಂದ ಅಂಥೇಳಿ ಉದಾಹರಣೆಗಳೇ ಕೊಟ್ಟು ಹೇಳೋದಕ್ಕೆ ಪ್ರಾರಂಭ ಮಾಡಿದೆ. ಈ ಕೋಪಕ್ಕೆ ಸಂಬಂಧಪಟ್ಟಾಗೆ ನಾನು ತಮಗೆ ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಜೀವನದಲ್ಲಿ ನಡೆದ ಘಟನೆ ಇದು. ನಾನು ಆಗ ಒಂದು 5 ಸ್ಟಾರ್ ಹೋಟೆಲಲ್ಲಿ ಜನರಲ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ ಬೆಂಗಳೂರಲ್ಲಿ. ಆಗ ಸಾಂಗ್ಲಿನ ಸಾಹೇಬರು ಪ್ರಿಸನ್ IG ಆಗಿದ್ದರು, ಗಾಂಧಿನಗರದಲ್ಲಿತ್ತು ಪ್ರಿಸನ್. ಆಗ ಒಂದು ಸತಿ ಅಲ್ಲಿ ಕೈದಿಗಳು ಉಪವಾಸ ಕೂತ್ಬಿಟ್ರು, ಊಟ ಸರಿ ಇಲ್ಲ ಅಂಥೇಳಿ. ಸರಿ, ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ನಮ್ಮಂಥವ್ರನ್ನ ಒಂದು 4 ಜನನ ಜನರಲ್ ಮ್ಯಾನೇಜರ್ಗಳನ್ನ ಮೀಟಿಂಗ್ ಅಂತ ಕರೆದ್ರು. ಅದೇ ಫಸ್ಟ್ ಟೈಮು ನಾನು ಹೇಗಿರುತ್ತೆ ಜೈಲಂತ ಗೊತ್ತಿರಲಿಲ್ಲ, ಹೋದೆ. ಆಗ ನೋಡಿ, ಈ ರೀತಿ ಆಗಿದೆ, ಅವರು ಯಾರು ಊಟ ಮಾಡ್ತಾಯಿಲ್ಲ, ದಯವಿಟ್ಟು ನಿಮ್ಮ ಸಲಹೆ ಕೊಡಿ, ನೀವು ಹೋಟೆಲ್ ಬ್ಯಾಕ್ಗ್ರೌಂಡ್ನವ್ರಿ ನೀವೆಲ್ಲ ಅಂಥೇಳಿ. ಅದೇ ಫಸ್ಟ್ ಟೈಮು ನನ್ನ ಒಬ್ಬ ಇನ್ಸ್ಪೆಕ್ಟ್ರು ಪ್ರಿಸನ್ನಲ್ಲಿ ಅಡುಗೆ ಮಾಡುವಂಥ ಜಾಗಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಕೈದಿಗಳೇ ಎಲ್ಲ ಮಾಡ್ತಾಯಿದ್ರು, ರಾಗಿ ಮುದ್ದೆ ಮತ್ತು ಕಾಳು ಹುಳಿ ಅದೆಲ್ಲ. ಅದರಲ್ಲಿ ಒಬ್ಬ ಕೈದಿ ನನಗೆ ತೋರಿಸ್ತಾಯಿದ್ರು, ನೋಡಿ ಸರ್, ಇದು ಕೊಳಗದಲ್ಲಿ ಅವರು ಸಾಂಬಾರನ್ನು ಮಾಡ್ತಾಯಿದ್ರು, ಇದು ಕಾಳು ಹುಳಿ ಮಾಡ್ತಾಯಿದ್ದೀವಿ ಸರ್ ಅಂತೇಳಿ ಒಂದು ಕೋಲ್ ಹಾಕಿ ತಿರುಗಿಸಿ ಎಲ್ಲ ನನಗೆ ತೋರಿಸ್ತಾಯಿದ್ರು. ನಾನು ನೋಡಿದಾಗ ಆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅವ್ರನ್ನ ಕೇಳಿದೆ, ನೀವೇನು ತಪ್ಪು ಮಾಡಿ ಜೈಲಿಗೆ ಬಂದಿದ್ದೀರಿ, ಶಿಕ್ಷೆ ಅನುಭವಿಸ್ತಾ ಇದ್ದೀರಿ ಅಂತ. ಆಗ ಅವ್ರು ಹೇಳಿದ್ದು ಕೇಳಿ ನನಗೆ ನಿಜವಾಗ್ಲೂ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಏನಿಲ್ಲ ಸರ್, ಗಂಡ ಹೆಂಡತಿ ಜಗಳ, ಮದುವೆ ಆದ ಮೊದಲನೇ ದಿನದಿಂದನೇ ನಮ್ಮಿಬ್ಬರಲ್ಲೂ ಸಾಮರಸ್ಯ ಇರಲಿಲ್ಲ ಸರ್. ಒಂದಲ್ಲ ಒಂದು ಸಣ್ಣ ಸಣ್ಣ ಕಾರಣಗಳಿಗೆ ಕೂಡ ಜಗಳ ಆಗ್ತಾಯಿತ್ತು. ಒಂದು ಸರ್ತಿ ನಾನು ಭಾಳ ತಲೆ ಕೆಟ್ಟಿತ್ತು ಸರ್ ಕೆಲಸದಲ್ಲಿ. ಆ ಮೂಡಲ್ಲಿ, ಬ್ಯಾಡ್ ಮೂಡಲ್ಲಿ ನಾನು ಮನೆಗೆ ಹೋದ ಕೂಡಲೇ ಏನೋ ಒಂದು ವಿಷಯ ತೆಗೆದು ನನ್ನ ಪತ್ನಿ ನನ್ನನ್ನು ತುಂಬ ಹೀಯಾಳಿಸಿದ್ರು, ತುಂಬ ಬೈಯೋದಕ್ಕೆ ಶುರು ಮಾಡಿದ್ರು. ಆಗ ಬಂದ ಅತಿರೇಕದಲ್ಲಿ, ಬಂದ ಕೋಪದಲ್ಲಿ ನಾನು ಏನು ಮಾಡಿದೆ ಅಂತ ಗೊತ್ತಿಲ್ಲ ಸರ್, ಕೈ ಸಿಕ್ಕಿ ತೊಗೊಂಡು ಹಾಕ್ಬಿಟ್ಟೆ ಸರ್. ಅದು ಹೆಡ್ ಇಂಜುರಿ ಆಗೋಯ್ತು, ಬ್ಲೀಡಿಂಗ್ ಬರೋದು ಶುರುವಾಗೋಯ್ತು, ಗಾಬರಿ ಆಗೋಯ್ತು. ಕೂಡಲೇ ನಾನು ನಿಯರೆಸ್ಟ್ ಆಸ್ಪತ್ರೆಗೆ ಕರ್ಕೊಂಡೋದೆ ಸರ್. ಆದರೆ ರಕ್ತಸ್ರಾವ ಆಗಿ ಅವರು ತೀರ್ಕೊಂಡ್ರು. ನಾನು ಕೊಲೆಗಾರ ಆದೆ. ಹಾಗಾಗಿ ನನಗೆ ಜೀವಾವಧಿ ಶಿಕ್ಷೆ ಆಗಿದೆ ಸರ್. ಹಾಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನಾನು ಇವಾಗ. ಒಂದು ಕ್ಷಣದಲ್ಲಿ ಆದ ತಪ್ಪು ಸರ್. ಆ ಕ್ಷಣದಲ್ಲಿ ನಾನು ಏನಾದರೂ ಸ್ವಲ್ಪ ವಿವೇಕದಿಂದ ವರ್ತಿಸಿದರೆ ಹೀಗಾಗ್ತಿರ್ಲಿಲ್ಲ ಅಂಥೇಳಿ. ಹೀಗೆ ಅನೇಕ ಘಟನೆಗಳು ನನ್ನ ಜೀವನದಲ್ಲಿ ನಾನು ಕೂಡ ಕಂಡಿದ್ದೇನೆ. ಕೋಪದಿಂದ ಸರ್ವನಾಶ ಆಗುತ್ತೆ ಹೊರತು ಏನು ಕ್ರಿಯೇಟಿವಿಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ತರಬೇತಿ ಮಾಡ್ತಾ ಇದ್ದೆ ಒಮ್ಮೆ. ಆಗ ಒಬ್ಬ ಡ್ರೈವರು, ಸರ್ ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡ್ಬೋದಾ ಅಂತ ಕೇಳ್ದ. ಆಯ್ತಪ್ಪ, ಏನಾಯಿತು ಅಂತ ಒಂದು ಸ್ವಲ್ಪ ದೂರಕ್ಕೆ ಕರ್ಕೊಂಡೋಗಿ ಒಂದೇ ಸಮ ಅಳೋದಕ್ಕೆ ಶುರು ಮಾಡ್ದೆ. ನನಗೆ ಅಪ್ಪ ಅದು ಏನಾಯಿತು, ನಾನೇನಾದರೂ ನಿಮಗೆ ಹೇಳಬಾರ್ದು ಏನಾದರೂ ಹೇಳಿದ್ದೀನ, ನಿಮಗೆ ಮನಸ್ಸಿಗೆ ನೋವು ಮಾಡಿದ್ದೀನ, ದಯವಿಟ್ಟು ಹೇಳಿ ಯಾಕೆ ಹೇಳ್ತಾ ಇದ್ದೀರಿ ಅಂತ.
ಆಗ ಅವನು ಹೇಳಿದ್ದು ಕೇಳಿ ನನಗೆ ನಿಜಕ್ಕೂ ನೋವಾಯಿತು. ಏನಿಲ್ಲ ಸರ್, ನನಗೂ ನನ್ನ ಹೆಂಡ್ತಿಗೂ ಜಗಳ ಆಗ್ತಿರುತ್ತೆ ಸರ್, ನಮ್ಮಿಬ್ಬರಲ್ಲಿ ವೈಮನಸ್ಸು ಇದೆ ಸರ್. ಈಗ ಒಂದು ತಿಂಗಳಾಯಿತು ಸರ್ ಅವರು ತವ್ರ ಮನೆಗೆ ಹೊರಟೋಗಿದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಆದರೆ ನನಗೊಂದು 5 ವರ್ಷದ ಹೆಣ್ಮಗು ಇದೆ ಸರ್. ಆ ಹೆಣ್ಮಗುನೂ ಕರ್ಕೊಂಡು ಹೊರಟೋಗಿದ್ದಾಳೆ ಸರ್. ನನಗೆ ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಸರ್. ಯಾವಲ್ಲಾದರೂ ನೋಡಬೇಕು ಅಂತ ಅನಿಸುತ್ತೆ, ಮನೆ ಹತ್ರ ಹೋಗ್ತೀನಿ, ಆ ಮಗು ಅಳ್ತಿರುತ್ತೆ, ಅಪ್ಪ ಬಂದಿದೆ ನೋಡಬೇಕು ಬಿಡು ಅಂತೇಳಿ ಅದನ್ನು ಎಳೆದು ರೂಮ್ಗೆ ಹಾಕಿ ಬೀಗ ಹಾಕ್ತಾರೆ ಸರ್. ಇದು ನನಗೆ ಭಾಳ ನೋವಾಗುತ್ತೆ ಸರ್. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಸರ್. ಡ್ರೈವ್ ಮಾಡ್ತಿರುವಾಗೂ ನನ್ನ ಮಗಳ ನೆನಪಾಗುತ್ತೆ ಅಂಥೇಳಿ ಅವನು ಕಣ್ಣಲ್ಲಿ ನೀರಿಟ್ಕೊಂಡ. ಆಗ ನಾನು ಸಮಾಧಾನ ಮಾಡಿದೆ, ನೋಡಿ ನಿಮ್ಮ ವಶಕ್ಕೆ ತೊಗೊಂಡ್ರೂ ಕೂಡ ನೀವು ಎಲ್ಲಿ ನೋಡ್ಕೋತೀರಿ, ಹೆಣ್ಮಗು ಬೇರೆ ಅಂತ ಹೇಳ್ತಾ ಇದ್ದೀರಿ, ಕಾನೂನಿನ ರೀತಿಯಲ್ಲಿ ನೀವು ವಶಕ್ಕೆ ಪಡೆದ್ರೂ ಕೂಡ ಆ ಮಗುನ ಎಲ್ಲಿ ಸಾಕ್ತೀರಿ, ಎಲ್ಲಿ ಸುರಕ್ಷಿತ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆ ಹೊರಟ್ರೆ ನೀವು ಲೇಟಾಗಿ ಮನೆ ಸೇರ್ತೀರಿ, ಸ್ವಲ್ಪ ತಾಯಿ ಜೊತೆಯಲ್ಲೇ ಬೆಳೀಲಿ ಬಿಡಿ, ತೊಂದರೆ ಇಲ್ಲ, ವಯಸ್ಸಾದಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಅಪ್ಪ ಏನು ಅಮ್ಮ ಏನು ಅಂಥೇಳಿ ಸಮಾಧಾನ ಮಾಡಿದೆ ಅಂತ ಇಟ್ಕೊಳ್ಳಿ. ಆದರೆ ಅದಾದ ನಂತರ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ಗಂಡಸು ಅಂದರೆ ಅವನಿಗೂ ಎಮೋಷನ್ಸ್ ಇರುತ್ತಲ್ವ. ಹೆಣ್ಣು ನೋವಾದರೆ ಹತ್ತು ಬಿಡ್ತಾಳೆ, ಆದರೆ ಗಂಡಸು ಅಳೋದಕ್ಕೂ ಸ್ವಾತಂತ್ರ್ಯ ಇಲ್ಲ. ಗಂಡಸಾಗಿ ಅಳ್ತೀಯ ನೀನು ಅಂತಾರೆ, ಅವನು ಒಳಗಡೆನೇ ಅಳ್ತಾ ಇರ್ತಾನೆ. ಸೊ ಇನ್ಫ್ಯಾಕ್ಟ್ ನಾನು ಕೇಳಿದ್ರೆ ನಾನು ತಾಯಿಗೆ ನಾವು ಎಲ್ಲ ಪ್ರಾಶಸ್ತ್ಯವನ್ನು ಕೊಡ್ತೀವಿ. ತಾಯಿ ದೇವರು, 9 ತಿಂಗಳು ಎತ್ತು ಸಾಕ್ತಾಳೆ ನಮ್ಮನ್ನು, ಎಲ್ಲ ಸರಿ, ನಾನು ಕೂಡ ನಂಬ್ತೇನೆ ಅದೆಲ್ಲ. ಹಾಗಿದ್ದರೆ ಅಪ್ಪ ಅದವನೇನು ಅಲ್ವಾ, ಒಂದು ಪ್ರಶ್ನೆ ಬರುತ್ತಲ್ಲ. ಆಗ ಅವನಿಗಾಗಿ ಏನೂ ಮಾಡ್ಕೊಳ್ಳಲ್ಲ. ತನ್ನ ಮಕ್ಕಳಿಗೋಸ್ಕರ, ತನ್ನ ಸಂಸಾರಕ್ಕೋಸ್ಕರ, ಅಥವಾ ಇಲ್ಲಿ ಅವನಿಗೆ ಏನು ಅವನ ಕೈಲಿ ಸಾಧ್ಯ ಇಲ್ಲವೋ ಎಲ್ಲ ಜವಾಬ್ದಾರಿಗಳನ್ನು ಅವ್ನು ಹೆಗಲಾಗ ಹಾಕೋತಾನೆ. ಈ ಸಮಸ್ಯೆಗಳಿಂದ ಯುವಕರು ನರಳ್ತಾ ಇದ್ದಾರೆ ಸರ್ ಇವತ್ತಿನ ದಿನ. ಹಾಗಾಗಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾಯಿದೆ. 18ರಿಂದ 35 ವಯಸ್ಸಿನ ಯುವಕರು ತುಂಬ ಆತ್ಮಹತ್ಯೆ ಮಾಡ್ಕೊತಾರೆ ಸರ್. ಇದು ರಿಲೇಟೆಡ್ ಟು ಎವ್ರಿಬಡೀಸ್ ಪ್ರಾಬ್ಲಮ್. ಎಸ್, ಅಂದರೆ ಸಾಮಾನ್ಯವಾಗಿ ಎಲ್ಲ ವರ್ಗದ ಜನರ ಸಮಸ್ಯೆನ ನೀವು ಹೇಳಿದ್ರಿ. ಹೌದು. ನಿಮ್ಮ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಡ್ರೈವರ್ಗಳಿಗೆ ಇದು ಜನರಲ್ ಆಗಾಯ್ತು ಸರ್, ಪ್ರತಿಯೊಬ್ಬರ ಮನಸ್ಥಿತಿ ಬಗ್ಗೆ ನೀವು ಹೇಳಿದ್ರಿ. ಹೌದು. ನಿಮ್ಮ ಮುಖ್ಯ ವಿಷಯಕ್ಕೆ ಬರೋದಾದರೆ, ಡ್ರೈವರ್ಗಳು ಎದುರಿಸ್ತಾ ಇರುವಂಥ ಸಮಸ್ಯೆ ಏನು, ಮತ್ತು ನೀವು ಒಂದು ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರೆ ಸ್ಟಾರ್ಟಿಂಗ್ನಲ್ಲಿ ಎಷ್ಟೆಷ್ಟು ಅಪಘಾತಗಳಾಗ್ತವೆ ಏನು ಅಂತ. ಇದು ಅಪಾಯಕಾರಿ ಬೆಳವಣಿಗೆ. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನೇನು ಲೂಪ್ ಹೋಲ್ಸ್ ಇದೆ, ಬೇರೆ ದೇಶಗಳ ರೀತಿಯಲ್ಲಿ ನಾವು ಯಾವ ರೀತಿ ಸರಿಪಡಿಸ್ಬೇಕು? ಓಕೆ, ಇಲ್ಲಿ ಅನೇಕ ವಿಚಾರಗಳನ್ನ ನಾವು ಮಾತಾಡಬೇಕಾಗುತ್ತೆ. ಅಪಘಾತಗಳನ್ನು ತಡೆಯೋದಕ್ಕೆ ಅಸಾಧ್ಯ ಅಂತ ಖಂಡಿತ ನಾನು ಹೇಳಲ್ಲ. 100ಕ್ಕೆ 95% ಅಪಘಾತಗಳು ಮನುಷ್ಯನ ತಪ್ಪುಗಳಿಂದನೇ ಆಗ್ತಾಯಿದೆ. ಅಂದಮೇಲೆ ಮನುಷ್ಯ ಬದಲಾವಣೆ ಆಗಬೇಕಲ್ಲ. ನಾನಿಲ್ಲಿ ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಸರ್ಕಾರಗಳು ಏನು ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ರೂಲ್ಸ್ ಫ್ರೇಮ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ರಸ್ತೆ ಅಗಲೀಕರಣ ಆಗ್ತಾ ಇದೆ, ರಸ್ತೆಗಳಲ್ಲಿ ಫ್ಲೈಓವರ್ಸು, ಕನ್ಸ್ಟ್ರಕ್ಷನ್, ಅಂಡರ್ಪಾಸ್ಗಳು ಎಲ್ಲವೂ ನಡೀತಾ ಇದೆ, ಮೇ ಬಿ ಸ್ಲೋ ಫೇಸಲ್ಲಿ. ಈಗ ಬೆಂಗಳೂರಂಥ ಮಹಾನಗರ ನೀವು ತೊಗೊಂಡ್ರೆ ಇಟ್ ಕೆನಾಟ್ ಬಿ ಕಂಪೇರ್ಡ್ ವಿತ್ ಎನಿ ಅದರ್ ಮೇಜರ್ ಸಿಟೀಸ್ ಇನ್ ಇಂಡಿಯಾ. ಬಿಕಾಸ್ ಬ್ರಿಟಿಷ್ನವ್ರ ಕಾಲದಲ್ಲೇ ಮುಂಬೈ, ಡೆಲ್ಲಿ, ಕಲ್ಕತ್ತಾ, ಚೆನ್ನೈ ಎಲ್ಲ ಕಡೆ ಎಲೆಕ್ಟ್ರಿಕ್ ಟ್ರೈನ್ಸ್ ಅಂತ ಇತ್ತು. ದೆರ್ ಇಸ್ ಎ ಮಾಸ್ ಟ್ರಾನ್ಸ್ಪೋರ್ಟೇಷನ್. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾವಿರಾರು ಜನ ಪ್ರಯಾಣ ಮಾಡುವಂಥ ಒಂದು ಅನುಕೂಲ ಆ ನಗರಗಳಲ್ಲಿ ಇತ್ತು. ಬೆಂಗಳೂರು ಆವಾಗ ಎಷ್ಟಿತ್ತು? ಕೇವಲ 20 ವರ್ಷಗಳಿಂದ ಇದ್ರ ಪಾಪ್ಯುಲೇಷನ್ ವಾಸ್ ಓನ್ಲಿ 45 lakhs. ನಮ್ಗೆ ಅದರ ಅವಶ್ಯಕತೆ ಇರಲಿಲ್ಲ, ಮಾಸ್ ಟ್ರಾನ್ಸ್ಪೋರ್ಟೇಷನ್ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಅತಿ ವೇಗವಾಗಿ ಜಗತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ನಗರಗಳಲ್ಲೇ ಬೆಂಗಳೂರು ಒಂದು. ಯಾವಾಗ ಇಲ್ಲಿ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಟ್ರಾಫಿಕ್ ಜಾಮ್ ಆಗೋಕ್ಕೆ ಶುರುವಾಯಿತು. ಒಬ್ಬ ವ್ಯಕ್ತಿ ಇಲ್ಲಿ ಬದುಕ್ತಾ ಇದ್ದಾನೆ ಅಂತಂದರೆ ಅವನಿಗೆ ಒಂದು ದ್ವಿಚಕ್ರ ವಾಹನದ ಅನಿವಾರ್ಯತೆ ಇತ್ತು. ಇನ್ಫ್ಯಾಕ್ಟ್ ಎಷ್ಟೋ ಕಡೆ ಕೇಳೋರು, ನಿಮಗೆ 2 ವೀಲರ್ ಇದ್ದರೆ ಕೆಲಸ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ. ಹಾಗಾಗಿ 85 ಲಕ್ಷ ದ್ವಿಚಕ್ರ ವಾಹನ ನಗರದಲ್ಲಿದೆ. ಜಗತ್ತಿನ ಯಾವುದೇ ಊರಲ್ಲಿಲ್ಲ ಇಷ್ಟೊಂದು ದ್ವಿಚಕ್ರ ವಾಹನಗಳು. ಬೆಂಗಳೂರಲ್ಲಿದೆ 85 ಲಕ್ಷ. ಅದು ಬೆಳೀತಾನೆ ಇದೆ ಸಂಖ್ಯೆ. ಈಗ ಮೆಟ್ರೋ ಬರ್ತಾ ಇದೆ, ಬಟ್ ಮೆಟ್ರೋ ಅಂದರೆ ಎವರೇಜ್ ಪಾಪ್ಯುಲೇಷನ್ 50% ಟೂ ವೀಲರ್ ಇದೆ. ಹೌದು, ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ದ್ವಿಚಕ್ರ ವಾಹನ ಇದೆ, ಹಾಗಾಗಿದೆ. ಸೊ ಇವೆಲ್ಲ ದಿಸ್ ಆರ್ ಆಲ್ ಕಾಂಟ್ರಿಬ್ಯೂಟೆಡ್ ಟು ದಿ ಟ್ರಾಫಿಕ್ ಜಾಮ್ಸಲ್ಲಿ. ಅಂದರೆ ಈಗ ಇದಕ್ಕೆ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಿದೆ. ಈಗ ನೋಡಿ ಸರ್, ಇಷ್ಟೊಂದು ಪಾಪ್ಯುಲೇಷನ್ ಡೆನ್ಸಿಟಿ ಮತ್ತು ವೆಹಿಕಲ್ ಡೆನ್ಸಿಟಿ ಇರತಕ್ಕಂಥ ನಗರದಲ್ಲಿ ಎಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪ್ರತಿಯೊಂದು ಎಕ್ಸ್ಟೆನ್ಷನಲ್ಲೂ ಮಲ್ಟಿ ಸ್ಟೋರಿ ಪಾರ್ಕಿಂಗ್ ಮಾಡ್ಬೋದಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ. ಒಂದು 2,000, 3,000 ಕಾರುಗಳು, 2,000, 3,000 ದ್ವಿಚಕ್ರ ವಾಹನಗಳು ನಿಲ್ಲುವಂಥ ಒಂದು 5 ಫ್ಲೋರು 6 ಫ್ಲೋರ್ಸು ಕನ್ಸ್ಟ್ರಕ್ಷನ್ ಮಾಡ್ಬೋದಲ್ಲ ಸರ್. ಪ್ರತಿಯೊಂದು ಎಕ್ಸ್ಟೆನ್ಷನಲ್ಲೂ ಬೇಕಿದು. ಆಗ ನೀವು ಕಾನೂನು ಮಾಡಿ, ಯಾರು ರಸ್ತೆಗಳಲ್ಲಿ ವಾಹನಗಳನ್ನು ನಿಲ್ಲಿಸೋಗಿಲ್ಲ ಅಂಥೇಳಿ ಜನ ಪೇ ಮಾಡ್ತಾರೆ.
ಹೌದು. ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಷ್ಟೇ. ಇದು ಯಾಕೆ ಯಾರು ಯೋಚನೆ ಮಾಡ್ತಿಲ್ಲ? ಅದು ನಿಜಕ್ಕೂ ಒಂದು ದೊಡ್ಡ ಸರ್, ಅವ್ರು ಕಾಸ್ಟ್ಲಿ ಹೊರೆ ಆಗುತ್ತಂತಾರೆ. ನಾವು ಕಾರ್ ಇಡೋದೇ ನಮಗೆ ಬರ್ಡನ್ನು, ಬೈಕ್ ಇಡೋದೇ ನಮಗೆ ಬರ್ಡನ್ನು, ಅದ್ರ ಸಾಲ, ಮತ್ತು ನೀವು ಪಾರ್ಕಿಂಗಿಗೆ ದುಡ್ಡು ಚಾರ್ಜ್ ಮಾಡಿದರೆ ಇಲ್ಲ ಸರ್, ನಾವು ಎಲ್ಲಿಂದ ಹೋಗ್ಬೇಕು? ಇಲ್ಲ ಸರ್, ಖಂಡಿತ ಕೊಡ್ತಾರೆ ಸರ್. ಜನ ದೇ ಆರ್ ವಿಲ್ಲಿಂಗ್ ಟು ಪೇ. ಒಂದು ಸುರಕ್ಷಿತವಾಗಿರುತ್ತೆ ವಾಹನ. 10 ಲಕ್ಷ 15 ಲಕ್ಷ ಕೊಟ್ಟು ಕಾರ್ ತೊಗೊಂಡಿರ್ತಾನೆ, ಒಂದು 50 ರೂಪಾಯಿ ಕೊಟ್ಬಿಟ್ಟು ಅವನು ಈ ಡಸಂಟ್ ಮೈಂಡ್ ಪಾರ್ಕಿಂಗ್ ಇನ್ ಪಾರ್ಕಿಂಗ್ ಪ್ಲೇಸ್. ಆಗ ನೀವು ಹೇಳ್ಬೋದು ರಸ್ತೆಗಳಲ್ಲಿ ಯಾರೂ ಪಾರ್ಕ್ ಮಾಡೋಗಿಲ್ಲ ಅಂತ. ಇದು ನೋಡಿ, ಮೋರ್ ದ್ಯಾನ್ 50% ಆಫ್ ದ ರೋಡ್ಸ್ ಆರ್ ಆಕ್ಯುಪೈಡ್ ಬೈ ದಿ ವೆಹಿಕಲ್ಸ್. ಒಂದು ನ್ಯಾರೋ ರೋಡ್ ಇರುತ್ತೆ, ಎರಡೂ ಬದಿ ಪಾರ್ಕ್ ಮಾಡಿರ್ತಾರೆ. ಈಗ ಒಂದು ಮನೆ ಇರೋ ಕಡೆ ಬೆಂಗಳೂರಲ್ಲಿ ಏನಾಗಿದೆ, 5 ಮನೆ ಆಗುತ್ತೆ ಫ್ಲೋರ್ಸು. 5 ಮನೆ ಅಂದರೆ 5 ಕಾರ್ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿ. ಅವ್ನಿಗೆ ಎಷ್ಟು ಜಾಗ ಇಲ್ಲ, ಎಲ್ಲ ರೋಡ್ಗಳಲ್ಲಿ ನಿಲ್ಲಿಸ್ತಾರೆ. 1 ಕೋಟಿ ಕೊಟ್ಟು ವಾಹನ ಪರ್ಚೇಸ್ ಮಾಡಿ ರೋಡ್ ಪಕ್ಕದಲ್ಲಿ ನಿಲ್ಲಿಸ್ತಾರೆ ಸರ್. ಆ ಥರ ಪರಿಸ್ಥಿತಿ ಇದೆ ಇವತ್ತಿನ ದಿನ. ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು, ಅದು ಒಂದು. ಎರಡನೇದಾಗಿ ಬಸ್ ಬೇ ಅಂತ ನಮ್ಮೂರಲ್ಲಿ ಇಲ್ಲ ಸರ್. ಸಾಧಾರಣ 9,000 BMTC ಬಸ್ಸುಗಳಿದೆ ಬೆಂಗಳೂರಲ್ಲಿ. ಒಂದು ರೂಟಲ್ಲಿ ಒಂದು ಬಸ್ ಹೋಗ್ತಿದೆ ಅಂತಂದರೆ ಅವನು ಪ್ರತಿಯೊಂದು ಸ್ಟಾಪನ್ನು ರೋಡಲ್ಲೇ ನಿಲ್ಲಿಸ್ತಾನೆ. ದೆರ್ ಇಸ್ ನೋ ಬಸ್ ಸ್ಟಾಪ್, ರೋಡ್ ಸೈಡಲ್ಲೇ ಬಸ್ ಸ್ಟಾಪ್ ಅಷ್ಟೇ. ಅಲ್ಲಿ 40 ಸ್ಟಾಪ್ಸ್ ಇದೆ ಅಂತಂದರೆ 2 ನಿಮಿಷ ಅಂದರೆ 80 ನಿಮಿಷ ಹೋಯ್ತಲ್ಲ ಸರ್ ಅಲ್ಲಿ. ಅದರಿಂದ ಎಷ್ಟು ವೆಹಿಕಲ್ಗಳು ನಿಂತ್ಕೊಳ್ಳುತ್ತೆ, ಫ್ಲೋ ಕಟ್ ಆಗುತ್ತೆ ಅಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಫ್ಲೋ ಕಟ್ ಆಗುತ್ತೆ. ಅದ್ರ ಬದಲು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಒಳಗಡೆಗೆ ಬಂದು, ಒಳಭಾಗಕ್ಕೆ, ರಸ್ತೆಯಿಂದ ಹೊರಭಾಗಕ್ಕೆ ಬಂದು ಬಸ್ ಬೇ ಅಂತ ಒಂದು ವ್ಯವಸ್ಥೆ ಮಾಡಿದ್ರೆ ಇದು ಜನಗಳ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಪ್ರಯಾಣದ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದ ತುಂಬ ಸೇಫ್. ಅದು ಟೈಮ್ ಸೇವ್ ಆಗುತ್ತೆ. ಇದನ್ನು ಯಾಕೆ ಮಾಡಬಾರ್ದು? ಇದು ಅಂತಾರಾಷ್ಟ್ರೀಯ ಇದದು ಸ್ಟ್ಯಾಂಡರ್ಡ್. ಅದು ಆ್ಯಕ್ಚುಲಿ ಬಸ್ ಬೇ ಅಂತ ಇರಬೇಕು. ಹೀಗೆ ಒಂದು ವ್ಯವಸ್ಥಿತವಾಗಿ ಟ್ರಾನ್ಸ್ಪೋರ್ಟೇಷನ್ನ ನಿಯಂತ್ರಣ ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಿದೆಯಲ್ಲ, ಏನು ಚೋಕಿಂಗ್ ಅಂತ ನಾವು ಹೇಳ್ತೀವಿ, ಅದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯ ಸರ್. ಮತ್ತೆ ಏನು ಅವೇರ್ನೆಸ್? ಒಂದು ಇದು ಸರ್ಕಾರದ ಹೊಣೆಗಾರಿಕೆ ಆಯ್ತು ಸರ್. ಹೌದು. ಇಲ್ಲಿ ವೈಯಕ್ತಿಕವಾಗಿ 2 ವೀಲರ್ 4 ವೀಲರ್ ಡ್ರೈವ್ ಮಾಡುವಂಥ ವ್ಯಕ್ತಿ ಅಪಘಾತಕ್ಕೀಡಾಗಲಿಕ್ಕೆ ಮತ್ತೇನು ಕಾರಣಗಳು ನಿಮ್ಗೆ ಗೊತ್ತಾಗ್ತದೆ? ಹಾಂ, ಈಗ ಏನೇನು ಮಾಡಬಾರ್ದು ಅಂತ ನಾನು ಆಗಲೇ ನಿಮ್ಗೆ ಹೇಳಿದೆ. ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗು, ಜಿಗ್ಜಾಗ್ ಮಾಡ್ತಾರೆ. ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಹಾಕು ಅಂದರೂ ಹಾಕ್ಕೊಳ್ಳಲ್ಲ. ಅದರ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಅದು ಹೇಳ್ತೇನೆ, ಹೆಡ್ ಇಂಜುರಿ ಆದರೆ ಈ ತಲೆ ಹೋಗಿ ಹಾರ್ಡ್ ಸರ್ಫೇಸಿಗೆ ಬಿತ್ತು ಅಂತಂದರೆ ಈ ಸ್ಕಲ್ ಒಳಗಡೆ ಏನು 100ಕ್ಕೆ 20% ಫಸ್ಟ್ ಬ್ಲಡ್ಡು ಮೆದುಳಿಗೆ ಹೋಗಿ ಮತ್ತೆ ಸರ್ಕ್ಯುಲೇಟ್ ಆಗುತ್ತೆ ಅಂತ ವೈದ್ಯಕೀಯ ಹೇಳ್ತಾರೆ. ಅದು ಹಾರ್ಡ್ ಸರ್ಫೇಸಿಗೆ ಹೋಗಿ ಬಲವಾಗಿ ಪೆಟ್ಟು ಬಿದ್ದಾಗ ಒಳಗಡೆ ಬ್ಲಡ್ ಕ್ಲಾಟ್ ಆಗುತ್ತೆ. ಆ ಕ್ಲಾಟ್ ಆಗಿರೋ ಬ್ಲಡ್ಡಿನ ವಿತಿನ್ ಹಾಫ್ ಆನ್ ಅವರಲ್ಲಿ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಮನುಷ್ಯ ಸಾಯ್ತಾನೆ. ಹಾಗಾಗಿ ಹೆಡ್ ಇಂಜರಿ ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಅದನ್ನು ಆಪ್ರೇಷನ್ ಮಾಡೋಕ್ಕೆ ಯಾರಿಗೆ ಸಾಧ್ಯ ಅಂದರೆ ಬರೀ ನಿಮ್ಮನ್ಸ್ಗೆ ಹೋಗಬೇಕು. ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ನ್ಯೂರಾಲಜಿ. ಈಗ ಬೆಂಗಳೂರಂಥ ಮಹಾನಗರದಲ್ಲಿ ಎಲ್ಲಾದರೂ ಅಪಘಾತ ಆದರೆ ಅರ್ಧ ಗಂಟೆಯಲ್ಲಿ ಆ ಪೇಷಂಟನ್ನು ನಿಮ್ಮನ್ಸ್ಗೆ ತಲುಪಿಸೋದು ಅಸಾಧ್ಯ. ಮತ್ತು ಅಗೇನ್ ಟ್ರಾಫಿಕ್ ಪ್ರಾಬ್ಲಮ್, ಮಾರ್ಗ ಮಧ್ಯದಲ್ಲಿ ಸಾಯ್ತಾರೆ. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಟ್ ಈಸ್ ಪಾಸಿಬಲ್. ನೀವೇ ನೋಡಿದಾಗೆ ಅಲ್ಲಿ ಯಾರು ಪೊಲೀಸ್ನವ್ರು ಯಾವ ರೋಡಲ್ಲೂ ಯಾವ ಹೈವೇನಲ್ಲೂ ಇರಲ್ಲ. ಎವ್ರಿಥಿಂಗ್ ಇಸ್ ಕಂಟ್ರೋಲ್ ಥ್ರೂ ಟೆಕ್ನಾಲಜಿ, ಥ್ರೂ ಸ್ಯಾಟಲೈಟಿಂದ ಎಲ್ಲವನ್ನು ಮಾನಿಟರ್ ಮಾಡಿ. ಟೆಕ್ನಾಲಜಿ ಒಂದು ಸರ್, ಅವರಿಗೆ ಅವರ ದೇಶದ ಕಾನೂನು ಅವೇರ್ನೆಸ್ ಇದೆ, ಶಿಸ್ತಿದೆ. ರಸ್ತೆಗಳ ಮೇಲೆ ಪ್ರತಿಯೊಬ್ಬರು ಶಿಸ್ತನ್ನು ಪಾಲಿಸ್ತಾರೆ. ಮನೆಗಿಂತಲೂ ಹೆಚ್ಚಲ್ಲಿ ರಸ್ತೆಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ ಜನ. ಹೌದು. ನೀ ಮನೆಯಲ್ಲಿ ಹೆಂಗೆ ಸಿವಿಲೈಸ್ಡ್ ಆಗಿರ್ತೀವೋ ಗೊತ್ತಿಲ್ಲ, ರಸ್ತೆ ಮೇಲೆ ಹೋದರೆ ನೀನು ಸಿವಿಲೈಸ್ಡ್ ಆಗಿರ್ಬೇಕು. ಸಿವಿಕ್ ಸೆನ್ಸ್ ಅನ್ನೋದು ಮಕ್ಕಳಿಂದನೂ ಅಲ್ಲಿ ಬರುತ್ತೆ. ನಮ್ಮಲ್ಲಿ ವಿ ಲ್ಯಾಕ್ ಬೇಸಿಕ್ ಸಿವಿಕ್ ಸೆನ್ಸಸ್. ಗಾರ್ಬೇಜ್ ಎಲ್ಲಂದ್ರಲ್ಲಿ ಹಾಕ್ತೀವಿ, ಎಲ್ಲಂದ್ರಂತೆ ಉಗುಳ್ತೀವಿ, ರಸ್ತೆಗಳಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಟ್ರಾಫಿಕ್ ಸಿಗ್ನಲ್ ಬರುತ್ತೆ, ನಿಲ್ಲಿಸಲ್ಲ, ಹೊಡ್ಕೊಂಡು ಹೋಗ್ತಿರ್ತಾರೆ. ಓವರ್ ಸ್ಪೀಡ್ ಮಾಡಬಾರ್ದು ಅಂತ ಗೊತ್ತಿದ್ರು ಓವರ್ ಸ್ಪೀಡ್ ಮಾಡೋಗ್ತಾರೆ. ಈಗ ಅದ್ರ ಬಗ್ಗೆ ಸ್ಪೀಡ್ ಬಗ್ಗೆ ನೀವು ಕೇಳಿ ಯಾರಿಗೂ ಮಾಹಿತಿ ಇರಲ್ಲ. 80 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಅಂತ ಹಾಕಿದರೆ 100-120 ಕಿಲೋಮೀಟರ್ ಸ್ಪೀಡ್ ಹೋಗ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ಅರಿವಿನ ಕೊರತೆ ಇದೆ. ಸಮಸ್ತ ಜನತೆಗೆ, ವಾಹನ ಓಡಿಸೋ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಲೈಸೆನ್ಸ್ ಕೊಡಬೇಕಾದ್ರೆ ಹೇಳಬೇಕಾ ಅಥವಾ ರಸ್ತೆಗೆ ಬಂದ ಮೇಲೆ ಪೆನಾಲ್ಟಿ ಹಾಕ್ಬೇಕಾ ಸರ್? ಲೈಸೆನ್ಸ್ ಕೊಡಬೇಕಾದ್ರೇ ಅವರಿಗೆ ಇವೆಲ್ಲ ಮಾಹಿತಿಗಳನ್ನು ಕೊಟ್ಟಿರಬೇಕು. ಸ್ಪೀಡ್ ಲಿಮಿಟ್ಸ್ ಅಂದರೆ ಏನು ಅಂತ ಅದಕ್ಕೊಂದು ವಿಚಾರ ಹೇಳ್ತೇನೆ ಕೇಳಿ. ಟೆಕ್ನಿಕಲಿ ಒಂದು ರಸ್ತೆ 80 ಕಿಲೋಮೀಟರ್ ಸ್ಪೀಡ್ ಅಂತ ಹಾಕಿದ್ದಾಗ 80 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸ್ಪೀಡಲ್ಲಿ ಹೋದರೆ ಆ ರಸ್ತೆಯಲ್ಲಿ ನೀನು ವಾಹನವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ. ನನ್ನ ಕೇಳಿದ್ರೆ ಯಾವುದು ಸೇಫ್ ಸ್ಪೀಡ್ ಲಿಮಿಟ್ ಅಂತ ಭಾರತದಲ್ಲಿ ಕೇಳಿದ್ರೆ ಹೇಳಿ ಕೇಳಿ ಭಾರತ ಗ್ರಾಮೀಣ ದೇಶ ಆ್ಯಂಡ್ ಕೃಷಿ ಪ್ರಧಾನ ದೇಶ.
ನಮ್ಮ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗೋದು ಗ್ರಾಮೀಣ ಪ್ರದೇಶದಲ್ಲಿ. ಸೊ ಆ ರಸ್ತೆಗಳು ಹೇಗಿರುತ್ತೆ ಅಂದರೆ ಫ್ರೀಯಾಗೇ ಇದ್ದರೂ ಕೂಡ ರೋಡ್ ಫ್ರೀ ಇದೆ ಅಂತ ಹೇಳಿಬಿಟ್ಟು 100-120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಆಲ್ ಆಫ್ ಎ ಸಡನ್ ಏನು ಬೇಕಾದ್ರೂ ರಸ್ತೆಗೆ ಬರ್ಬೋದು. ಬಿಕಾಸ್ ತಡೆಗೋಡೆಗಳು ಅಂತ ಏನಿಲ್ಲ. ಇಟ್ ಈಸ್ ನಾಟ್ ಫೆನ್ಸ್ಡ್, ರೋಡ್ಸ್ ಆರ್ ನಾಟ್ ಫೆನ್ಸ್ಡ್, ಇಟ್ಸ್ ಓಪನ್ ಟು ದ ಪಬ್ಲಿಕ್. ಒಂದು ಹಸುನೇ ಬರ್ಬೋದು, ಒಂದು ದನ ಬರ್ಬೋದು, ಒಂದು ಮಗುನೇ ಬಂದುಬಿಡ್ಬೋದು. ಈಗೆಲ್ಲ ಆದಾಗ ಏನಾಗುತ್ತೆ, ನೀವು ಆ ಥರ ಆದಾಗ ತಕ್ಷಣ ನಿನ್ನ ವಾಹನವನ್ನು ನಿಲ್ಲಿಸುವಷ್ಟು ಕೆಪಾಸಿಟಿ ಇದ್ದರೆ, ಆ ಸ್ಪೀಡಲ್ಲಿ ನೀನಿದ್ದರೆ ದಟ್ ಈಸ್ ದಿ ಸೇಫೆಸ್ಟ್ ಸ್ಪೀಡ್. ಈ ಒಂದು ಇನ್ಸಿಡೆಂಟ್ ಹೇಳ್ತೇನೆ ಕೇಳಿ. ತುಮಕೂರು ಹತ್ರ ಒಂದು ಘಟನೆ ನಡೀತು. ನನಗೆ ನೆನಪಾದದ್ದು ಹೇಳ್ತಾ ಇದ್ದೀನಿ. ಪ್ರತಿದಿನ ಅಪಘಾತಗಳಾಗ್ತಾ ಇರುತ್ತೆ. ಒಂದು 4 ಫ್ಯಾಮಿಲಿ ಟೆಂಪೋ ಟ್ರಾವೆಲರ್ ಹೈರ್ ಮಾಡಿದ್ದಾರೆ. ಗೊರವನಹಳ್ಳಿ ಟೆಂಪಲ್ಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ದಾರೆ. ತಾಪಸ್ಪೇಟೆ ಕ್ರಾಸ್ ಆದಮೇಲೆ ರಸ್ತೆ ಫ್ರೀ ಆಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಹೋಗುತ್ತೆ ಅದು. ರಸ್ತೆ ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು ಮೋರ್ ದೆನ್ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದ್ದಾನೆ ಚಾಲಕ. ಸಡನ್ನಾಗಿ ಆಲ್ ಆಫ್ ಎ ಸಡನ್ ಒಂದು ಹೆಣ್ಣು ಮಗು ರೋಡಿಗೆ ಬಂದ್ಬಿಟ್ಟಿದೆ. ಈಗ ಆ ಸ್ಪೀಡಲ್ಲಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವನು ಹೋದರೆ ಮಗು ಮೇಲೆ ಹೋಗ್ಬಿಡುತ್ತೆ. ಆ ಬೈಕ್ ಏನು ಮಾಡಿದ್ದಾನೆ, ವೆಹಿಕಲ್ನ ಟರ್ನ್ ಮಾಡಿದ್ದಾನೆ. ಅವ್ನಿಗೆ ಏನೇನು ಸಾಧ್ಯವೋ ಆ ಕ್ಷಣಕ್ಕೆ ಮಾಡೋ ಪ್ರಯತ್ನ ಮಾಡಿದ್ದಾನೆ. ಆ ಪಕ್ಕಕ್ಕೆ ಟರ್ನ್ ಮಾಡಿದಾಗ ವೆಹಿಕಲ್ನ ಪಕ್ಕದಲ್ಲಿ ಚಪ್ಪಡಿ ಕಲ್ಲುಗಳನ್ನು ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ಗೆ. ಟೆಂಪೋ ಟ್ರಾವೆಲರ್ ಹೋಗಿ ಆ ಚಪ್ಪಡಿಗಳಿಗೆ ಹೊಡೆದಿದೆ. ಒಳಗಡೆ ಕೂತಿದ್ದವ್ರ ಕತ್ತುಗಳು ಕತ್ತರಿಸಿ ಬಿದ್ದೋಗಿತ್ತು. ಇಂಥ ಒಂದು ಭೀಕರ ದುರಂತವೇ ನಡೆದೋಯ್ತು. ಹಾಗಾಗಿ ಅಪಘಾತ ಹೀಗೆ ಆಗುತ್ತೆ ಅಂತಲ್ಲ, ನಾನಾ ಕಾರಣಗಳಿಗೆ ಆಗುತ್ತೆ. ಈಗ ನೋಡಿ, ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೇವೆ, ಭೀಕರ ಅಪಘಾತ, ಒಂದೇ ಕುಟುಂಬದ 4 ಜನ ಸತ್ತರು, ಒಂದೇ ಕುಟುಂಬದ 6 ಜನ ಸತ್ತರು ಅಂತೆಲ್ಲ ಕೇಳ್ತೇವೆ. ಇದೆಲ್ಲ ಆಗೋದು ಸರ್ ನನ್ನ ಕೇಳಿದ್ರೆ ನಿದ್ದೆಗೆಟ್ಟ ಚಾಲನೆ. ನಿದ್ದೆಗೆಟ್ಟ ಚಾಲನೆಗೆ ಎಷ್ಟು ಡೇಂಜರು ಅಂತಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ಗಿಂತ ಡೇಂಜರು. ಅದು ಹಾಗಿದ್ದ ಮೇಲೆ ನಿದ್ದೆ ಮಹತ್ವ ಏನು? ಓವರ್ ಕಾನ್ಫಿಡೆನ್ಸು ಜನಕ್ಕೆ ಅರ್ಥ ಮಾಡ್ಕೊಳ್ಳಲ್ಲ. ಇದನ್ನು ತಿಳಿದರೆ ಚಾಲಕರು ಕೂಡ ಅನೇಕರು ಸತ್ತರು ಅಪಘಾತಗಳಲ್ಲಿ. ಆಗ ನಾನು ಹೇಳೋ ರೀತಿ ಹೇಗೆ ಅಂತಂದರೆ, ಇಂಥವ್ರಿಗೆಲ್ಲ ಇದು ದೈವ ನಿರ್ಣಯ ಹೇಗೆ ಮನುಷ್ಯನ ಹುಟ್ಟು ಆಗಿದೆ ಅಂದರೆ, ಪಶು ಪಕ್ಷಿ ಪ್ರಾಣಿ ಎಲ್ಲರೂ 24 ಗಂಟೆನಲ್ಲಿ 6ರಿಂದ 7 ಗಂಟೆ ಮೈ ಮರೆತು ನಿದ್ದೆ ಮಾಡಲೇಬೇಕು. ಅದು ಹೇಗೆ ಅವ್ರಿಗೆ ಅರ್ಥೈಸಿದ್ರೆ ಖಂಡಿತ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಈಗ ನಾವು ಬದುಕೋಕ್ಕೋಸ್ಕರ ಅನ್ನ ಆಹಾರಗಳ ಸೇವನೆ ಮಾಡ್ತೀವಿ. ಬೆಳಗ್ಗೆ ಕಾಫಿ ಟೀಯಿಂದ ಪ್ರಾರಂಭ ಆಗಿ ಬ್ರೇಕ್ಫಾಸ್ಟು, ಲಂಚು, ಸ್ನ್ಯಾಕ್ಸು, ಡಿನ್ನರ್ ಅಂತ 24 ಗಂಟೆಯಲ್ಲಿ ತಿಂತಾನೆ ಇರ್ತೀವಿ ನಾವು. ಸೊ ಭಗವಂತ ನಾಲಿಗೆಗೆ ರುಚಿ ಕೊಟ್ಟಿದ್ದಾನೆ, ಮನುಷ್ಯ ತಿನ್ನಲಿ, ಯಾಕೆಂದರೆ ಅವ್ನು ಬದುಕಬೇಕು ಅಂಥೇಳಿ. ಒಳಗಡೆ ಹೋದ್ಮೇಲೆ ಏನು ರುಚಿ ಇಲ್ಲ. ನೀರು ಕುಡಿತೀವಿ, ಉಪ್ಪು ತಿಂದಮೇಲೆ ಊಟ ಆದಮೇಲೆ ಲೀಟ್ರ್ಗಟ್ಟಲೆ ನೀರು ಕುಡಿತೀವಿ. ಸೊ ಒಳಗಡೆ ಹೋದ್ಮೇಲೆ ಅದು ಎಲ್ಲ ಲಿಕ್ವಿಡ್ ಫಾರ್ಮೇಷನ್ ಆಗುತ್ತೆ. ಮತ್ತು 4 to 5 hours ಈ ಏನು ನಮ್ಮ ಫ್ಯಾಕ್ಟ್ರಿ ಇದೆ, ಲೋಯರ್ ಇಂಟೆಸ್ಟೈನ್ ಅಪ್ಪರ್ ಇಂಟೆಸ್ಟೈನು ಅಂತೆಲ್ಲ, ಅದರಲ್ಲಿ ಜರ್ನಿ ಪ್ರಾರಂಭ ಆಗುತ್ತೆ. ಹೀಗೆ ಪಚನಕ್ರಿಯೆ ನಡೆಯುವಾಗ ದೇಹ ತನಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಆಹಾರದಿಂದ ಹೀರ್ಕೊಳ್ಳುತ್ತೆ. ವೇಸ್ಟು ಮಾರನೇ ದಿನ ಟಾಯ್ಲೆಟಲ್ಲಿ ಟಾಯ್ಲೆಟಲ್ಲಿ ಹೊರಟೋಗುತ್ತೆ. ಇದು ನಿರಂತರವಾಗಿ ಕೊನೆ ಉಸಿರಿರೋವರೆಗೂ ನಡೀತಾ ಇರುತ್ತೆ. ಈಗ ದೇಹ ತನಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ತಗೊಂಡಿದೆ. ಆದರೆ ಮನುಷ್ಯನ ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000, ಒಟ್ಟು 72,000 ನಾಡಿಗಳ ರಚನೆ ಇದು. ಆ ನಾಡಿಗಳಲ್ಲಿ ಶಕ್ತಿ ಇಲ್ಲ ಅಂತಂದರೆ ನಥಿಂಗ್ ವಿ ಕ್ಯಾನ್ ಡು. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಬಾಯಲ್ಲಿ ಶಕ್ತಿ ಇದೆ, ಮಾತಾಡ್ತಾ ಇದ್ದೀನಿ. ಕೈಯಲ್ಲಿ ಏನಾದರೂ ಹಿಡ್ಕೊಂಡಿದ್ದೀನಿ ಅಂದರೆ ಬೆರಳುಗಳಲ್ಲಿ ಶಕ್ತಿ ಹಿಡ್ಕೊಂಡಿದ್ದಿಲ್ಲ ಅಂದರೆ ಬಿದ್ದೋಗುತ್ತೆ. ಸೊ ಆ ಶಕ್ತಿ ಎಲ್ಲ 72,000 ನಾಡಿಗಳಿಗೆ ಚಾರ್ಜ್ ಆಗೋದು ಯಾವಾಗ ಅಂತಂದರೆ ನಾವು ಮೈ ಮರೆತು 6 ಗಂಟೆಗಳ ಕಾಲ ನಿದ್ದೆ ಮಾಡಿದಾಗ. ದಟ್ ಮೀನ್ಸ್ ನಮ್ಮನ್ನು ನಾವು ಚಾರ್ಜ್ಗೆ ಹಾಕೊಳ್ಳೋದು. ಡ್ರೈವರ್ ರಾತ್ರಿ ಡ್ರೈವ್ ಮಾಡೋದಿದ್ರೆ, ಈಗ ರಸ್ತೆ ತುಂಬ ಇಷ್ಟು ವೆಹಿಕಲ್ಗಳು ಬರ್ತಾವೆ, ನೀವು ಟ್ರಾನ್ಸ್ಪೋರ್ಟೇಷನ್ ವಿವರ ಹೇಳಿದ್ರಿ. ಆಮೇಲೆ ಈಗ ಸಿಕ್ಕಾಪಟ್ಟೆ ಬೆಂಗಳೂರಿಗೆ ಬೇರೆ ಬೇರೆ ಕ್ಯಾಪಿಟಲ್ ಸಿಟಿಗಳಿಗೆ ಬಸ್ಗಳು ಹೋಗ್ತಾವೆ. ಅವರು ಆ ನಿದ್ದೆ ಸಮಯವನ್ನು ಹೇಗೆ ಮ್ಯಾನೇಜ್ ಮಾಡಿ? ಈಗ ನೋಡಿ, ಮೇಜರ್ ಟ್ರಾನ್ಸ್ಪೋರ್ಟರ್ಸ್ ತಗೊಳ್ಳಿ, VRL, ಶರ್ಮಾ ಟ್ರಾನ್ಸ್ಪೋರ್ಟ್, ಇವೆಲ್ಲ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡಾಗ ಒಂದೊಂದು ವೆಹಿಕಲ್ಗೆ 2 ಚಾಲಕರು ಇರ್ತಾರೆ. ಒಬ್ಬನಿಗೆ ನಿದ್ದೆ ಬರ್ತಿದೆ ಅಂದರೆ ಇನ್ನೊಬ್ಬ ಸ್ಟೇರಿಂಗ್ ತೊಗೊಳ್ತಾನೆ. ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ, ಸ್ಟೇರಿಂಗ್ ಹತ್ರ ಒಂದು ಸೆನ್ಸಾರ್ ಇಟ್ಟಿರ್ತಾರೆ. ಆ ಸೆನ್ಸಾರು ಸೆನ್ಸ್ ಮಾಡುತ್ತೆ ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ದಾನಾ, ಆಲ್ಕೋಹಾಲ್ ಸ್ಮೆಲ್ ಬರ್ತಾ ಇದೆಯಾ ಅಂತೇಳಿ ಅದನ್ನು ಸೆನ್ಸ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ರೂಮ್ ಮಾಡ್ಕೊಂಡಿರ್ತಾರೆ ಅವ್ರದ್ದು ಸೆಂಟ್ರಲೈಸ್ಡ್ ಇದಕ್ಕೆ. ಅಲ್ಲಿ ವಾರ್ನಿಂಗ್ ಕೊಡುತ್ತೆ, ಅದು ಬಫರ್ ಆಗುತ್ತೆ, ಇಂಥ ಪರ್ಟಿಕ್ಯುಲರ್ ವೆಹಿಕಲಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದಾನೆ ಅಂತೇಳಿ. ಅಥವಾ ಡ್ರೈವರು ತೂಗುಡಿಸಿ ಹೀಗೆ ಬೀಳ್ತಾ ಇದ್ದರೆ, ಅವನಿಗೆ ಆಕಳಿಕೆ ಬರ್ತಾ ಇದ್ದರೆ, ಮಂಪರಿಗೆ ಹೋಗ್ತಾ ಇದ್ದರೆ, ಅದನ್ನು ಕೂಡ ಸೆನ್ಸ್ ಮಾಡಿಬಿಟ್ಟದು ಕಮ್ಯಾಂಡ್ ರೂಮ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ತಕ್ಷಣ ಅಲ್ಲಿಂದ ಫೋನ್ ಮಾಡಿ ಆ ವೆಹಿಕಲ್ನ ನಿಲ್ಲಿಸ್ತಾರೆ, ನೀನು ಚಾಲನೆ ಮಾಡಬೇಡ,
ಬೇರೆಯವನ್ನ ಕೂಡಿಸು ಅಂತೇಳಿ. ಹಾಗಾಗಿ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟೇಷನಲ್ಲಿ, ಹೈವೇ ಟ್ರಾನ್ಸ್ಪೋರ್ಟೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಅಪಘಾತಗಳು ಕಮ್ಮಿ ಆಗ್ತಾಯಿದೆ. ಅದರ್ವೈಸ್ ಬೆಳಗಿನ ಜಾವ ಆಕ್ಸಿಡೆಂಟ್ಗಳು ಆಗೋದೆಲ್ಲ ನಿದ್ದೆಗೆಟ್ಟು ಚಾಲನೆ ಸರ್. ಒಂದು ಆಟೋಮೊಬೈಲ್ ರಿಸರ್ಚ್ ಪ್ರಕಾರ 0.07 ಸೆಕೆಂಡ್ಸಲ್ಲಿ ಆಕ್ಸಿಡೆಂಟ್ ನಡೆದೋಗುತ್ತೆ. ಹೌದು, ಮನುಷ್ಯ ಮಂಪ್ರಲ್ಲಿ ಇದ್ದರೆ ಈಗ ತಲೆಗೆ ಬಿತ್ತು ಅಂದರೆ ಬಿತ್ತು, ಆಕ್ಸಿಡೆಂಟ್ ಡಮಾರ್ ಅಷ್ಟೇ, ಡಿಸಾಸ್ಟರ್. ಸೊ ಇದನ್ನು ಯಾರು ಜನ ಅರ್ಥ ಮಾಡ್ಕೊಳ್ಳಲ್ಲ ನೋಡಿ. ಒಂದು 3-4 ಕುಟುಂಬಗಳು ಸೇರ್ಕೋತಾರೆ, ಒಂದು ವೆಹಿಕಲ್ನ ಹೈರ್ ಮಾಡ್ತಾರೆ, ಓವರ್ ನೈಟು ಸೇವ್ ಮಾಡಬೇಕು ಡೇನ ಅಂತ ಹೇಳ್ಬಿಟ್ಟು ನೈಟ್ ಟ್ರಾವೆಲ್ ಮಾಡು ಅಂತಾರೆ. ಸುಮ್ಮನೆ ಅವನಿಗೆ ಕೇಳೋದು, ನಿಂಗೆ ನಿದ್ದೆ ಬಂದಿದೆಯಾ ಅಂತ ಕೇಳೋದು. ಆಗೊಂದು ವೇಳೆ ನಾನು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಅಂದರೆ, ಇಲ್ಲ ಎಲ್ಲ ನಿಲ್ಲಿಸು, ಕಾಫಿ ಟೀ ಕುಡಿ, ಮುಖಕ್ಕೆ ಸ್ವಲ್ಪ ಫ್ರೆಶ್ ಮಾಡ್ಕೋ, ನಾವು ಬೆಳಗಿನ ಜಾವ ದರ್ಶನದಲ್ಲಿ ಅಲ್ಲಿ ಇರಬೇಕು, ನಾವು ಹೇಗೋ ಹೋಗ್ಬಿಡು ಅಂತ ಎಲ್ಲ ಫೋರ್ಸ್ ಮಾಡ್ತಾರೆ. ಅವನು ಬೆಳಗ್ಗೆಯಿಂದನೂ ಕೆಲಸ ಮಾಡಿರ್ತಾನೆ, ಮತ್ತೆ ಆಸ್ ಯೂಶುವಲ್ 10 ಗಂಟೆ ಆಗ್ತಿದ್ರೆ ಕಣ್ಣು ಎಳೆಯುತ್ತೆ. ಅದನ್ನು ಬಲವಂತವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಮಹತ್ವನ ಅರಿಯದೆ ಜನ ಅವನು ಕೆಲಸ ಮಾಡಲಿ ಅಂತ ಬಯಸ್ತೀವಿ, ಅವನು ಹೆಚ್ಚು ಕಡಿಮೆ ಮಾಡಿದರೆ ನಾವು ಸಾಯ್ತೀವಿ ಅಂತ ನಮ್ಗೆ ಅವೇರ್ನೆಸ್ ಇಲ್ಲ. ಹೀಗಾಗಿ ಒಂದೇ ಕುಟುಂಬದ ಸರ್ವನಾಶ ಆಗ್ತಾ ಇದೆ ಎಲ್ಲ ಅಪಘಾತಗಳಲ್ಲಿ. ಒಂದು ನಿದ್ರೆ ಆಯ್ತು ಸರ್. ಹೌದು. ಎರಡನೇ ನಿಯಮ ತಾವೇನು ಹೇಳಿ? ಡ್ರಿಂಕ್ ಆ್ಯಂಡ್ ಡ್ರೈವ್. ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋದು ಭಾಳ ತಪ್ಪು. ಯಾಕಂದರೆ ಅವನ ನಿಯಂತ್ರಣ ಅವಂಗಿರಲ್ಲ. ಇನ್ನು ವೆಹಿಕಲ್ ಹೇಗೆ ನಿಯಂತ್ರಣ ಮಾಡ್ತಾನೆ? ಕಣ್ಣು ಮಂಜಾಗುತ್ತೆ, ಎರಡೆರಡು ಕಾಣಿಸುತ್ತೆ, ಆಮೇಲೆ ಶಕ್ತಿ ಹೀನನಾಗ್ತಾನೆ. ಆ್ಯಕ್ಚುಲಿ ನಾನು ಒಂದು 5 ಸ್ಟಾರ್ ಹೋಟೆಲ್ ಕೆಲಸ ಮಾಡಿರೋದ್ರಿಂದ ನನಗೆ ಈ ಮದ್ಯಪಾನದ ಬಗ್ಗೆ ಮಾಹಿತಿ ಇದೆ. ನಾವು ನಂದು ವೃತ್ತಿ ಅದು, ನಾನು ಓದಿ ತಿಳ್ಕೊಬೇಕಿತ್ತು. ನಮಗೆ ತರಬೇತಿ ಕೂಡ ಕೊಡ್ತಾಯಿದ್ರು. ನೋಡಿ ಸರ್, ಈ ಮದ್ಯಪಾನ ಅಂತ ಏನಿದೆ, ಇದು ಎಲ್ಲವನ್ನೂ ತಯಾರು ಮಾಡೋದು ನಾವು ತಿನ್ನೋ ಪದಾರ್ಥಗಳಿಂದನೇ. ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡೋದು ಬೇಳೆಗಳಿಂದ, ರಮ್ ಮ್ಯಾನುಫ್ಯಾಕ್ಚರ್ ಆಗೋದು ಕಬ್ಬಿನ ಹಾಲಿನಿಂದ, ವೋಡ್ಕಾ ಜಿನ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಆಲೂಗಡ್ಡೆ ಮತ್ತು ಗೋಧಿಯಿಂದ, ಹೀಗೆ ವೈನ್ ತಯಾರು ಮಾಡೋದು ದ್ರಾಕ್ಷಿಯಿಂದ. ಹೀಗೆ ಆಲ್ಕೋಹಾಲ್ ಎಲ್ಲವನ್ನೂ ತಯಾರು ಮಾಡೋದು ಈ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಿಂದನೇ. ಆದರೆ ಅದು ಎಷ್ಟು ವರ್ಷ ಆದರೂ ಕೆಡಬಾರ್ದು ಅಂತೇಳಿ ಸಮ್ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲನ್ನು ಅದಕ್ಕೆ ಆಸ್ ಎ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ. 12%, 10%, 7%, ಹೀಗೆ. ಅದು ಒಂದು ಸೈನ್ಸ್. ಅದು ಆಗೇನಾಗುತ್ತೆ, ಅದು ಫರ್ಮೆಂಟೇಷನ್ ಆಗುತ್ತೆ, ಅದು ಇನ್ನೂ ಕೆಡಲ್ಲ, ಇನ್ನೂ ಚೆನ್ನಾಗಿ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ವಿಸ್ಕಿ ಎಲ್ಲ ಓಲ್ಡ್ ಆದಷ್ಟು ಬೆಟರ್ ಕ್ವಾಲಿಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲ ಅಂದಿದ್ರೆ ಇಡೀ ವಿಶ್ವದಲ್ಲಿ ಮದ್ಯಪಾನ ಮಾಡೋದರೆಲ್ಲ ಎಷ್ಟೊಂದು ಸತ್ತೋಗಿರೋರು. ಅದಕ್ಕೊಂದು ನೀತಿ ಇದೆ. ಆ್ಯಕ್ಚುಲಿ ಇದರ ಅವಶ್ಯಕತೆ ಕೂಡ ಸಮಾಜಕ್ಕಿದೆ. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಂಡ ಸಾರಾಯಿ ಅಂತ ಹೇಳ್ತೇವೆ, ಅದು ಚೀಪಾಗಿ ಸಿಗ್ತಕ್ಕಂಥ ಮದ್ಯಪಾನ ಅವ್ರಿಗೆ. ದೇ ಆರ್ ಅಫೋರ್ಡ್ ಟು ಬೈ ಓನ್ಲಿ ದ್ಯಾಟ್. ಇದು ಯಾಕಿದೆ ಅಂತಂದರೆ, ಈಗ ಕೂಲಿ ಕಾರ್ಮಿಕ, ಬಂಡೆ ಸೀಳೋನು ಅಂತ ಇಟ್ಕೊಳ್ಳಿ, ಅಥವಾ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಕೆಲಸ ಮಾಡೋನು ಅಂತ ಇಟ್ಕೊಳ್ಳಿ, ಬೆಳಗ್ಗೆಯಿಂದ ಸಂಜೆ ಬಿಸಿಲಲ್ಲಿ ಕೆಲಸ ಮಾಡಿ ಅವನ ಮೈ ಕೈ ಮುರಿದೋಗಿರುತ್ತೆ, ರಾತ್ರಿ ನಿದ್ದೆ ಬರಲ್ಲ ಆ ನೋವಿಗೆ ಅವನಿಗೆ. ಆಗೇನು ಮಾಡ್ತಾನೆ, ಅದು ಚೀಪೆಸ್ಟ್ ಸಿಗುವಂಥ ಒಂದು ಮದ್ಯಪಾನ ಮಾಡ್ಕೊಡ್ತಾನೆ. ರಾತ್ರಿ ಒಂದು ನಾನು ಬಾಲ್ಯದಲ್ಲಿ ನೋಡಿದ್ದು 50 ಪೈಸೆ ಕೊಟ್ಟರೆ ಒಂದು ಬಾಟ್ಲು ಹೆಂಡು ಮಾರ್ತಿದ್ರು ಅಲ್ಲಿ ಹಳ್ಳಿಗಳಲ್ಲಿ. ಅದನ್ನು ಕುಡಿದು ಸ್ವಲ್ಪ ತೂರಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಮಲಗಿಬಿಡೋರು. ಮಾರನೇ ದಿನ ಈಸ್ ನಾರ್ಮಲ್. ಬಿಕಾಸ್ ರಾತ್ರಿ ಒಳ್ಳೆ ನಿದ್ದೆ ಬರಲಿಲ್ಲ ಅಂದರೆ ಮಾರನೇ ದಿನ ಮನುಷ್ಯ ಆಗಲ್ಲ ಸರ್. ಅವ್ನು ಶ್ರಮಜೀವಿ ಇರ್ತಾನೆ, ಹೆಂಡ ಕುಡಿತಾನೆ, ಮಲಗ್ತಾನೆ. ಇವರು ಶ್ರಮ ವಹಿಸ್ತಾ ಇರೋರು ನಿಮ್ಮ 5 ಸ್ಟಾರ್ ಹೋಟ್ಲಲ್ಲಿ, ಅದು ಶೋಕಿ. ಅದರ ಅವಶ್ಯಕತೆ ಇಲ್ಲ ನಮಗೆ. ಯಾಕೆ ಬೇಕು ಹೇಳಿ? ಖಂಡಿತ ನಮ್ಮದು ಟ್ರಾಫಿಕಲ್ ಕಂಟ್ರಿ, ನಮಗೆ ಭಗವಂತ ಬೇಕಾದಷ್ಟು ಬಿಸಿಲು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಮದ್ಯಪಾನ ಸೇವನೆ ಮಾಡೋ ಅವಶ್ಯಕತೆ ಇಲ್ಲ. ದೇರ್ ಆರ್ ಕಂಟ್ರೀಸ್ ಇನ್ ಎ ಇಯರ್ ನಿಯರ್ಲಿ 8 ಮಂತ್ಸ್ ಸೂರ್ಯನೇ ನೋಡಲ್ಲ ಅವರು. ಯುರೋಪ್ನಲ್ಲಿ, ನಾರ್ತ್ ಪೋಲ್ ಸೈಡಲ್ಲಿರ್ತಕ್ಕಂಥದ್ದು, ದೇ ಗೆಟ್ ಇನ್ ಟು ಡಿಪ್ರೆಷನ್. ಈಗ ನೋಡಿ, ನಾರ್ತ್ ಅಮೇರಿಕಾ ಸೈಡು ಒಂದು ಸರ್ತಿ ನನಗೆ ಅನುಭವ ಆಯಿತು. ಕಾರ್ ಡೋರ್ ಓಪನ್ ಮಾಡಿ ಓಡಿ ಬಂದು 10 ಅಡಿನಲ್ಲಿ ಬಾಗಿಲು ಓಪನ್ ಮಾಡಿ ಕೂತ್ಕೊಂಡೆ, ನನ್ನ ಕೈ ಫ್ರೀಸ್ ಆಗೋಯ್ತು. ಅರ್ಧ ಗಂಟೆ ನಾನು ಮಸಾಜ್ ಮಾಡಿದ್ದೀನಿ, ಬೆರಳು ಮಡಿಸೋದಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಕೋಲ್ಡ್ ಹೋದಾಗ -20 ಡಿಗ್ರಿ 30 ಡಿಗ್ರಿ ಎಲ್ಲ ಹೋದಾಗ ಒಳಗಡೆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಬ್ಲಡ್ ಕ್ಲಾಟ್ ಆದ ಮನುಷ್ಯ ಹೇಗೆ ಬದುಕ್ತಾನೆ? ಬ್ಲಡ್ ಸರ್ಕ್ಯುಲೇಷನ್ ಫ್ರೀ ಆಗೋಲ್ಲ. ಅಂಥ ಸಂದರ್ಭದಲ್ಲಿ ಇಟ್ಸ್ ಎ ಪಾರ್ಟ್ ಆಫ್ ದೇರ್ ಮೀಲ್. ದೇ ಟೇಕ್ ಆಲ್ಕೋಹಾಲ್. ಅವರಲ್ಲಿ ವಿಸ್ಕಿ, ವೈನು ಎಲ್ಲವನ್ನೂ ಇಟ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ವೈನಿಂದ ಅವರು ಕುಕ್ಕಿಂಗ್ ಕೂಡ ಮಾಡ್ತಾರೆ. ಆಗ ಅವರು ಅದನ್ನು ತೊಗೊಂಡಾಗ ವಾರ್ಮಪ್ ಆಗುತ್ತೆ, ಬಾಡಿ ವಾರ್ಮಪ್ ಆಗುತ್ತೆ, ಮತ್ತು ಅವರು ರಾತ್ರಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಮಾರನೇ ದಿನ ಅವನು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಒಂಥರ ಜಿಯೋಗ್ರಫಿಕಲ್ ನೀಡ್, ಆ ವಾತಾವರಣಕ್ಕೆ ತಕ್ಕಾಗಿ ಇದೆ ಅಷ್ಟೇ ಹೊರತು ನಮ್ಮಂಥ ದೇಶಗಳಲ್ಲಿ ಕುಡಿಯೋ ಅವಶ್ಯಕತೆ ಇಲ್ಲ. ಒಂದು. ಎರಡನೇದಾಗಿ ಕುಡಿಯೋದಕ್ಕೆ ಒಂದು ನೀತಿ ಇದೆ. ಅದು ಒಂದು ಲಾರ್ಜ್, ಈಗ ನೋಡಿ ವೆಸ್ಟರ್ನರ್ಸ್ ಏನಾದರೂ ನಮ್ಮ 5 ಸ್ಟಾರ್ ಹೋಟೆಲ್ಸಲ್ಲಿ ಬಂದು ಒಂದು ಲಾರ್ಜ್ ವಿಸ್ಕಿ ಆರ್ಡರ್ ಮಾಡಿದ್ರೆ ಅದನ್ನು ಸಾಕಷ್ಟು ಡೈಲ್ಯೂಟ್ ಮಾಡಿ ನಿಧಾನಕ್ಕೆ 4 ರಿಂದ 5 ಗಂಟೆಗಳ ಕಾಲ ಹೊಟ್ಟೆ ತುಂಬ ಆಹಾರ ಸೇವನೆ ಮಾಡಿ ತೊಗೊಳ್ತಾರೆ. ಬಟ್ ನಮ್ಮಲ್ಲಿ ಏನಾಗಿದೆ, ಕಚ್ಕೊಂಡ್ರೆ ಹೋಗ್ಬಿಡ್ಬೇಕು ಹೊಟ್ಟೆ ಒಳಗಡೆ,
ಕೊಟ ಅಂತ ಕುಡಿದ್ಬಿಡ್ತಾರೆ. ಅದ್ರಲ್ಲಿ ಕಾಂಪಿಟೇಷನ್ ಬೇರೆ, ನಾನು 4 ಬಾಟ್ಲ್ ಕುಡಿದೆ 5 ಬಾಟ್ಲ್ ಕುಡಿದೆ ಅಂತೇಳಿ. ಹೀಗೆಲ್ಲ ಆಗೋಗಿ ಏನಾಗುತ್ತೆ, ಒಳಗಡೆ ಆಹಾರ ಬೇರೆ ಇಲ್ಲ, ಖಾಲಿ ಹೊಟ್ಟೆನಲ್ಲಿ ಕುಡಿತಾರೆ, ಚಟ ಆಗುತ್ತೆ. ಅದು ಯಾವುದು ಚಟ ಆದರೂ ವಿಷ ಆಗುತ್ತಲ್ಲ ಸರ್. ಕಾಫಿ ಟೀ ಕೂಡ ಅತಿಯಾದರೂ ವಿಷ ಆಗುತ್ತೆ. ಸೊ ದೇರ್ ಶುಡ್ ಬಿ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಸೊ ಹಾಗೆ ಅದನ್ನೆಲ್ಲ ಅರಿತುಕೊಳ್ಳದೆ ಇವೆಲ್ಲ ಶೋಕಿ ಮಾಡೋಕ್ಕೆ ಹೋದಾಗ ಸಾಯ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಎರಡನೇ ಅಪಾಯ ಹೇಳಿದ್ರಿ ಸರ್. ಹೌದು, ಅದೀಗ ಕ್ರೈಮ್. ಸುಪ್ರೀಂ ಕೋರ್ಟ್ 2013 ಆ್ಯಕ್ಟ್ ಮಾಡಿದೆ, ಅಮೆಂಡ್ಮೆಂಟ್ ಆಗಿದೆ. ಡ್ರಿಂಕ್ಸ್ ಮಾಡಿ ಏನಾದರೂ ಅಪಘಾತ ಆಗಿ ಸಾವು ನೋವುಗಳಾದರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಆಕ್ಸಿಡೆಂಟ್ ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ರೈಮ್. ನೀನು ಕೊಲೆನೇ ಮಾಡಿದ್ಯಾ ಅಂತೇಳಿ ಇಮಿಡಿಯೇಟಾಗಿ ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ, ನೋ ಬೇಲ್. ಒಂದಾಯ್ತು ಸರ್. ಈಗ ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಇದಕ್ಕೆಲ್ಲ ರೂಲ್ಸ್ ಇದೆಯಲ್ಲ, ನನ್ನ ಪ್ರಕಾರ ಪನಿಷ್ಮೆಂಟ್ ಆಗ್ತಾ ಇಲ್ಲ ಅಂತ. ಎನ್ಫೋರ್ಸ್ಮೆಂಟು ಕೇಸ್ಗಳು ನಡೆಯುತ್ತೆ, ನಿಮಗೆ ಗೊತ್ತಿದೆಯಲ್ಲ, 15 ವರ್ಷ 20 ವರ್ಷ ಕೇಸ್ ಅಲ್ಲ, ಅದ್ರ ಬದಲು ಕೇಸ್ ನಡೆಸೋ ಬದಲು ರೋಡ್ ಆಕ್ಸಿಡೆಂಟ್ ಅಥವಾ ರಸ್ತೆಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಹೆವಿ ಪೆನಾಲ್ಟಿ ಹಾಕಿದರೆ ಪ್ರಿವೆಂಟ್ ಮಾಡ್ಬೋದೇನೋ ಅಂತ. ಬೇರೆ ದೇಶಗಳಲ್ಲೂ ಇದೇ ರೀತಿ ಪ್ರಿವೆಂಟ್ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ ಸರ್. ಅಲ್ಲ, ಅಲ್ಲಿ ನೋಡಿ, ಪೆನಾಲ್ಟಿ ಅಂತಂದರೆ ತಡ್ಕೊಳಕ್ಕೆ ಸಾಧ್ಯ ಇಲ್ಲದಷ್ಟು ಪೆನಾಲ್ಟಿ ಹಾಕ್ತಾರೆ. ಅವನು 1 2 ವರ್ಷ 3 ವರ್ಷ ಸಂಪಾದನೆ ಮಾಡಿದ್ದೆಲ್ಲ ಕಕ್ಕೊಡ್ಬೇಕು, ಆ ರೀತಿ ಆ ಭಯ ಇರುತ್ತೆ ಅವರಿಗೆ. ವಯಲೇಟ್ ಮಾಡ್ದ ಅಂತಂದರೆ ಮುಗೀತು ಅವನ ಕತೆ ಅನ್ನೋ ಮಟ್ಟಕ್ಕೆ. ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಗನ್ ಇಟ್ಟು ತಲೆಗಿಡ್ತಾರೆ ಪೊಲೀಸ್, ಈ ಜಸ್ಟ್ ಗೆಟ್ ಡೌನ್ ಅಂತ. ಇಲ್ಲಿ ನಮಗೆ ಯಾರನ್ನಾದರೂ ಪೊಲೀಸ್ನವ್ರು ಹಿಡ್ಕೊಂಡ್ರೆ ಏನು ಹೇಳ್ತಾರೆ, ನಂಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಮಿನಿಸ್ಟ್ರಿಗೆ ಗೊತ್ತು, ನಾನು ಅವ್ರ ತಮ್ಮ, ಯಾರೋ ಸೆಲೆಬ್ರಿಟಿಗಳ ಇದನ್ನು ಹೇಳ್ತಾರೆ. ಇಲ್ಲಿ ರಾಜಕೀಯದ ಒತ್ತಡ ಕೂಡ ಇದೆ ಪೊಲೀಸ್ನವ್ರ ಮೇಲೆ. ಐ ಡೋಂಟ್ ಬ್ಲೇಮ್ ಪೊಲೀಸ್ ಫಾರ್ ದಿಸ್ ರೀಸನ್. ದೇರ್ ಆರ್ ಹಾನೆಸ್ಟ್ ಪೊಲೀಸ್ ಪೀಪಲ್ ಆರ್ ದೇರ್. ನೋಡಿ ಸರ್, ಇಲ್ಲಿ ನಾನೊಂದು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೆ, ನನ್ನ ಜೊತೆಯಲ್ಲಿ ಒಬ್ಬರು DYSP ಕೂಡ ಇದ್ದರು ಟ್ರಾಫಿಕ್ಕು. ಅವ್ರು ಹೇಳಿದ್ರು, ನೋಡಿ ವಿಶ್ವೇಶ್ವರಯ್ಯ, ನಾಯಂಡಹಳ್ಳಿ ಹತ್ರ ಅದು ಫ್ಲೈಓವರ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಾನು 6 ಜನ PC-ಗಳನ್ನ ಕಳ್ಕೊಂಡೆ. ಯಾಕೆಂದರೆ ಆ ಧೂಳಲ್ಲಿ ಇದರಲ್ಲಿ ಕೆಲಸ ಮಾಡುತ್ತಿದ್ರು ಅವರು. 18 ಗಂಟೆ 20 ಗಂಟೆ ಮರ್ಸಿಲೆಸ್ ಆಗಿ ಕೆಲಸ ತೆಗಿತಾ ಇದ್ವಿ ನಾವು. ಸೊ ನಾವು ಸುಮ್ಮನೆ ಪೊಲೀಸ್ನವ್ರನ್ನ ಬ್ಲೇಮ್ ಮಾಡ್ತಾರೆ, ಇಟ್ ಈಸ್ ನಾಟ್ ದಟ್ ಈಸಿ ಅಂತ. ನಾನು ಇನ್ನೊಬ್ಬ ವೈಯಕ್ತಿಕ ಕಾಳಜಿಯಿಂದ ಅರುಣ್ ಅಂತ ಒಬ್ಬ PC ಪೊಲೀಸ್ ಕಾನ್ಸ್ಟೇಬಲ್ಲು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದಿನ ನನ್ನ ಹತ್ರ ಬಂದು, ಸರ್ ನಮ್ಮದು ಈ ಬೆಂಗಳೂರು ಯೂನಿವರ್ಸಿಟಿ ಏರಿಯಾ ಸರ್, ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಯಂಗ್ಸ್ಟರ್ಸು, ಒಬ್ಬೊಬ್ಬರೇ ಮಕ್ಕಳಿರ್ತಾರೆ ತಂದೆ ತಾಯಿಗೆ, ಯಾರು ಹೇಳಿದ ಮಾತು ಕೇಳಲ್ಲ ಸರ್, ಹೆಲ್ಮೆಟ್ ಹಾಕೊಂಡ್ರೆ ಹಾಕಲ್ಲ, ದಿನ ಒಂದೊಂದು ಆಕ್ಸಿಡೆಂಟ್ ಆಗ್ತಿದೆ ಸರ್, ನೋಡೋಕ್ಕಾಗಲ್ಲ ಅವರ ಅಪ್ಪ ಅಮ್ಮನ ಗೋಳು, ತಾವು ಹಿರಿಯರು ತಾವು ಬಂದು ದಯವಿಟ್ಟು ಒಂದು ಸ್ವಲ್ಪ ಅರಿವು ಮೂಡಿಸೋ ಕೆಲಸ ಮಾಡಬೇಕು ಅಂತ 4-6 ಪ್ರೋಗ್ರಾಮ್ಸನ್ನು ನಾನು ಮಾಡಿದೆ ಮಕ್ಕಳಿಗೆ. ಎಲ್ಲಿ? ಬೆಂಗಳೂರು ಯೂನಿವರ್ಸಿಟಿ ಪಕ್ಕ ಒಂದು GT ರಾಮಯ್ಯ ಯೂನಿವರ್ಸಿಟಿ ಅಂತೆಲ್ಲ ಇದೆ, ಕೆಲವು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ ಹೋಗಿ ಮಾಡ್ತಾಯಿದ್ದೆ. ಅದಾದಮೇಲೆ 1 ತಿಂಗಳಾದರೂ ಅವರಿಂದ ನನಗೇನು ಸೂಚನೆ ಬರಲಿಲ್ಲ. ಆಗ ಆಶ್ಚರ್ಯವಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ ಇನ್ಸ್ಪೆಕ್ಟ್ರಿಗೆ, ಈ ರೀತಿ ಅರುಣ್ ಅನ್ನೋರು ನನ್ನ ಕರೆಸ್ತಾಯಿದ್ರು, ಯಾಕೋ 1 ತಿಂಗಳಿಂದ ಫೋನ್ ಮಾಡಿಲ್ಲ ಅಂತ. ಆಗ ಅವ್ರು ಹೇಳಿದ ಕೇಳಿ ನನಗೆ ಭಾಳ ಬೇಸರ ಆಯಿತು. ಇಲ್ಲ ಸರ್, ಅವನು ಮಗಡಿ ರೋಡಲ್ಲಿ ಡ್ಯೂಟಿಲಿ ಇರಬೇಕಾದ್ರೆ ಒಂದು ಲಾರಿ ರ್ಯಾಶಾಗಿ ಬಂದು ಅವನ ಮೇಲೆ ಹೊಡ್ಕೊಂಡು ಹೊರಟೋಯ್ತು, ಸ್ಪಾಟಲ್ಲಿ ಹೋಗ್ಬಿಟ್ಟ ಅಂಥೇಳಿ. ಹಾಗೆ ಅವ್ರ ಜೀವನ ಅಷ್ಟೊಂದು ಸುಲಭ ಅಲ್ಲ ಸರ್, ತುಂಬ ಕಷ್ಟ. ನಾವು ಚಾಲಕರ ಬಗ್ಗೆ ಮಾತಾಡ್ತೀವಿ, ಚಾಲಕರಿಗೂ ಕೂಡ ಕ್ರೈಮ್ ಒಳಪಡ್ತಾರೆ, ಅವ್ರ ಮೇಲೂ ಕೂಡ ಸಾಕಷ್ಟು ದುರಂತಗಳಾಗುತ್ತೆ. ಅನೇಕ ಸಾವು ನೋವುಗಳನ್ನ ನಾನು ಕಂಡಿದ್ದೀನಿ ನನ್ನ ವೃತ್ತಿ ಬದುಕಿನಲ್ಲಿ. ಕಳ್ಳರು ಅವ್ರನ್ನ ಹೈರ್ ಮಾಡ್ತಾರೆ, ವೆಹಿಕಲ್ಗಳನ್ನ ಹೈರ್ ಮಾಡ್ತಾರೆ, ಸ್ವಲ್ಪ ಐಸೋಲೇಟೆಡ್ ಜಾಗಕ್ಕೆ ಹೋಗಿ ಎಲ್ಲೂ ಜನ ಇಲ್ದಿದ್ದಾಗ ಹಿಂದ್ಗಡೆಯಿಂದ ಒಂದು ವೈರು ಹಗ್ಗನೂ ಹಾಕಿ ಅವನಿಗೆ ಕತ್ತು ಇಸ್ಕಿ ಸಾಯಿಸ್ಬಿಟ್ಟು ಅವನ್ನ ಎತ್ತಿ ಬಿಸಾಕಿ ವಾಹನಗಳನ್ನ ಎತ್ಕೊಂಡೋಗಿರೋ ಘಟನೆಗಳಿದೆ. ಅನೇಕ ಬಾರಿ ಚಾಲಕರಿಗೆ ನೈಟ್ ಹಾಲ್ಟ್ ಮಾಡಿದಾಗ ಡ್ರಿಂಕ್ಸ್ಗೆ ಆಫರ್ ಮಾಡಿ ಅದರಲ್ಲಿ ವಿಷ ಬೆರೆಸಿ ಅವನ್ನ ಸಾಯಿಸ್ಬಿಟ್ಟು ವಾಹನಗಳು ಎತ್ಕೊಂಡೋಗಿರುವಂಥ ಘಟನೆಗಳು ಇದೆ. ಹಾಗೆ ನೋಡ್ತಾ ಹೋದರೆ ಈ ಚಾಲಕರ ಮೇಲೆ ಆಗ್ತಕ್ಕಂಥ ಕ್ರೈಮ್ ಕೂಡ ಅತಿಯಾಗಿದೆ ಸರ್. ಮತ್ತು ಹಾಗಿದ್ದರೆ ನೀವು ಸ್ಪೀಡ್ ಬ್ರೇಕರ್ಸ್ ಅಂತಿದೆ ನಮ್ಮಲ್ಲಿ ರಸ್ತೆ ಸುರಕ್ಷತೆಗೆ. ಆದರೆ ಇತ್ತೀಚಿನ ಒಂದು ಸರ್ವೆ ಪ್ರಕಾರ 2 ವೀಲರ್ ಆಕ್ಸಿಡೆಂಟ್ನಲ್ಲಿ ಸೈಂಟಿಫಿಕ್ ಸ್ಪೀಡ್ ಬ್ರೇಕರ್ಲಿಂದ ಜನ ಸಾಯ್ತಾರಂತಿದೆ. ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ, ಬೇರೆ ದೇಶದಲ್ಲಿ ಯಾಕೆ ಸ್ಪೀಡ್ ಬ್ರೇಕರ್ ಇಲ್ಲ, ನಮ್ಮಲ್ಲಿ ಯಾಕಿದೆ, ಇದು ಏನಾರು ಕಾನೂನಲ್ಲಿ ಇದೆಯಾ? ಇಲ್ಲ, ಆ್ಯಕ್ಚುಲಿ ಅದು ಅನ್ಸೈಂಟಿಫಿಕ್ಕು. ಆಮೇಲೆ ಇಲ್ಲೀಗಲ್, ಎಲ್ಲ ಇಲ್ಲೀಗಲ್ಲು. ಏನೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಆ 4 ಜನ ಆ ಕಡೆ ಈ ಕಡೆ ಇರೋ ಮನೆಯವರು ಸೇರಿಕೊಂಡು ಓವರ್ ನೈಟ್ ಒಂದು ಹಾಕ್ಬಿಟ್ಟಿರ್ತಾರೆ ಅಲ್ಲಿ. ಅದು ಎಷ್ಟು ಡೇಂಜರ್ ಆಗಿರುತ್ತೆ ಅಂತಂದರೆ ಶಾಕ್ ಅಬ್ಸರ್ವರ್ಸ್ ಕಟ್ಟಾಗ್ಬಿಡುತ್ತೆ ಅದ್ರ ಮೇಲೆ ಹೋದರೆ, ಆಮೇಲೆ ಅಲ್ಲಿಂದ ಜಂಪ್ ಆಗಿ ಬೀಳ್ತಾರೆ, ಆ ಥರನೂ ಇದೆ. ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ, ಮಾಮೂಲಿ ಆಗಿಬಿಟ್ಟಿದೆ, ಹಂಪ್ಸು ಹಳ್ಳಗಳು, ಇದು ತೀರಾ ಸಾಮಾನ್ಯ ಆಗಿಬಿಟ್ಟಿದೆ. ಇದಕ್ಕೆ ಪರಿಹಾರನೇ ನಮಗೆ ಕಾಣ್ತಾ ಇಲ್ಲ. ದಿಸ್ ಇಸ್ ಟೂ ಡೇಂಜರಸ್. ಆ್ಯಕ್ಚುಲಿ ಇದರ ಅವಶ್ಯಕತೆ ಇಲ್ಲ, ಪ್ರೊವೈಡೆಡ್ ಎಲ್ಲ ಚಾಲಕರು ನಿಯಮಗಳನ್ನು ಪಾಲಿಸಿದರೆ, ಸುರಕ್ಷತಾ ನಿಯಮಗಳನ್ನು ಪಾಲಿಸಿದ್ದೇ ಆದರೆ
ಈ ಹಳ್ಳಿಗಳು ಹಂಪುಗಳ ಅವಶ್ಯಕತೆ ನಮಗಿಲ್ಲ. ಅಲ್ಲ, ರೋಡಮ್ಸ್ ಹಾಕೋದು ಆಕ್ಸಿಡೆಂಟ್ಗಳನ್ನು ಪ್ರಿವೆಂಟ್ ಮಾಡೋಕ್ಕೆ, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ, ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಅವೇ ಆಕ್ಸಿಡೆಂಟ್ಸ್ ಕಾಸಸ್ ಆಗಿಬಿಟ್ಟು. ಬಿಕಾಸ್ ದಟ್ ಈಸ್ ವೆರಿ ಅನ್ಸೈಂಟಿಫಿಕ್. ಅದನ್ನು ಯಾವ ರೀತಿ ಹಾಕಿರಬೇಕು ಆ ರೀತಿ ಹಾಕಿಲ್ಲ. ಈಗ ನೋಡಿ, ಅಮೇರಿಕಾ ದೇಶಗಳಲ್ಲಿ, ಅಂಥ ದೇಶಗಳಲ್ಲಿ ರಸ್ತೆ ಬದಿ ಪಕ್ಕದಲ್ಲಿ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶ ಅಂತ ಇಟ್ಕೊಳ್ಳಿ, ಅಥವಾ ಕರುಸ್ ಇದೆ, ಹೇರ್ ಪಿನ್ ಕರುಸ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲೆಲ್ಲ ಕೂಡ ನಾನು ಅಬ್ಸರ್ವ್ ಮಾಡಿದ್ದು ರಸ್ತೆ ಪಕ್ಕದಲ್ಲಿ ಮ್ಯಾಸಿವ್ ಗ್ರಿಲ್ಸ್ ಹಾಕಿರ್ತಾರೆ. ಟೈರ್ ಒಂದು ವೇಳೆ ಅದು ಆ ಗ್ರಿಲ್ ಮೇಲೆ ಹೋಯಿತು ಅಂತಂದರೆ ಇಡೀ ಬಾಡಿ ಶೇಕ್ ಆಗುತ್ತೆ. ಅದು ಯಾಕೆ ಹಾಕಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ವಿಚಾರಣೆ ಮಾಡಿದಾಗ ಗೊತ್ತಾಯಿತು ಅದೇನಾಗುತ್ತೆ ಅಂದರೆ, ಒಂದು ವೇಳೆ ಮಂಪರ್ಗೆ ನಿದ್ದೆಗೆ ಹೋಗ್ಬಿಟ್ಟಿದ್ರೆ ಅದು ಎಚ್ಚರಿಸುತ್ತೆ. ಬಿ ಕೇರ್ಫುಲ್, ದೆರ್ ಇಸ್ ಎ ಟರ್ನ್ ಹಿಯರ್, ಹಾಗೆ ಅಂಥೇಳಿ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಮಾಹಿತಿ ಇರುತ್ತೆ. ಇನ್ನು ರೋಡ್ ಸೈನೇಜುಗಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಪ್ರಯಾಣಿಕರು ಅದನ್ನೆಲ್ಲ ಪಾಲಿಸ್ತಾರೆ. ಈಗ ಟೆಕ್ನಾಲಜಿ ನೋಡಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಲ್ಲೆಲ್ಲ ಅಂತಂದರೆ, ಇಲ್ಲೂ ಬಂದಿದೆ, ಬಟ್ ಅದನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಈಗ ಒಂದು ಪರ್ಟಿಕ್ಯುಲರ್ ಲೇನಲ್ಲಿ ಹೋಗ್ತಾ ಇರುತ್ತೆ ವೆಹಿಕಲ್ಲು, ವಿತೌಟ್ ಯುವರ್ ನಾಲೆಡ್ಜ್ ಏನಾದರೂ ಆ ಲೇನ್ ಕ್ರಾಸ್ ಆಗೋಯ್ತು ಅಂದರೆ ಆಟೋಮೆಟಿಕ್ಕಾಗಿ ಟರ್ನ್ ಆಗುತ್ತೆ. ಸೆಟ್ ಆಗ್ಬಿಟ್ಟಿರುತ್ತೆ, ಪರ್ಟಿಕ್ಯುಲರ್ ಲೇನಿಗೆ ಸೆಟ್ ಆಗ್ಬಿಟ್ಟಿರುತ್ತೆ ಟೆಕ್ನಾಲಜಿ. ಅದು ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ. ಸೊ ನಾವು ತಿರುಗಿಸ್ಬೇಕು ಅಂತಿಲ್ಲ, ಅದು ಇಟ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಗೋಸ್ ಇನ್ ದ ಪರ್ಟಿಕ್ಯುಲರ್ ಲೇನಲ್ಲಿ. ಇಲ್ಲಿ ಲೇನ್ ಮ್ಯಾನೇಜ್ಮೆಂಟ್ ಅಂದರೆ ಏನೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರವ್ರ ಲೇನಲ್ಲಿ ಅವ್ರು ಹೋಗಲ್ಲ. ಈಗ 3 ಲೇನ್ 4 ಲೇನ್ ಹೈವೇಸ್ ಇರ್ತಾವಲ್ಲ ಸರ್, ಹೌದು, ಯಾವುದರಲ್ಲಿ ಅವ್ನು ಹೋಗಬೇಕು, ಹೈಯರ್ ಸ್ಪೀಡ್ನವ್ನು ಎಲ್ಲಿರಬೇಕು, ಮಿಡ್ಲ್ ಸ್ಪೀಡ್ನಲ್ಲಿ ಎಲ್ಲಿರಬೇಕು, ಲೋವರ್ ಸ್ಪೀಡ್ನಲ್ಲಿ ಎಲ್ಲಿರ್ಬೇಕಂತ ನಿಯಮ ಏನು ಸರ್ ಅಲ್ಲಿ? ಅಲ್ಲ, ಹೈವೇಗಳಲ್ಲಿ ಅಲ್ಲಿ ನೋಡಿ, ಹೆವಿ ಟ್ರಕ್ಸು, ಹೆವಿ ವೆಹಿಕಲ್ಸು ಅವೆಲ್ಲ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಈಗ ಜಲ್ಲಿ, ಕಲ್ಲು, ಸಿಮೆಂಟು, ಮರದ ದಿಮ್ಮಿಗಳು ಇದನ್ನೆಲ್ಲ ಹಾಕ್ಕೊಂಡು ಹೋಗುವಂಥ ಲಾರಿಗಳು ಮ್ಯಾಕ್ಸಿಮಮ್ 6 to 7 km/h ಸ್ಪೀಡಲ್ಲಿ ಹೋಗುತ್ತವೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಹೆವಿ ಇದು. ಅದು ಒಂದು ಪರ್ಟಿಕ್ಯುಲರ್ ಲೇನಿಗೆ ಬಿಟ್ಬಿಡ್ಬೇಕು. ಒಂದು ಅಲ್ಲ, ಅವನೊಂದು ಪರ್ಟಿಕ್ಯುಲರ್ ಲೇನಿಗೆ ಹೋಗ್ಬೇಕಾ? ಹೌದು, ರಸ್ತೆಯಲ್ಲಿರೋ ಅವನೊಂದು ಪರ್ಟಿಕ್ಯುಲರ್, ಅಲ್ಲ, ಅದು ನಿಯಮ ಇದೆ. ಹೆವಿ ವೆಹಿಕಲ್ಸು ಒಂದು ಪರ್ಟಿಕ್ಯುಲರ್ ಲೇನ್, ದಟ್ RTO ಡಿಪಾರ್ಟ್ಮೆಂಟ್ ಕ್ಯಾನ್ ಡಿಸೈಡ್ ಅಬೌಟ್ ಇಟ್, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾನ್ ಡಿಸೈಡ್ ಅಬೌಟ್ ಇಟ್. 2 ವೀಲರ್ಸ್ಗೆ ಇಲ್ಲೇನು, ಕಾರ್ಗಳಿಗಿಂತಲ್ಲೇನು ಅಂತೆಲ್ಲ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಹಾಗೇನು ಇಲ್ಲ. ಮಾಡಿದ್ರು ಕೂಡ ಎಲ್ಲ ವೈಲೇಟ್ ಮಾಡ್ತಾರೆ, ಯಾವತ್ತೂ ಅದು ನಡೆಯಲ್ಲ. ಟ್ರೈ ಮಾಡಿದ್ರು, ಬೆಂಗಳೂರಲ್ಲಿ ಆಗಲಿಲ್ಲ ಅಂತ ನಾನು ಹೇಳಿಲ್ಲ, ಎಷ್ಟು ಕಡೆ ಟ್ರೈ ಮಾಡಿದ್ರು. ಬಸ್ ಈ ರೂಟಲ್ಲಿ ಹೋಗಬೇಕು, 2 ವೀಲರ್ ಯಾಕಂದ್ರೆ ಅದು ಓವರ್ಟೇಕ್ ಮಾಡಕ್ಕೆ ಹೋಗಿ ಸಾಯ್ತಾರೆ ಸರ್. ಹೌದು ಹೌದು, ಬಸ್ ಈ ಲೇನಲ್ಲಿ ಹೋಗ್ತಿರ್ತದೆ, ಈ ಕಡೆ 2 ವೀಲರ್ ಅವನು ಇರ್ತಾನೆ, ಅವನು ಸಡನ್ಲಿ ಬಸ್ ಸ್ಲೋ ಇದೆ ಅಂತ ಓವರ್ಟೇಕ್ ಮಾಡ್ತಾನೆ, ಅದು ಹಿಟ್ ಆಗುತ್ತೆ. ಆಮೇಲೆ ಎಲ್ರಿಗೂ ಆ ಥರ, ಯಾರಿಗೂ ಪೇಷನ್ಸ್ ಇಲ್ಲ, ನುಗ್ಬಿಡ್ಬೇಕು, ಜಾಗ ಇಲ್ಲ ಅಂದರೆ ಫುಟ್ಪಾತ್ ಮೇಲಾದರೂ ಹೋಗು. ಈ ರೀತಿ ಸಮಸ್ಯೆಗಳು. ಶಿಸ್ತಿಲ್ಲ ಸರ್, ರಸ್ತೆ ಮೇಲೆ ಜನಗಳಲ್ಲಿ ಶಿಸ್ತಿಲ್ಲ. ಎಲ್ಲಿವರೆಗೆ ನಮ್ಮಲ್ಲಿ ಶಿಸ್ತು ಅನ್ನೋದು ಬರಲ್ಲ, ಅಲ್ಲಿವರೆಗೂ ನಿರಂತರವಾಗಿ ಅಪಘಾತಗಳು ನಡೀತಾನೆ ಇರುತ್ತೆ, ಸಾವು ನೋವುಗಳು ನಡೀತಾನೆ ಇರುತ್ತೆ. ಸರ್, ಹಾಗಾದ್ರೆ ಇದು ಏನು ಮಾಡೆಲ್ ತಾವು ಹೇಳ್ತೀರಿ ಸರ್? ಒಂದು ಮಾಡ್ಯೂಲ್ ಬೇಕಲ್ಲ ಇದಕ್ಕೆ? ಅದು ಇವರಿಗೆ ಒಂದು ಕರಿಕ್ಯುಲಮ್ ಸಿಲೆಬಸ್, ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಸಮಸ್ತ ಜನತೆ ಮಾಡಬೇಕು. ನಾವೇ ಬದಲಾವಣೆ ಆಗಬೇಕು, ನಮ್ಮ ವಿರುದ್ಧನೇ ನಾವು ಹೋರಾಟ ಮಾಡಬೇಕು ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಶಾಲಾ ಕಾಲೇಜುಗಳಲ್ಲಿ ಚಿಕ್ಕ ಮಕ್ಕಳಿಂದನೇ ಇದನ್ನು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು. ಸಿವಿಕ್ ಸೆನ್ಸ್ ಬಗ್ಗೆ ಏನೇನು ಅರಿವು ಮೂಡಿಸ್ಬೇಕಂತೀರಿ ಸರ್? ಅಲ್ಲ, ಈಗ ನೋಡಿ, ಈ ಒಂದು ಅವ್ನು ರಸ್ತೆ ವಾಹನ ಓಡಿಸೋಕೆ ಶುರು ಮಾಡಿದ್ಮೇಲೆ ಒಂದು ಟ್ರೈನಿಂಗ್ ಬೇರೆ, ವಾಹನ ಓಡಿಸ್ದೇ ಇರೋಕ್ಕಿಂತ ಮುಂಚೆ ನಾವು ರಸ್ತೆಯಲ್ಲೂ ಓಡಾಡ್ತಿರ್ತೀವಿ, ಆ ಸಿವಿಕ್ ಸೆನ್ಸ್ ಏನು? ಅಂದರೆ ನಾವು ಈಗ ಅಲ್ಲಿ ಒಂದು ಮಾರ್ಕ್ ಹಾಕಿರ್ತಾರೆ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂತ, ಅಲ್ಲಿ ಮಾತ್ರ ರಸ್ತೆಯನ್ನು ಕ್ರಾಸ್ ಮಾಡಬೇಕು, ಇಲ್ಲಂದ್ರೆ ಮಾಡೋಗಿಲ್ಲ ಅನ್ನೋ ಅರಿವು ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಎಲ್ಲ ರಸ್ತೆಗಳಲ್ಲೇ ಹಾಕ್ತಾರೆ, ವೇಸ್ಟ್ ಎಲ್ಲ ಅಲ್ಲೇ ಡಂಪ್ ಮಾಡ್ತಾರೆ. ಈವನ್ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲನ್ನು ಗ್ಲಾಸ್ ತೆಗೆದುಬಿಟ್ಟು, ವಿಂಡೋ ಗ್ಲಾಸ್ ತೆಗೆದುಬಿಟ್ಟು ಎಸ್ತುಬಿಟ್ಟು ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಾರೆ, ಮೇಲಿಂದ ಉಗಿತಾರೆ. ಇದು ನಿರಂತರವಾಗಿ ಈ ಅಸಭ್ಯ ವರ್ತನೆಗಳು ಜನಗಳಲ್ಲಿ ಎಲ್ಲಿವರೆಗೂ ಶಿಸ್ತು ಬರಲ್ಲ, ಸಭ್ಯತೆ ಬರಲ್ಲ, ಮತ್ತು ಸಿವಿಕ್ ಸೆನ್ಸ್ ಅನ್ನೋದು ಬರಲ್ಲ. ಅಲ್ಲ, ಸಿವಿಕ್ ಸೆನ್ಸ್ ಅವರ ಶಿಕ್ಷಣ ಮತ್ತು ನಾಗರಿಕತೆ ಮೇಲೆ ಇರ್ತದೋ, ಅವನು ಮನೆಗಳಿಂದನೇ ಆಗಬೇಕು ಸರ್, ಅದು ಮನೆಗಳಿಂದನೇ ಪ್ರಾರಂಭ ಆಗಬೇಕು. ಶಾಲಾ ಕಾಲೇಜುಗಳಲ್ಲಿ ಒಂದು ಸಿವಿಕ್ ಸೆನ್ಸ್ ಅನ್ನೋದನ್ನು ನಾವು ಪಾಠವಾಗಿ ಇದು, ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಕೂಡ ನಾವು ಅವರುಗಳಿಗೆ ಮಾಹಿತಿ ಕೊಡುವಂಥ ಕೆಲಸ ಆಗಬೇಕು, ನಿರಂತರವಾಗಿ ಆಗಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ನಡಿಬೇಕು. ಹಾಗಾಗಿ ನಾನು ಪಬ್ಲಿಕ್ ಅವೇರ್ನೆಸ್ಸು ಮಾಡ್ತಾಯಿದ್ದೆ. ರಸ್ತೆ ಸುರಕ್ಷತೆ, ಸಾಮಾಜಿಕ ಜಾಗೃತಿ ಅಂತೇಳಿ ಕೆಲವು ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ, ಮತ್ತು ಪೇಪರ್ಗಳಲ್ಲಿ ಆರ್ಟಿಕಲ್ಸು ಕೆಲವೆಲ್ಲ ಬರೆದಿದ್ದೀನಿ ನಾನು. ಅದಾದಮೇಲೆ ಈ ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಬ್ಬನಿಂದ ಆಗುವಂಥ ಕೆಲಸ ಅಲ್ಲ ಇದು. ಎಲ್ಲರೂ ಕೈ ಜೋಡಿಸಿದ್ರೆ, ಸಮಸ್ತ ಜನತೆ ಕೈ ಜೋಡಿಸಿದ್ರೆ ಬಹುಶಃ ಇದರಲ್ಲಿ ಬದಲಾವಣೆ ಬರೋದಕ್ಕೆ ಸಾಧ್ಯ. ಅಸಾಧ್ಯ ಅಂತ ನಾನು ಖಂಡಿತ ಹೇಳಲ್ಲ.
ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಆಗಬೇಕು. ಯಾಕಂದರೆ ಇದು ರಾಷ್ಟ್ರೀಯ ಸಮಸ್ಯೆ. ಇದು ಇವತ್ತಿನ ದಿನ ಅತಿವಾಗಿ ಸಾವು ನೋವುಗಳು ತುಂಬ ಆಗ್ತಾಯಿದೆ. ವರ್ಷ ಅದು ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಗ್ತಾಯಿದೆ. ಕಮ್ಮಿ. ಈಗ ಹೆಡ್ ಇಂಜುರಿ ಕೇಸಸ್ ಭಾಳ ಆಗ್ತಾವೆ ಸರ್. ಹೌದು. ಟೂ ವೀಲರ್ನಲ್ಲಿ ಮೊದಲನೇ ಸಮಸ್ಯೆ ಇರೋದು ವೀಲಿಂಗು, ಎರಡನೇದ್ದು ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಹೆಲ್ಮೆಟ್ ಕೂಡ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅನ್ಸೇಫ್ ಹೆಲ್ಮೆಟ್ ಹಾಕ್ತಾರೆ. ಅದ್ರ ಕುರಿತು ನಿಯಮ ಮಕ್ಕಳಿಗೆ ಹೇಗೆ? ಅಲ್ಲ, ಅವ್ರಿಗೆ ಅರಿವಿಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಹೆಡ್ ಇಂಜುರಿ ಆದರೆ ಏನಾಗುತ್ತೆ ಅಂತ ಹೇಳಿದೆ. ಬದುಕಿಸೋದು ತುಂಬ ಕಷ್ಟ. ಈಗ ನೋಡಿ, ಒಬ್ಬ ಸ್ಫುರದ್ರೂಪಿ ಯುವಕ ಒಂದು IT ಕಂಪ್ನಿ, ಅವನು ಕೆಲಸ ಆದಮೇಲೆ 4 ಗಂಟೆ ಮೇಲೆ ಮನೆಗೆ ಡ್ರಾಪ್ ಮಾಡಬೇಕು ಅವ್ರನ್ನ. ಎಲ್ಲ ಎಂಪ್ಲಾಯೀಸನ್ನು ಕಳಿಸ್ಬಿಟ್ವಿ, ಒಬ್ಬ ಉಳ್ಕೊಂಡ. ತುಂಬ ಸ್ಫುರದ್ರೂಪಿ ಕೂರ್ಗಿ ಹುಡುಗ. ಅವನೊಬ್ಬ ಉಳ್ಕೊಂಡಿದ್ದಾನೆ ಅಂತೇಳಿ ಮುಂದೆ ಹೋಗಿದ್ದೆ ವೆಹಿಕಲ್, ಒಂದು ಟಾಟಾ ಸುಮನ್ನ ಮತ್ತೆ ಫೋನ್ ಮಾಡಿ ಕರೆಸ್ಕೊಂಡು, ಡ್ರೈವರ್ ಪಕ್ಕದಲ್ಲಿ ಸೀಟ್ ಖಾಲಿ ಇತ್ತು, ಅಲ್ಲಿ ಕೂಡಿಸ್ಬಿಟ್ಟು ಸರಿ ಹೋಗಪ್ಪ ಸೇಫಾಗಿ ಅಂತ ಕಳಿಸ್ಕೊಟ್ವಿ. ಹೋದ ಅರ್ಧ ಗಂಟೆಗೆ ರಿಪೋರ್ಟ್ ಬಂತು, ಕುಂದ್ರಳ್ಳಿ ಗೇಟಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಹೆಡ್ ಆನ್ ಕೊಲಿಷನ್ ಆಗಿದೆ, ಲಾರಿ ಬಂದು ಹೊಡೆದ್ಬಿಟ್ಟಿದೆ ಅಂತ. ಸರ್, ಲಾರಿ ಹೊಡೆದ ಏಟಿಗೆ ಇವನು ಸೀಟ್ ಬೆಲ್ಟ್ ಹಾಕಿಲ್ಲ, ದೇಹ ಹೋಗಿ ಮುಂದೆ ವಿಂಡ್ಶೀಲ್ಡ್ ಹೊಡ್ಕೊಂಡಿದೆ, ವಿಂಡ್ಶೀಲ್ಡ್ ಪುಡಿ ಆಗೋಗ್ಬಿಟ್ಟಿದೆ, ಫೇಸ್ ಫುಲ್ಲು ಗ್ಲಾಸ್ ಪೀಸಸ್ಸು, ಬ್ಲೀಡಿಂಗು, ಕಂಪ್ಲೀಟ್ ಬ್ಲೀಡಿಂಗ್ ಆಗ್ತಾಯಿದೆ. ತಕ್ಷಣ ಅವನ್ನ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. 2 ಸರ್ಜನ್ಸು 8 ಗಂಟೆಗಳ ಕಾಲ ಒಂದೊಂದೇ ಗ್ಲಾಸ್ ಪೀಸ್ ಕಿತ್ತು ಸ್ಟಿಚ್ ಮಾಡಿದ್ರು. ಅವನ ಮುಖ ವಿಕಾರ ಆಗೋಯ್ತು, ನೋಡೋಕ್ಕಾಗಲಿಲ್ಲ. ಆಮೇಲೆ ಅದೇ ಅವನು ಸೀಟ್ ಬೆಲ್ಟ್ ಹಾಕಿದ್ದಿದ್ರೆ ಖಂಡಿತ ಇದೆಲ್ಲ. ನೀವೀಗ ಕೊಟ್ಟರೆ ಉದಾಹರಣೆ ಸೀಟ್ ಬೆಲ್ಟ್ ಇಂಪಾರ್ಟೆನ್ಸ್ ಆಫ್ ವೇರಿಂಗ್ ಸೀಟ್ ಬೆಲ್ಟ್ ಭಾಳ ಜನಕ್ಕೆ ಗೊತ್ತಿಲ್ಲ ಸರ್. 1 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೊಳ್ತಾರೆ. ಆ ಕಾರ್ಗಳಲ್ಲಿ ಇಗ್ನಿಷನ್ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ. ನಾನು ಕೇಳಿದೆ ಒಬ್ಬ ವ್ಯಕ್ತಿನ, ದೊಡ್ಡ ವ್ಯಕ್ತಿನ ಕೇಳಿದೆ, ಅದು ಹೇಗೆ ನೀವು ಸ್ಟಾರ್ಟ್ ಮಾಡ್ತೀರಾ, ಸೀಟ್ ಬೆಲ್ಟ್ ಹಾಕಿಲ್ವಲ್ಲ ನೀವು ಸ್ಟಾರ್ಟ್ ಆಯಿತು ಅಂತ. ನೋಡಿ ಸರ್, ಸಪ್ರೇಟ್ ಬಕ್ಕಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಬಿಡ್ತೀನಿ ಅಂತಾನೆ. ಇಲ್ಲ, ಹಿಂದ್ಗಡೆಯಿಂದ ತೊಗೊಂಡು ಈಗ ಹಾಕೋತೀವಿ, ಅದೊಂದು ಸುಮ್ಮನೆ ನಮ್ಮನ್ನು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಸರ್, ಅದು ಮಿಸರಬಲ್, ಐ ಕೆನಾಟ್ ವೇರ್ ಇಟ್ ಅಂತ. ಇಂಥವ್ರಿಗೆ ಏನು ಹೇಳೋದು ನಾವು? ಅದರ ಇಂಪಾರ್ಟೆನ್ಸೇ ಗೊತ್ತಿಲ್ಲ, ಅದು ಹೇಗೆ ಸೇಫ್ ಗಾರ್ಡ್ ಮಾಡುತ್ತೆ ಅಂತ ಗೊತ್ತಿಲ್ಲ. ತಾಯಿ ಮಗುನ ಹಿಡ್ಕೊಂಡಿರುತ್ತೆ ಸರ್. ಅದು ವೆಹಿಕಲ್ಲು ಹಳ್ಳಕ್ಕೆ ಬಿದ್ದೋಗ್ಲಿ, ಪಲ್ಟಿ ಆಗಿಬಿಡ್ಲಿ, ಸೀಟ್ ಬೆಲ್ಟ್ ಹಾಕಿದ್ದೆ ಆದರೆ ಏನೂ ಆಗಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಎಷ್ಟು ಉದಾಹರಣೆ ಕೊಡ್ಬೋದು ಇವತ್ತು. ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ ಏರ್ ಬಲೂನ್ಸ್ ಕೂಡ ಓಪನ್ ಆಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಏರ್ ಬಲೂನ್ ಓಪನ್ ಆದರೂ ಕೂಡ ಡೇಂಜರು ಸರ್, ಓಪನ್ ಆದ್ರೂ ಡೇಂಜರು ಇದು ಹಾಕಲಿಲ್ಲ ಅಂದರೆ. ಯಾಕೆಂದರೆ ಅಪಘಾತ ಆದಾಗ ದೇಹ ಒಳಗಡೆ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಈಗ ನೋಡಿ, ಗೋಪಿನಾಥ್ ಮುಂಡೆ ಅಂತೇಳಿ ಒಬ್ಬರು MP ಇದ್ರು, ಮಹಾರಾಷ್ಟ್ರದಿಂದ ಮಿನಿಸ್ಟರ್ ಆಗಿದ್ರು. 2014 ಅವರು ಏರ್ಪೋರ್ಟ್ಗೆ ಹೋಗ್ತಾ ಇರಬೇಕಾದ್ರೆ ಅರ್ಲಿ ಮಾರ್ನಿಂಗ್ ವೆಹಿಕಲ್ ಹಿಂದ್ಗಡೆ ಕೂತಿದ್ರು, ಒಂದು ಇಂಡಿಕಾ ಬಂದು ಹೊಡಿತು, ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅವರು. ಅವ್ರ ದೇಹ ಅಳ್ಳಾಡೋಯ್ತು ಒಳಗಡೆ, ಒಂದು ಇಂಜುರಿ ಇಲ್ಲ, ಒಂದು ಬ್ಲೀಡಿಂಗ್ ಆಗಿಲ್ಲ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ ಕೂಡಲೇ ಡಿಕ್ಲೇರ್ಡ್ ಆಸ್ ಬ್ರಾಡ್ ಡೆಡ್. ಆಮೇಲೆ ಮಾರನೇ ದಿನ ಇಡೀ ಸಮಸ್ತ ಮೀಡಿಯಾದಲ್ಲಿ ಏನು ಇನ್ಫಾರ್ಮೇಷನ್ ಬಂತು ಅಂದರೆ, ಗೋಪಿನಾಥ್ ಮುಂಡೆ ಅವರು ಸೀಟ್ ಬೆಲ್ಟ್ ಹಾಕಿದ್ದಿದ್ರೆ ಸಾಯ್ತಾ ಇರಲಿಲ್ಲ, ಅವರ ದೇಹದಲ್ಲಿ 3 ಲೀಟರ್ ರಕ್ತಸ್ರಾವಾಗಿತ್ತು ಅಂತ. ಆ ಜಂಪಿಗೆ ಜಂಪಿಗೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಬಲವಾದ ವಸ್ತು ಹೊಟ್ಟೆಗೆ ಅಪ್ಪಳಿಸಿದಾಗ ಲಿವರ್ ಒಳಗಡೆ ಲೈಟಾಗಿ ಪಂಕ್ಚರ್ ಆಗುತ್ತೆ, ಲಿವರ್ ಗೇಟ್ ಬೀಳುತ್ತೆ. ಇಟ್ಸ್ ಎ ವೆರಿ ಡೆಲಿಕೇಟ್ ಪಾರ್ಟ್. ಯಾವಾಗ ಲಿವರ್ ಗೇಟ್ ಬೀಳುತ್ತೆ ಕ್ರಮೇಣ ಓಪನ್ ಆಗುತ್ತೆ, ಓಪನ್ ಆದಾಗ ಬ್ಲೀಡಿಂಗ್ ಆಗಿಬಿಡುತ್ತೆ. ಸೊ ಮನುಷ್ಯ ಸಾಯ್ತಾನೆ. ಹೀಗೆ ನಾನಾ ರೀಸನ್ಸ್ ಇದೆ. ಅಲ್ಲ, ಸೀಟ್ ಬೆಲ್ಟ್ ಹಿಂದೆ ಕೂತ್ರು ಹಾಕಬೇಕು. ಹಿಂದೆ ಕೂತವ್ರಿಗೆ ನೋಡಿ, ಒಂದು ಕಾಲ ಇತ್ತು ನಮ್ಮ ದೇಶದಲ್ಲಿ ಬರೀ ಪ್ರೀಮಿಯರ್ ಪದ್ಮಿನಿ, ಅಂಬ್ಯಾಸಿಡರ್ ಕಾರ್ತಿತ್ತು. ಫ್ರಂಟ್ ಒಂದು ರೋ ಸೀಟು, ಬ್ಯಾಕ್ ಒಂದು ರೋ ಸೀಟ್ ಅಂತ ಇರ್ತಾಯಿತ್ತು. ಆಗೆಷ್ಟೋ ನಾನು ನೋಡಿದ್ದೀನಿ, ಫ್ರಂಟ್ ಸೀಟಲ್ಲಿ ಇರೋರ್ಗೆ ಏನೂ ಆಗ್ತಿರ್ಲಿಲ್ಲ, ಬ್ಯಾಕ್ ಸೀಟಲ್ಲಿ ಕೂತಿರೋರು ಸತ್ತೋಗ್ಬಿಡೋರು. ಯಾಕೆಂದರೆ ಆ ಇಂಪ್ಯಾಕ್ಟ್ಗೆ ಸಡನ್ ಬ್ರೇಕ್ ಹಾಕಲಿ ಅಥವಾ ಒಂದು ಅಪಘಾತ ಆದರೆ ಏನಾಗುತ್ತೆ, ಒಳಗಡೆ ಕೂತಿರೋ ದೇಹ ಎಲ್ಲ ಮುಂದಕ್ಕೆ ಬರುತ್ತೆ, ಮತ್ತು ಅಷ್ಟೇ ಸ್ಪೀಡಾಗಿ ಹಿಂದಕ್ಕೆ ಬಿಸಾಕತ್ತೆ, ಫೋರ್ಸಾಗಿ ಹಿಂದಕ್ಕೆ ಎಳೆಯುತ್ತದು. ಹಾಗೇನಾಗುತ್ತೆ, ಇಲ್ಲಿವರೆಗೂ ಸೀಟಿದೆ, ಸೀಟಿವರೆಗೂ ತಡ್ಕೊಳ್ಳುತ್ತೆ. ಸೀಟಿನ ಮೇಲೆ ಏನೂ ಇಲ್ಲ ಅಂತಂದರೆ ಈ ಸರ್ವೈಕಲ್ ಬೋನ್ ಕಟ್ಟಾಗಿ ತಲೆಗೆ ಬಿದ್ದು ಸತ್ತೋಗ್ತಾರೆ. ಆಗೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ನಮಗೆ, ಇದೆಲ್ಲ ಸೀಟ್ ಬೆಲ್ಟು ಅವೆಲ್ಲ ಇರ್ತಿರ್ಲಿಲ್ಲ ಆ ಕಾಲದಲ್ಲಿ. ಅದಾದಮೇಲೆ ಹೆಡ್ ರೆಸ್ಟ್ ಅಂತ ಬಂತು. ಭಾಳ ಜನಕ್ಕೆ ಕಾರಲ್ಲಿ ಹೆಡ್ ರೆಸ್ಟ್ ಹಾಕಿದೆ ಅಂತ ಗೊತ್ತಿಲ್ಲ. ಮೆನಿ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಫಾರ್ ರೆಸ್ಟ್ ಮಾಡಲಿಕ್ಕೆ, ತಲೆ ಇಟ್ಕೊಳ್ಳೋಕ್ಕೆ, ನಿದ್ದೆ ಮಾಡೋಕ್ಕೆ ಅಂತ ಅನ್ಕೋತಾರೆ. ನೋ, ಇಟ್ ಈಸ್ ಎ ಹೆಲ್ಮೆಟ್ ಇನ್ಸೈಡ್ ದ ಕಾರ್. ಆ್ಯಕ್ಚುಲಿ ಹೆಡ್ ರೆಸ್ಟ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್. ಹೆಡ್ ರೆಸ್ಟ್ ಇಲ್ಲ ಅಂತಂದರೆ ಐ ಬ್ಯಾಗ್ ಸೀಟ್ ಆದರೂ ಇರಬೇಕು ಆ ಇಂಪ್ಯಾಕ್ಟ್ಗಳಾದಾಗ. ಸೊ ಎಲ್ಲವನ್ನು ಏನೇನು ಅಳವಡಿಸಿದ್ದಾರೆ ವಾಹನಗಳಲ್ಲಿ ಎಲ್ಲ ಸುರಕ್ಷತಾ ದೃಷ್ಟಿಯಿಂದನೇ ಅಳವಡಿಸಿರ್ತಕ್ಕಂಥದ್ದು ವಿಚಾರಗಳವೆಲ್ಲ. ಅದನ್ನು ಜನ ಅರಿತುಕೋಬೇಕು, ಪಾಲಿಸಬೇಕು. ನೋಡಿ ಸರ್, ಕೆಲವು ಹೈ ಎಂಡ್ ವೆಹಿಕಲ್ಸ್ ಇರುತ್ತೆ, 120 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಹೋಗ್ತಿದ್ರು ಕೂಡ ಆಲ್ ಆಫ್ ಎ ಸಡನ್ ಏನಾದರೂ ತೊಂದರೆ ಆದರೆ
ಆಕ್ಸಿಲೇಟರ್ ಮೇಲೆ ಕಾಲು ತೆಗೆದು ಬ್ರೇಕ್ ಮೇಲೆ ಕಾಲು ಇಟ್ಟು ಕೂಡಲೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ 4 ವೀಲ್ಗೆ ಡಿಸ್ಕ್ ಬ್ರೇಕ್ ಅಪ್ಲೈ ಆಗಿ ನೆಲಕ್ಕೆ ಕಚ್ಕೊಂಡ್ಬಿಡುತ್ತೆ, ಅದು ತಪ್ಪಲಾಗಲ್ಲ. ಬಟ್ ಅದು ಎಲ್ಲ ವೆಹಿಕಲಲ್ಲಿ ಆ ಫೆಸಿಲಿಟಿ ಇರಲ್ಲ. ಈಗ ನಾವು 1 ಕೋಟಿ 1.5 ಕೋಟಿ ವೆಹಿಕಲ್ಗೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್, ಸೇಫ್, ಸುರಕ್ಷತೆ ದೃಷ್ಟಿಯಿಂದ ಅನೇಕ ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಅಳವಡಿಸಿರ್ತಾರೆ ಆ ವೆಹಿಕಲ್ಗಳಲ್ಲಿ. ಬಟ್ ನಾರ್ಮಲ್ ವೆಹಿಕಲ್ ಅವೆಲ್ಲ ಏನೂ ಇರಲ್ಲ. ಈಗ ಎಷ್ಟೋ ವಾಸಿ ಕಂಪೇರ್ ಮಾಡಿದ್ರೆ ಹೊರದೆ ಇಂದಿನ ದಿನಗಳಿಗೆ. ಬಟ್ ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಜನಗಳು ಬದಲಾಗ್ತಾ ಇಲ್ಲ. ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಸೇಫ್ ವೆಹಿಕಲ್ಸ್ ಬಂದಿದ್ದಾವೆ, ಹೌದು. ಎಲ್ಲ ಮೇಜರ್ಸ್ ತೊಗೊಂಡ್ರು ಕೂಡ ಇವತ್ತು ಪ್ರಾಣ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಅವೇರ್ನೆಸ್ಗೆ ತಾವು ಈಗ ಆ್ಯಸ್ ಎ ಸರ್ವಿಸ್ ಇಲ್ಲಿವರೆಗೂ ಎಷ್ಟು ಇನ್ಸ್ಟಿಟ್ಯೂಷನ್ಗಳಿಗೆ ಭೇಟಿ ಕೊಟ್ರಿ, ಎಷ್ಟು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಿ, ಎಷ್ಟು ಜನ ಡ್ರೈವರ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಿ? ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಡಸ್ಟ್ರೀಸಲ್ಲೂ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಚಾಲಕರು ಇರ್ತಾರಲ್ಲ, ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೀನಿ. ಈಗಲೂ ನಿರಂತರವಾಗಿ ಮಾಡ್ತಾ ಇದ್ದೀನಿ ಆ ಕೆಲಸ. ಸರ್, ಇದನ್ನು ನಿಮ್ಮ ಯಾವ ಆರ್ಗನೈಸೇಷನ್ಲಿಂದ ಮಾಡ್ತಾ ಇದ್ದೀರಿ? ಅಲ್ಲ, ಇದುವರೆಗೂ ಆನ್ ಮೈ ಓನ್ ಒಂದು ಮಾಡ್ತಾ ಇದ್ದೆ. ಈಗ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಆಕ್ಸೆಸ್ ಸ್ವಾಭಿಮಾನ್ ಅಂಥೇಳಿ. ಐ ಆಮ್ ಎ ಪಾರ್ಟ್ ಆಫ್ ದಟ್ ಕಂಪನಿ. ಆ ಕಂಪನಿಯಿಂದ ನಾನು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಮಾಡಬೇಕು ಅನ್ನೋದು ನನ್ನ ಮಹತ್ತರವಾದ ಆಸೆ ಸರ್. ಸರ್, ಇದನ್ನು ಪಾರ್ಟ್ ಆಫ್ ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತಿರೋ, ಡೂ ಯು ಚಾರ್ಜ್ ಫಾರ್ ದಿಸ್? ನೋ, ಫಾರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಎಲ್ಲ ವಿ ಡೋಂಟ್ ಚಾರ್ಜ್ ಎನಿಥಿಂಗ್. ಬಟ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು, IT ಸೆಗ್ಮೆಂಟಲ್ಲಿ ಅವ್ರು ಪೇ ಮಾಡ್ತಾರೆ. ಅವ್ರ ಚಾಲಕರಿಗೆ ನಾವು ತರಬೇತಿ ಕೊಟ್ಟಾಗ ಪೇ ಮಾಡ್ತಾರೆ ಅದೆಲ್ಲ. ಸರ್, ಇದರದ್ದು ಪ್ರಭಾವ ಮತ್ತು ಪರಿಣಾಮ ಏನಾಗಿದೆ ಅಂತ ನಿಮ್ಗೆ ಅನಿಸ್ತದೆ? ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ವೃತ್ತಿಪರ ಚಾಲಕರು ಅನೇಕ ವಿಚಾರಗಳಲ್ಲಿ ಅರಿವಿನ ಕೊರತೆ ಏನಿತ್ತು ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಅವರು ಎಜುಕೇಟೆಡ್ ಆಗ್ತಾ ಇದ್ದಾರೆ, ಅವರು ಸಫಿಸ್ಟಿಕೇಟ್ ಆಗ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಅರಿವು ಮೂಡಿದೆ ಅಂತ ನನಗನ್ನಿಸುತ್ತೆ. ಬಟ್ ಎಜುಕೇಷನ್ ಇಸ್ ಸ್ಟಿಲ್ ರಿಕ್ವೈರ್ಡ್. ರಸ್ತೆ ಸುರಕ್ಷತೆ ಬಗ್ಗೆ, ಸುರಕ್ಷತೆಗಿಂತ ಹೆಚ್ಚಾಗಿ ಭಾರತದಲ್ಲಿ ಡಿಫೆನ್ಸಿವ್ ಡ್ರೈವಿಂಗ್, ಎಚ್ಚರಿಕೆಯ ಚಾಲನೆ ಹೇಳ್ಕೊಡ್ಬೇಕಾಗಿದೆ. ಅಂದರೆ ಬೇರೆಯವ್ರು ಮಾಡೋ ತಪ್ಪುಗಳ ಬಗ್ಗೆ ಅರಿವಿರಬೇಕು ನಿನಗೆ ಅಂತ. ಇದು ಈಗ ನೋಡಿ, ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಒಂದು ಇಂಡಿಕಾ ಕಾರು, ಒಂದು ವಿಡಿಯೋ ಇದೆ, ಬೇಕಾದ್ರೆ ಇದು ತೋರಿಸೋದಕ್ಕೆ ಕಷ್ಟ, ಆಮೇಲೆ ಹೇಳ್ತೀನಿ ನಿಮಗೆ. ಡೀಸೆಲ್ ಹಾಕ್ಸೋಕ್ಕೆ ಹೋಗ್ತಾನೆ ಪೆಟ್ರೋಲ್ ಬಂಕಿಗೆ. ಕಾರ್ ಒಂದು ಡೋರ್ ಓಪನ್ ಮಾಡಿಬಿಟ್ಟು ಒಂದು ಕೈ ಒಂದು ಕಾಲು ಇಟ್ಕೊಂಡು ಮಾತಾಡ್ತಿರ್ತಾನೆ ಹೊರಗಡೆ ಇಟ್ಬಿಟ್ಟು. ಇದರ ಪರಿಣಾಮ ಏನಾಗುತ್ತೆ ಅನ್ನೋ ಅರಿವು ಅವನಿಗಿಲ್ಲ. ಈ ವಾಹನ ಸರ್ಟನ್ ಕಿಲೋಮೀಟರ್ ಚಾಲನೆ ಮಾಡಿದ್ಮೇಲೆ ಒಳಗಡೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರುತ್ತೆ. ಕನ್ನಡದಲ್ಲಿ ನಾವು ಅದಕ್ಕೆ ಸ್ಥಿರ ವಿದ್ಯುತ್ ಅಂತ ಹೇಳ್ತೇವೆ. ಡ್ಯಾಶ್ ಬೋರ್ಡು, ಸ್ಟೇರಿಂಗು, ಸೀಟು ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಫಾರ್ಮ್ ಆಗಿರುತ್ತೆ. ವೆನ್ ಯು ಓಪನ್ ಇಟ್ ಡೋರ್, ಅದನ್ನು ಒಂದು ಡೋರ್ನ ಓಪನ್ ಮಾಡಿಬಿಟ್ಟು ಅರ್ಧ ದೇಹ ಹೊರಗಡೆ ಅರ್ಧ ದೇಹ ಒಳಗಡೆ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಥ್ರೂ ಅವ್ರ ಬಾಡಿ ಆ ಫಾರ್ಮ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಔಟ್ಸೈಡ್ಗೆ ಡಿಸ್ಚಾರ್ಜ್ ಆಗ್ತಿರುತ್ತೆ, ಹೊರಗಡೆ ಹೋಗ್ತಿರುತ್ತೆ. ಹಾಗೊಂದು ಗಾಳಿ ಬೀಸ್ತು ಅಂದರೆ ಆ ಕಡೆ ಡೀಸೆಲ್ ಹಾಕ್ತಿರೋನ್ಗೆ ಹೋಗಿ ತಗಲುತ್ತೆ. ಒಂದು ಕಿಡಿ ಏನಾದರೂ ಡೀಸೆಲ್ ತಗುತ್ತು ಅಂದರೆ ಕಾರ್ ಹತ್ಕೊಂಡು ಉರಿದೋಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಇದೆ, ನಾನು ನಿಮಗೆ ಕೊಡ್ತೇನೆ. ಅಲ್ಲ, ಇದು ಭಾಳ ಸೆನ್ಸಿಟಿವ್ ಇಶ್ಯೂ ಆಯ್ತಲ್ಲ ಸರ್? ಹೌದು. ಮೆಜಾರಿಟಿ ಆಫ್ ದ ಡ್ರೈವರ್ಸ್ ದೇ ಡೋಂಟ್ ನೋ. ಅದಕ್ಕೆ ಅವ್ರಿಗೆ ಏನು ಹೇಳೋದು ಅಂತಂದರೆ, ನೀವು ಏನೇ ವಾಹನಕ್ಕೆ ಕೆಲಸ ಆಗಬೇಕಾದ್ರೂ ಫಸ್ಟ್ ಗೆಟ್ ಡೌನ್, ಕೆಳಗಡೆ ಇಳಿದುಬಿಟ್ಟು ನಿಮ್ಮ ಕಣ್ಣು ಮುಂದೆ ಎಲ್ಲವೂ ನಡಿಬೇಕು. ಆ ಥರ ಮಾನಿಟರ್. ವೆಹಿಕಲ್ನಲ್ಲಿ ಕೂತ್ಕೊಂಡು ಡೀಸೆಲ್ ಹಾಕ್ಸ್ಬಾರ್ದು. ತಪ್ಪು, ಯಾರಾದರೂ ಹಾಕ್ಸ್ಬಾರ್ದು. ಇಲ್ಲ, ಡೋರ್ಸ್ ಓಪನ್ ಮಾಡಬೇಡಿ, ಕ್ಲೋಸ್ ಎವ್ರಿಥಿಂಗ್, ಒಳಗಡೆ ಕೂತ್ಕೊಂಬಿಡಿ, ಹಾಗೆ ಮಾಡಬೇಕು. ಇದು ನೋಡಿ ಸಣ್ಣ ವಿಚಾರ, ಆದರೆ ಮೊಬೈಲ್ನಲ್ಲಿ ಮಾತಾಡೋದು ಕೂಡ ಹೌದು. ಯಾಕೆಂದರೆ ಅದು ಸ್ಪಾರ್ಕ್ ಆಗುತ್ತೆ. ಒಂದು ವೇಳೆ ಅದು ರೇಡಿಯೇಷನ್ನು ಇದಾದಾಗ ವಾಹನ ಹತ್ಕೊಂಡು ಉರಿದೋಗೋ ಅಂದರೆ ಭಾಳಷ್ಟು ವಿಷಯಗಳಿದಾವೆ ಅಂದಂಗಾಯ್ತು ಸರ್. ತುಂಬ ನೋಡಿ. ಆಮೇಲೆ ಇದು ಸಿಗರೇಟ್ ಲೈಟರ್ ಒಳಗಡೆ ಇಟ್ಕೊಂಡಿರೋಂಥದ್ದಾಗಲಿ, ಪವರ್ ಬ್ಯಾಂಕ್ ಇಟ್ಕೊಳ್ಳೋದು, ಕ್ಯಾಂಡ್ ಜ್ಯೂಸಸ್ಸು, ಬಾಟಲ್, ಮಿನರಲ್ ವಾಟರ್ ಬಾಟಲ್ಸು, ಇವೆಲ್ಲ ಏನೇ ನಮಗೆ ಬೇಕಾಗುತ್ತೆ ಅವೆಲ್ಲ ವಾಹನ ಸಂಚಾರದ ಟೈಮಲ್ಲಿ ಇಟ್ಕೊಂಡಿರ್ತೀವಿ. ವೆರಿ ವೆರಿ ಡೇಂಜರಸ್. ಮತ್ತು ಹೆಂಗೆ ಸರ್, 42 ಡಿಗ್ರಿ ಟೆಂಪರೇಚರ್ ಏನಾಗೋಯ್ತು ಅಂತಂದರೆ ಅದು ಒಳಗಡೆ ಅದು ಬಾಂಬ್ ಥರ ಕೆಲಸ ಆಗುತ್ತೆ. ಆಮೇಲೆ ಟೈರ್ಗೆ ಎಷ್ಟು ಏರ್ ಹಾಕಬೇಕು ಅಂತ ಕೂಡ ಗೊತ್ತಿರಬೇಕು. ಅದು 36 PSI ಅಂತಿದ್ರೆ 38 ಫಿಲ್ ಮಾಡ್ತಾರೆ ಮೈಲೇಜ್ ಬರಲಿ ಅಂತ. ಭಾಳ ಡೇಂಜರಸ್. ಯಾಕೆಂದರೆ ರೋಡ್ ಕಾದಿರುತ್ತೆ, ಟೈರ್ ಉಜ್ಜಿ ಹೀಟ್ ಆಗಿರುತ್ತೆ. ಆ ಹೀಟ್ ಆದಾಗ ಏನಾಗುತ್ತೆ, ಒಳಗಡೆ ಏರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗಿದ್ದು ಏರು ಹೊರಗಡೆ ಹೋಗಿ ಜಾಗ ಇಲ್ಲ ಅಂತಂದಾಗ ಬ್ಲಾಸ್ಟ್ ಆಗುತ್ತೆ. ಆದ್ದರಿಂದ ಯಾವಲ್ಲೂ ನಾವು 2 PSI ಅಷ್ಟು ಕಮ್ಮಿ ಇಟ್ಟಿರಬೇಕು. ಎಷ್ಟು ಮೆನ್ಷನ್ ಮಾಡಿರ್ತಾರೆ? 35. ಟೈರ್ ಮೇಲೆ ಇರುತ್ತೆ. ಆ್ಯಕ್ಚುಲಿ ಟೈರ್ ಪ್ರೆಷರ್ ಇಷ್ಟು ಅಂತ ಇರುತ್ತೆ. ಅದಕ್ಕಿಂತ 1-2 ಕಮ್ಮಿ ಇಟ್ಟರೆ ಸೇಫ್. ಅದು ಕುಷನಿಂಗ್ ಥರ ಆಗಿರುತ್ತದೆ ಆ್ಯಕ್ಚುಲಿ. ಅದಕ್ಕಿಂತ ಹೆಚ್ಚು ಇಡೋದು ಭಾಳ ಜನಕ್ಕೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ. ಹಾಗೇನೆ ಟೈರ್ ಬ್ಲಾಸ್ಟ್ ಆಗುತ್ತೆ. ನೋಡಿ, ಒಂದು ಇನ್ಸಿಡೆಂಟ್ ಹೇಳ್ತೇನೆ ಸರ್. ಕಾವೇರಿ ಡಿಸ್ಪ್ಯೂಟ್ ಟೈಮು ಜಯಲಲಿತಾ ಅವರು ತಮಿಳ್ನಾಡಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಡೆದಂಥ ಘಟನೆ. ಒಬ್ಬ ಲೇಡಿ IAS ಆಫೀಸರು
ಅವ್ರಿಗೆ ಎಸ್ಕಾರ್ಟ್ ಪೊಲೀಸು, ಡ್ರೈವರು, ಅವರ ಪರ್ಸನಲ್ ಸೆಕ್ರೆಟರಿ 4 ಜನ ಚೆನ್ನೈಯಿಂದ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ಅಂತ ಬರ್ತಿರ್ತಾರೆ. ಕೃಷ್ಣಗಿರಿ ಹತ್ರ ಬರ್ತಾರೆ ಅವರು. ತುಂಬ ಸ್ಪೀಡಲ್ಲಿ ಇರ್ತಾರೆ ಫ್ಲೈಓವರ್ ಮೇಲೆ. ತುಂಬ ಬಿಸಿಲು ಆ ಕಾಲ, ಸಮ್ಮರು. ಸೊ ಆಗೇನಾಗುತ್ತೆ, ಫ್ರಂಟ್ ಟೈರ್ ಬರ್ಸ್ಟ್ ಆಗುತ್ತೆ. ಫ್ರಂಟ್ ಟೈರ್ ಬರ್ಸ್ಟ್ ಆಗಿ ವೆಹಿಕಲ್ ಜಂಪ್ ಆಗಿ ಅಲ್ಲಿಂದ ಕೆಳಗಡೆ ಬಿದ್ದು 4 ಜನ ಸ್ಪಾಟಲ್ಲಿ ಸಾಯ್ತಾರೆ. ಫಸ್ಟ್ ಆಫ್ ಆಲ್ ಸ್ಪೀಡು, ಆ ಸ್ಪೀಡ್ ಕಮ್ಮಿ ಇದ್ದಿದ್ರೆ, ಫ್ಲೈಓವರ್ ಮೇಲೆ ಎಷ್ಟಿರಬೇಕು ಅಷ್ಟು ಸ್ಪೀಡಲ್ಲಿ ಇದ್ದಿದ್ದರೆ ಟೈರ್ ಬರ್ಸ್ಟ್ ಆದರೂ ಕೂಡ ಕಂಟ್ರೋಲ್ ಮಾಡ್ಬೋದಿತ್ತು. ಇವಾಗ ಟೈರ್ ಬರ್ಸ್ಟ್ ಆಯಿತು, ಜೊತೆಗೆ ಸ್ಪೀಡು ಸೇರ್ಕೊಳ್ತು, ಎಲ್ಲ ಇಂಪ್ಯಾಕ್ಟಿಂದ ಏನಾಯಿತು, ದುರಂತ ನಡೆದೋಯ್ತು. ಇವೊಂದು ಸಣ್ಣ ಸಣ್ಣ ವಿಚಾರಗಳು, ಆದರೆ ಅದ್ರ ಬಗ್ಗೆ ಗಮನ ಹರಿಸೋದು ಭಾಳ ಮುಖ್ಯ. ವೆರಿ ಡೇಂಜರಸ್, ಲೈಫ್ಗಳೇ ಹೊರಟೋಗುತ್ತೆ. ಸರ್, ಹಾಗಾದರೆ ಒಂದು ರಸ್ತೆ ಮೇಲೆ ಸುರಕ್ಷತೆ ಏನು, ರಸ್ತೆ ಹೇಗಿರಬೇಕು, ವೆಹಿಕಲ್ನಲ್ಲಿ ತೊಗೊಳ್ಳೋಂಥ ಪ್ರಿಕಾಷನ್ ಏನು, ಎಜುಕೇಷನ್ ಒಳಗಡೆ ಇರೋನಿಗೆ ಏನು ಥರ ಇರಬೇಕು. ಪೆಟ್ರೋಲ್ ಬಂಕ್ನಲ್ಲಿ ಈಗ ನೋಡಿ LPG ಹಾಕೊಂಬಂದು ಎಲ್ಲರನ್ನೂ ಕೆಳಗಿಳಿಸ್ತಾರೆ. ಅದನ್ನೇ ಭಯ ಜನದಿಂದ ಅದನ್ನು ಪಾಲಿಸ್ತಾರೆ. ಈಗ ನೀವು ಹೇಳೋದು ಈವನ್ ಏರ್ ಫಿಲ್ಲಿಂಗ್ ಕೂಡ ಅಷ್ಟೇ ಮಹತ್ವದ್ದಿದೆ ಅಂತ ಹೇಳಿದ್ರಿ. ಇಂಥ ಅನೇಕ ವಿಚಾರಗಳನ್ನು ನಾವು ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲೇ ರಿಸ್ಟ್ರಿಕ್ಟ್ ಮಾಡಿದರೆ ಹೇಗೆ, ಬಿಫೋರ್ ಯು ಗಿವ್ ಎ ಲೈಸೆನ್ಸ್? ಅಲ್ಲ, ರಿಸ್ಟ್ರಿಕ್ಷನ್ ಅನ್ನೋದಕ್ಕಿಂತ ಸರ್, ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಮಾಹಿತಿಗಳನ್ನು ಕೊಡೋದು ಭಾಳ ಮುಖ್ಯ ಅಂತ. ಅನೇಕರಿಗೆ ಇದು ಬದಲಾವಣೆಗೆ ಸಾಧ್ಯ ಆಗುತ್ತೆ, ಖಂಡಿತ ಬದಲಾಗ್ತಾರೆ ಚಾಲಕರು. ಇವಾಗ ನನ್ನ ಕಾರ್ಯಕ್ರಮಗಳ ಕೊನೆಯ ಭಾಗದಲ್ಲಿ ಅನೇಕರು ಬಂದು ಹೇಳಿರೋದು ನನಗೆ ಇವತ್ತಿಗೂ ನಡೀತಾ ಇದೆ. ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ ಸರ್, ನಮಗೆ ಗೊತ್ತಿದ್ದಿದ್ರೆ ನಾನು ತಪ್ಪು ಮಾಡ್ತಾ ಇರಲಿಲ್ಲ. ಇದರಲ್ಲಿ ಕೆಲವು ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ಏರ್ ಪ್ರೆಷರ್ ವಿಷಯಕ್ಕೆ ಬಂದಾಗ ಜಾಸ್ತಿ ಜನ ಇರ್ತೀವಂತ 32, 35 ಅಂತ ಬರೆದಿದ್ರೆ ಒಂದು ಸ್ವಲ್ಪ ಹೆಚ್ಚು ಏರ್ ಹಾಕ್ಸುವಂಥದ್ದು ಒಂದು ಕೆಟ್ಟ ಪದ್ಧತಿ ನಮ್ಮಲ್ಲಿ ಇರ್ತದೆ. ಆಮೇಲೆ ಪೆಟ್ರೋಲ್ ಬಂಕ್ನಲ್ಲಿ ಅವನು ಹೇಗೂ ಡೀಸೆಲ್ ಹಾಕ್ತಾ ಇದ್ದಾನೆ ಯಾಕಂತೇಳಿ ಏರ್ ಕಂಡೀಷನ್ ಆಫ್ ಮಾಡಿ ಗ್ಲಾಸ್ ಇಳಿಸಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ಇದು ಕೂಡ ಅಪಾಯ ಅಂತ. ಹೌದು ಸರ್, ಈಗ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಹಾಗೆ ಜನ ನಮ್ಮ ಮಾಧ್ಯಮದ ಮೂಲಕ ನಿಮ್ಮನ್ನು ಸಂಪರ್ಕಿಸಿ ಶಾಲೆಗಳಿಗೆ, ಕಾಲೇಜುಗಳಿಗೆ ತರಬೇತಿ ಕೊಡಲಿಕ್ಕೆ ಆಹ್ವಾನ ಮಾಡಿದರೆ ತಾವು ಕರ್ನಾಟಕದ ಎಲ್ಲ ಪ್ರದೇಶಗಳಿಗೆ ಹೋಗ್ತಾರೆ? ಹೌದು, ಇನ್ಫ್ಯಾಕ್ಟ್ ನನಗೆ ಮಹತ್ತರವಾದ ಆಸೆ ಅದು. ಇಡೀ ಸಮಸ್ತ ಕರ್ನಾಟಕ ಪ್ರವಾಸ ಮಾಡಬೇಕು, ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸಕ್ಕಂಥ ಒಂದು ರಸ್ತೆ ಸುರಕ್ಷತೆ. ತಾವೊಬ್ಬರೇ ತರಬೇತಿ ಕೊಡ್ತೀರಾ? ನನ್ನ ಜೊತೆ ಟೀಮ್ ಇದ್ದಾರೆ ಸರ್, ನನ್ನ ಟೀಮ್ ಇದ್ದಾರೆ. ನಾನು ಅನೇಕರನ್ನ ತಯಾರು ಮಾಡಿದ್ದೀನಿ ಆ್ಯಕ್ಚುಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ. ನನ್ನ ಒಂದು ಮಹತ್ತರ ಆಸೆ ಏನು ಅಂತಂದರೆ, ಅಟ್ಲೀಸ್ಟ್ ನಮ್ಮ ಕರ್ನಾಟಕ, ಇಫ್ ನಾಟ್ ಕಂಟ್ರಿ, ಎಂಟೈರ್ ಕಂಟ್ರಿ ನನಗೆ ಆಗದೇ ಇದ್ದರೂ ಕೂಡ ನಮ್ಮ ರಾಜ್ಯದಲ್ಲಾದರೂ ಈ ಮಾಹಿತಿ ಕೊಟ್ಟು ಒಂದಷ್ಟು ರಸ್ತೆ ಅಪಘಾತಗಳ ತಡೆಯುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಇದ್ರ ಮೂಲ ಉದ್ದೇಶ ಏನು ಸರ್ ತಮ್ಮದು? ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ? ಯಾಕೆ ಅಂದರೆ, ನಾನು ಯಾವಾಗ ಟ್ರಾನ್ಸ್ಪೋರ್ಟ್ ಫೀಲ್ಡಿಗೆ ಬಂದೆ ಆಗ ನನಗೆ ಕಂಡಿದ್ದೇನು ಅಂತಂದರೆ, ಪ್ರಾಬ್ಲಮ್ಸ್ ಆಫ್ ದ ಡ್ರೈವರ್ಸ್. ಆ ಚಾಲೆಂಜ್, ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಡ್ರೈವರ್ಸ್. ಸೊ ಅದನ್ನು ಸ್ಟಡಿ ಮಾಡ್ತಾ ಹೋದೆ ನಾನು, ಯಾಕೆ ಹೀಗಾಗ್ತಿದೆ, ಏನಾಗ್ತಿದೆ ಅಂತ. ಆಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇವರೆಲ್ಲ ಮುಗ್ಧ ಜನ. ಮುಗ್ಧತೆ ಬಡತನಕ್ಕೆ ಮೂಲ. ಅದು ನನಗೆ ಬಲವಾದ ನಂಬಿಕೆ. ಅವ್ರನ್ನ ಎಜುಕೇಟ್ ಮಾಡಿದ್ರೆ ಅವರೂ ಉದ್ಧಾರ ಆಗ್ತಾರೆ, ಸಮಾಜವೂ ಸ್ವಾಸ್ಥ್ಯ ಆಗುತ್ತೆ ಅಂಥೇಳಿ ಅಲ್ಲಿಂದ ನಾನು ಅವ್ರನ್ನ ಎಜುಕೇಟ್ ಮಾಡ್ತಾ ಹೋದೆ. ಅದರಲ್ಲಿ ಜೀವನ ಕೌಶಲ್ಯ ಹೇಳೋದು ಭಾಳ ಮುಖ್ಯ. ಅವ್ರಗಳಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಳೋದು ಭಾಳ ಮುಖ್ಯ. ನೋಡಪ್ಪ, ಕೌಟುಂಬಿಕ ಸಮಸ್ಯೆಗಳನ್ನೆಲ್ಲ ಕೆಲಸದಲ್ಲಿ ತರಬಾರ್ದು. ಮೈಂಡ್ ನಾವು ಆ ರೀತಿ ಟ್ಯೂನ್ ಮಾಡ್ಕೋಬೇಕು. ಕೆಲಸದಲ್ಲಿ ಆಗ್ತಕ್ಕಂಥ ಒತ್ತಡಗಳನ್ನ ತೊಗೊಂಡೋಗಿ ಮನೆಯಲ್ಲಿ ಬಿಡಬಾರ್ದು. ಮನೆಗೆ ಹೋದ್ಮೇಲೆ ನೀನು ಮನೆಯವನು, ಯು ಹ್ಯಾವ್ ಟು ಡೆಡಿಕೇಟ್ ಆಲ್ ಯುವರ್ ಟೈಮ್ ಟುವರ್ಡ್ಸ್ ಯುವರ್ ವೈಫ್, ಚಿಲ್ಡ್ರನ್, ಪೇರೆಂಟ್ಸ್ ಜೊತೆಯಲ್ಲಿ. ಅಟ್ ದ ಸೇಮ್ ಟೈಮ್ ಕೆಲಸಕ್ಕೆ ಬಂದಾಗ ಯೂನಿಫಾರ್ಮ್ ಹಾಕಿದೆ ಅಂದ ಕೂಡಲೇ ನಿನ್ನ ಮನಸ್ಥಿತಿ ಹೇಗಿರಬೇಕು ಅಂದರೆ, ನಾನೀಗ ಚಾಲಕ, ನಾನು ಸುರಕ್ಷಿತವಾಗಿ ಚಾಲನೆ ಮಾಡಬೇಕು, ನನ್ನ ಮೈಂಡನ್ನು ಡಿಸ್ಟರ್ಬ್ ಮಾಡ್ಕೋಬಾರ್ದು ಅನ್ನೋದು ಅವನಿಗೆ ಬರಬೇಕು. ಅದನ್ನು ಬ್ಯಾಲೆನ್ಸ್ ಮಾಡೋದು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ನಾವು. ಒಂದು ಘಟನೆ ಹೇಳ್ತೀನಿ ಸರ್. ನನ್ನ ಹತ್ರ ಒಬ್ಬ ಯಂಗ್ಸ್ಟರ್ ಇದ್ದ ಚಾಲಕ, ವೆರಿ ಗುಡ್ ಡ್ರೈವರ್. ನಾನು ಎಲ್ಲಿ ಹೋಗ್ಬೇಕಾದ್ರು ಅವನ್ನೇ ಆಪ್ಟ್ ಮಾಡ್ತಾಯಿದ್ದೆ. ಅವ್ನಿಗೆ ಹಳ್ಳ ಇಳಿಸೋದು ಗೊತ್ತಾಗ್ತಿರ್ಲಿಲ್ಲ, ಹಂಪ್ ಹಚ್ಚೋದು ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಎಚ್ಚರಿಕೆಯಿಂದ ಚಾಲನೆ ಮಾಡ್ತಕ್ಕಂಥ ಹುಡುಗ. ಇದ್ದಕ್ಕಿದ್ದಾಗೆ ಅವನ ಮೇಲೆ ಅನೇಕ ಕಂಪ್ಲೇಂಟ್ಸ್ ಬರೋಕ್ಕೆ ಶುರುವಾಯಿತು. ಸರ್, ಅವ್ನು ಸರಿ ಇಲ್ಲ ಸರ್, ದಿನಾ ಆಕ್ಸಿಡೆಂಟ್ ಮಾಡ್ಕೊಂಬರ್ತಾನೆ ಸರ್, ಯಾರೋ ಹಿಂದ್ಗಡೆ ಬಂದು ಗುದ್ದಿರ್ತಾರೆ ಸರ್, ಒಂದಿನ ಹೆಡ್ಲೈಟ್ ಹೊಡ್ಕೊಂಬರ್ತಾನೆ ಸರ್, ಇಲ್ಲ ಪಕ್ಕದಲ್ಲಿ ಉಜ್ಕೊಂಡು ಹೋಗಿರ್ತಾರೆ ಸರ್, ಹೀಗೆಲ್ಲ ಆಗ್ತಿದೆ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ತುಂಬ ಎಚ್ಚರಿಕೆಯಿಂದ ಚಾಲನೆ ಮಾಡ್ತಿದ್ದಂಥ ಹುಡುಗನ ಮೇಲೆ ಯಾಕೆ ಈ ಕಂಪ್ಲೇಂಟ್ಸ್ ಬರ್ತಿದೆ ಅಂತೇಳಿ ಒಮ್ಮೆ ನನ್ನ ಆಫೀಸಿಗೆ ಕರೆಸ್ಬಿಟ್ಟು ಕೇಳಿದೆ, ಏನಾಗಿದೆಯಪ್ಪ ನಿನಗೆ, ನಿನ್ನ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ ಅಂತ. ಅದಕ್ಕೆ ಅವನು, ಏನೋ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ ಸರ್, ಆಗ್ತಿರೋದು ನಿಜ, ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಸರ್, ನಾನು ಒಂದು 2 ದಿನ ರಜಾ ಕೊಡಿ ಸರ್, ಶನಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಸರ್, ಅದೇನೋ ತಾಯ್ತಾ ಕಟ್ಸ್ಕೊಂಡ್ರೆ ಸರೋಗುತ್ತಂತೆ ಸರ್ ಅಂತೆಲ್ಲ ಮಾತಾಡ್ದ. ನನಗೆ ಭಾಳ ಸ್ಟ್ರೇಂಜ್ ಅನ್ನಿಸ್ತು, ಯಾಕೆ ಹೀಗೆ ಅಂತೇಳಿ. ಮತ್ತು ಹಾಗೆ ಪ್ರಶ್ನೆ ಮಾಡ್ತಾ ನನಗೆ ಗೊತ್ತಾಗಿದ್ದೇನು ಅಂತಂದರೆ,
ಎಲ್ಲೂ ನಮ್ಮ ಮಂಡ್ಯ ಕಡೆ ಹುಡುಗ, ಹಳ್ಳಿ ಹುಡುಗ, ಅದೊಂದು ಜಾಯಿಂಟ್ ಫ್ಯಾಮಿಲಿ. ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಇದುವರೆಗೂ ಒಟ್ಟಿಗೆ ಬದುಕೊಂಡು ಬಂದಿದ್ದಾರೆ. ಈಗೇನಾಗಿದೆ, ಮನೆಯಲ್ಲಿ ಜಗಳ ಆಗ್ತಾಯಿದೆ. ಅಂದರೆ ದೇ ವಾಂಟ್ ಟು ಸೆಪರೇಟ್, ಡಿವೈಡ್ ಆಗಬೇಕು ಅಂತೇಳಿ. ಅದಕ್ಕೆ ಅಣ್ಣ ತಮ್ಮಂದರಲ್ಲಿ ಜಗಳ ಆಗ್ತಾಯಿದೆ. ಇವನು ಪಾಪ ಇಲ್ಲಿ ಬೆಂಗಳೂರಲ್ಲಿ ಚಾಲನೆ ಮಾಡ್ತಿದ್ದಾನೆ, ಅವ್ರ ಮನೆಯಲ್ಲಿ ಅಲ್ಲಿ ಜಗಳ ಆಗ್ತಿದೆ. ಅಲ್ಲಿ ಯಾರೊಬ್ಬ ಸ್ನೇಹಿತ ಅಲ್ಲಿಂದ ಫೋನ್ ಮಾಡ್ತಾನೆ, ಇವತ್ತು ನಿಮ್ಮ ಮನೇಲಿ ಭಾರಿ ಜಗಳ ಆಯಿತು ಕಣಯ್ಯ, ನಿಮ್ಮ ತಂದೆ ಹೊಡೆದ್ಬಿಟ್ರು ಅಂತ. ಈ ವಿಚಾರ ಅವನಿಗೆ ತಲೆಗೆ ಬಿದ್ದ ತಕ್ಷಣ ಮೈಂಡ್ ಡಿಸ್ಟರ್ಬ್ ಆಯಿತು. ಯಾವಾಗ ಮೈಂಡ್ ಡಿಸ್ಟರ್ಬ್ ಆಯಿತು, ಅವನ ಸಿಟ್ಟನ್ನೆಲ್ಲ ರೋಡ್ ಮೇಲೆ ಬಿಡ್ತಾ ಇದ್ದಾನೆ. ಏಕಾಗ್ರತೆ ಭಂಗ ಆಯಿತು, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅವನಿಗೆ ಈ ರೀತಿ ಅಪಘಾತಗಳಾಗ್ತಾಯಿದೆ. ಅದರಿಂದ ನಾನು ಹೇಳಿದೆ, ನೋಡು, 1 ತಿಂಗಳು ರಜಾ ಕೊಡ್ತೀನಿ, ಸಂಬಳನೂ ಕೊಡ್ತೀನಿ, ಊರಿಗೋಗು, ಹಿರಿಯರನ್ನೆಲ್ಲ ಸೇರಿಸು, ಮನೆ ಸಮಸ್ಯೆಗಳೇನು ಎಲ್ಲ ಬಗೆಹರಿಸ್ಕೊಂಡು ಆಮೇಲೆ ಬಾ, ನೀನು ಕೆಲಸಕ್ಕೆ ತೊಗೊಳ್ತೀನಿ ಅಂತ. ಆ್ಯಂಡ್ ಈ ಬಿಕೇಮ್ ಆಲ್ ರೈಟ್. ಸೊ ಅದರಿಂದ ನಮ್ಮ ಜನ ಸಡನ್ನಾಗಿ ಯೋಚನೆ ಮಾಡೋದೇನೋ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು. ನಥಿಂಗ್ ಆಫ್ ದಟ್ ಸಾರ್ಟ್. ಮೈಂಡ್ ಇಸ್ ಡಿಸ್ಟರ್ಬ್ಡ್. ಕ್ಲಿಯರ್ ಮೈಂಡ್ ಅನ್ನೋದು ಯಾಕೆ ನಮಗೆ ಬರ್ತಾ ಇಲ್ಲ, ಮೈಂಡ್ಫುಲ್ನೆಸ್ ಅನ್ನೋದು ಯಾಕೆ ಬರ್ತಾ ಇಲ್ಲ? ಸೊ ಇಂಥ ವಿಚಾರಗಳನ್ನ ನಾವು ಅವ್ರಿಗೆ ತಿಳಿಪಡಿಸಿದಾಗ, ಅಂದರೆ ಲೈಫ್ ಸ್ಕಿಲ್, ಲೈಫ್ ಸ್ಟೈಲ್, ಎಸ್, ಇದು ಒಂದಕ್ಕೊಂದು ಎಲ್ಲ ವೃತ್ತಿಗಳಲ್ಲಿ, ಹೌದು, ಪರ್ಸನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್, ಇದು ಒಂದಕ್ಕೊಂದು ಪೂರಕವಾಗಿರುತ್ತೆ ಸರ್. ಇನ್ನೊಂದು ಸಿದ್ದವರೇ, ನಾನು ಐಡೆಂಟಿಫೈ ಮಾಡಿದ್ದು, ಇವರು ಒಬ್ಬ ಚಾಲಕ ಒಂದು ವಾಹನನ ತಗೊಂಡು ಅದನ್ನೇ ವೃತ್ತಿ ಮಾಡಿಕೊಂಡು ಹೋಗ್ತಿದ್ದಾನೆ ಅಂತಂದಾಗ, ನನ್ನ ಪ್ರಕಾರ ಅವನೊಬ್ಬ ಬಿಸ್ನೆಸ್ ಮ್ಯಾನ್. ಅವನು ಪರ್ಫಾರ್ಮ್ ಮಾಡ್ತಿದ್ದಾನೆ. ಚಳಿ, ಮಳೆ, ಗಾಳಿ, ಧೂಳು ಏನು ಇಲ್ಲದೆ ಆನ್ ಟೈಮ್ ಲಾಗಿನ್ ಮಾಡಬೇಕು, ಆನ್ ಟೈಮ್ ಸುರಕ್ಷಿತ ತಲುಪಿಸ್ಬೇಕು, ಇದನ್ನು ನಿರಂತರವಾಗಿ ಮಾಡ್ತಾನೆ ಅವನು. ಆಮೇಲೆ ಅವನ ನಿರೀಕ್ಷೆ ಇರುತ್ತೆ, ನಾನೊಂದು 50,000 60,000 ರೂಪಾಯಿ ಬಿಲ್ ಬಂದಿರುತ್ತೆ ಅಂತ. ಬಟ್ ಅವನ ಕೈಗೆ ಬರೋದು 25,000 ರಿಂದ 30,000. ನನಗೆ ಅವಾಗ ಗೊಳೋ ಅಂತಾರೆ, ಕಣ್ಣಲ್ಲಿ ನೀರು ಇಡ್ತಾರೆ. ಸರ್, ನಾನು ನೀರು ಹಾಕಿ ಓಡಿಸಿದ್ದೀನ ಸರ್, ಡೀಸೆಲ್ ಹಾಕಬೇಕು, EMI ಕಟ್ಟಬೇಕು, ಸಂಸಾರ ನಡೆಸಬೇಕು, ಮತ್ತು EMI ಕಟ್ಟಬೇಕು. ಹೇಗೆ ಸರ್, ನಾನು ಒಂದು 50,000-60,000 ರೂಪಾಯಿ ಬಿಲ್ ಆಗೋ ಕಡೆ ನಿಮ್ಗೆ ಬರೀ 25-30 ಕೊಡ್ತಾ ಇದ್ದೀರಲ್ಲ ಅಂತ. ಆವಾಗ ನಾನು ವೆರಿಫೈ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇವನು ಕಷ್ಟಪಡ್ತಾನೆ, ದುಡಿತಾನೆ, ದುಡ್ದಿದ್ದೇನೆ ಅಕೌಂಟ್ ಮಾಡೋದು ಗೊತ್ತಿಲ್ಲ ಅವನಿಗೆ. ಇಟ್ ಜಸ್ಟ್ ಕೇರ್ಲೆಸ್ ಅಬೌಟ್ ಇಟ್. ಟ್ರಿಪ್ ಶೀಟ್ ಇಲ್ಲ, ಎಲ್ಲೋ ಗಾಳಿ ಲೋಟಾಗಿರುತ್ತೆ, ವೆಹಿಕಲ್ ತೊಳೆಯುವಾಗ ನೀರಿಗೆ ಹಾಕ್ಬಿಟ್ಟಿರ್ತಾನೆ. ಟ್ರಿಪ್ ಶೀಟ್ ಇಸ್ ನಥಿಂಗ್ ಬಟ್ ಮನಿ ಅಂತ ಅವನಿಗೆ ಗೊತ್ತಿಲ್ಲ. ಅದು ಯಾವುದನ್ನ ಕಂಪ್ನಿಗೆ ನಾವು ಸಬ್ಮಿಟ್ ಮಾಡುವಾಗ ಆ ಟ್ರಿಪ್ ಶೀಟಲ್ಲಿ ಆಡಿಟಿಂಗ್ ಆಗಿರುತ್ತೆ. ಎಷ್ಟು ಜನ ಎಂಪ್ಲಾಯೀಸ್ ಟ್ರಾನ್ಸ್ಪೋರ್ಟೇಷನ್ ಆಗಿದೆ, ಯಾವ ಡೆಸ್ಟಿನೇಷನಿಂದ ಎಲ್ಲಿಗೂ ಹೋಗಿದ್ದಾರೆ, ಪ್ರಯಾಣ ಮಾಡಿದ್ದಾರೆ, ಎಷ್ಟು ಗಂಟೆಯಲ್ಲಿ ಪ್ರಯಾಣ ಮಾಡಿದ್ದಾರೆ, ಎಲ್ಲವೂ ಅಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿ ಆಡಿಟರ್ ಸೀಲ್ ಹಾಕಿದ್ರೆ ನಮಗೆ ಪೇಮೆಂಟ್ ಆಗುತ್ತೆ. ಈ ವಿಚಾರ ಅವ್ನಿಗೆ ಗೊತ್ತಿಲ್ಲ. ಇದನ್ನು ಯಾರೂ ಎಜುಕೇಟ್ ಮಾಡೋದೂ ಇಲ್ಲ. ಹಾಗಾಗಿ ನಾನು 40 ಜನ 50 ಜನ ಡ್ರೈವರ್ಗಳನ್ನ ಕೂಡಿಸ್ಕೊಂಡು, ನೋಡಪ್ಪ, ನೀವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಕಣಯ್ಯ, ನೀವೆಷ್ಟು ದುಡಿತೀರೋ ಅದನ್ನು ಹಣ ಪಡೆಯೋದು ನಿಮ್ಮ ಹಕ್ಕು, 1 ರೂಪಾಯಿ ಕೂಡ ಬಿಡಬೇಡಿ. ಕಷ್ಟಪಟ್ಟಿದ್ದ ಹಣ ನೀವು ಅಕೌಂಟ್ ಮಾಡಿ, ನನಗಿಷ್ಟು ಬರಬೇಕು ಅಂತ ವಿತ್ ಎವಿಡೆನ್ಸ್ ಕೊಡಿ, ನನಗೆ ಟ್ರಿಪ್ ಶೀಟ್ ತೊಗೊಂಬಂದು ಕೊಡಿ, ನಾನು ನಿಮಗೆ ಜಸ್ಟಿಸ್ ಕೊಡ್ತೇನೆ, ನ್ಯಾಯ ಕೊಡ್ತೇನೆ ಅಂತೇಳಿ. ಇದು ದಿಸ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಅವೇರ್ನೆಸ್ ವಿಚ್ ಯು ಆರ್ ಗಿವಿಂಗ್. ಎಸ್, ಫೈನಾನ್ಷಿಯಲ್ ಅವೇರ್ನೆಸ್ ಕೂಡ ನಾವು ಅವ್ರಿಗೆ ಕೊಡಬೇಕು, ಜೊತೆಗೆ ಎಮೋಷ್ನಲ್ ಅವೇರ್ನೆಸ್ಸು ಕೊಡಬೇಕು ಅವ್ರಿಗೆ. ನೋಡಿ, ಒಬ್ಬ ಚಾಲಕ ಸರ್ ಬೆಂಗಳೂರಲ್ಲಿ ಬಂದು ಡ್ರೈವ್ ಮಾಡ್ತಿರ್ತಾನೆ, ಹಳ್ಳಿಯಲ್ಲಿ ಅವ್ರು ಏನು ತಿಳ್ಕೊಳ್ತಾರೆ ರಿಲೇಟಿವ್ಸು, ನಮ್ಮ ಹುಡುಗ ಬೆಂಗಳೂರಲ್ಲಿದ್ದಾನೆ, ಎಲ್ಲರ ಕಷ್ಟ ಅವ್ನ ತಲೆ ಮೇಲೆ ಹಾಕು. ಇವನು ದಡ್ಡ ಎಲ್ಲ ಒಪ್ಕೋತಾನೆ. ಯಾರೋ ಸಾಲ ಮಾಡಿ ಓಡೋಗಿರ್ತಾರೆ, ಆ ಸಾಲ ಇವನು ತೀರಿಸ್ತಾ ಇರ್ತಾನೆ, ಇನ್ಯಾರಿಗೋ ಶ್ಯೂರಿಟಿ ಕೊಟ್ಟಿರ್ತಾನೆ, ಅದು ಇವನ ತಲೆಗೆ ಬರುತ್ತೆ. ಕಡೆಗೆ ಅವನಿಗೋಸ್ಕರ ಅವನೇನು ದುಡ್ದಿರಲ್ಲ, ಜೀವಮಾನ ಪೂರ್ತಿ ಇನ್ನೊಬ್ರಿಗೋಸ್ಕರ ಕುಡಿದು ಸತ್ತೋಗ್ಬಿಡ್ತಾನೆ ಅವನು ದುಡ್ದು. ಸೊ ಈ ಥರ ದುರಂತಗಳು ತುಂಬ ಇದೆ ಸರ್, ತುಂಬ ಇದೆ. ಹಾಗಾಗಿ ಅವ್ರನ್ನ ಎಜುಕೇಟ್ ಮಾಡೋದು ನನ್ನ ಮೂಲ ಉದ್ದೇಶ ಆಯಿತು. ಅವತ್ತಿಂದ ನಾನು ಶುರು ಮಾಡಿಕೊಂಡೆ ಸರ್. ಅನೇಕರು ನನಗೆ ಪ್ರೊಟೆಸ್ಟ್ ಕೂಡ ಮಾಡಿದ್ರು, ನೀವು ಯಾಕೆ ಎಜುಕೇಟ್ ಮಾಡ್ತಿದ್ದೀರಾ ಅವ್ರನ್ನ ಅಂತ. ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ. ಯಾಕಂದರೆ ದೇವರ್ ಮೇಕಿಂಗ್ ಮನಿ, ದೋಸ್ ಕಂಪನೀಸ್. ಇನ್ಫ್ಯಾಕ್ಟ್ ಐ ಆಮ್ ಫೋರ್ಸ್ ಟು ರಿಸೈನ್ ಸಚ್ ಕಂಪನೀಸ್, ಅಲ್ಲಿರೋದು ಬೇಡ ಅಂಥೇಳಿ. ಹಾಗೆ ಶೋಷಣೆಗೆ ಒಳಪಡ್ತಾರೆ. ಹೇಳೋದಕ್ಕೆಲ್ಲ ಮಲ್ಟಿನ್ಯಾಷನಲ್ ಕಂಪನೀಸು, ಬಟ್ ಸಾಮಾನ್ಯ ಜನಗಳ ಶೋಷಣೆ ಮಾಡ್ತಾರೆ ಸರ್, ನಿರಂತರವಾಗಿ ನಡೀತಾ ಇದೆ. ಎಲ್ಲಿವರೆಗೆ ಚಾಲಕರಿಗೆ ಅವೇರ್ನೆಸ್ ಬರಲ್ಲ, ಅವ್ರು ಎಜುಕೇಟ್ ಆಗಲ್ಲ, ಇದನ್ನೆಲ್ಲ ಅರಿತುಕೊಳ್ಳಲ್ಲ, ಅಲ್ಲಿವರೆಗೂ ಅವ್ರ ಮೇಲೆ ಬರೋದು ತುಂಬ ಕಷ್ಟ ಇದೆ. ಹಾಗಂತ ಕೆಲವರು ಬುದ್ಧಿವಂತರಿದ್ದಾರೆ, ಇಲ್ಲ ಅಂತಲ್ಲ. ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ಕೆಲವು ಡ್ರೈವರ್ಗಳನ್ನ ನಾನು ಇವತ್ತು ಟ್ರಾನ್ಸ್ಪೋರ್ಟ್ ಕಂಪ್ನಿ ಮಾಲೀಕರುಗಳಾಗೆ ಮಾಡಿದ್ದೀನಿ, ನಾನು ಮೆಂಟ್ರ್ಗಳಾಗಿ ಮಾಡಿದ್ದೀನಿ. ಏನಿಲ್ಲ, ಯಾವ ಎಜುಕೇಷನ್ ಇಲ್ಲ, ಏನಿಲ್ಲ, ಅವ್ರಿಗೆ ಹಾರ್ಡ್ ವರ್ಕ್ ಮಾಡ್ತಿದ್ರು. ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಇವತ್ತು ತಿಂಗಳಿಗೆ 10 ರಿಂದ 12 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಖುಷಿಯಾಗುತ್ತೆ ನೋಡುವಾಗ ನನಗೆ. ದೇ ಆರ್ ಆಲ್ ವೆರಿ ಸ್ಮಾರ್ಟ್ ಪೀಪಲ್. ಆಲ್ ದಿಸ್ ನಾನೇನು ಹೇಳಿದೆ, 460 ಟ್ರಾವೆಲ್ ಕಂಪ್ನಿ ಅಂತ, ಅದರಲ್ಲಿ 90% ಮಾಲೀಕರು ಒಂದು ಕಾಲದಲ್ಲಿ ಡ್ರೈವರ್ ಆಗಿದ್ದಾರೆ. ಅವನಿಗೆಲ್ಲ ಮಾಹಿತಿ ಇರುತ್ತೆ. ಅವನಿಗೆ ಬೇರೆ ಹೊಸಬ್ರು ಬಂದು ಈ ಫೀಲ್ಡಲ್ಲಿ ಸರ್ವೇ ಆಗೋದು ತುಂಬ ಕಷ್ಟ. ಸೊ ಇದು ಟೂರಿಸಮ್ ಸೆಗ್ಮೆಂಟ್ ಬೇರೆ, ಆಲ್ ಇಂಡಿಯಾ ಲೆವೆಲಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದೇ ಬೇರೆ,
ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದೇ ಬೇರೆ, ಅನೇಕ ಡಿವಿಷನ್ಸ್ ಇದೆ ಇದರಲ್ಲಿ. ಸೊ ಇದನ್ನೆಲ್ಲ ಅರ್ಥಕೋಬೇಕಾಗುತ್ತೆ. ತುಂಬ ಇದೆ ಸರ್, ಇಟ್ಸ್ ಅ ವೆರಿ ಬಿಗ್ ಸೈನ್ಸ್ ಆ್ಯಕ್ಚುಲಿ. ಟ್ರಾನ್ಸ್ಪೋರ್ಟ್ ಅನ್ನೋದು ಭಾಳ ದೊಡ್ಡ ಒಂದು ವಿಜ್ಞಾನ. ಬೇರೆ ದೇಶಗಳಲ್ಲಿ ಇದು ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ, ತುಂಬ ವ್ಯವಸ್ಥಿತ ನಡೆಯುತ್ತೆ, ತುಂಬ ವ್ಯವಸ್ಥಿತವಾಗಿ ನಡೀತದೆ. ಅವರು ಡ್ರೈವರ್ ಕ್ಯಾಪ್ಟನ್ ಅಂತ ಕರೀತಾರೆ. ಅಲ್ಲ ನೋಡಿ, 12 hours ಡ್ರೈವಿಂಗ್ ಅಂತ ನಿಯಮ ಇದೆ. ಒಂದು ಅಪಘಾತ ಆಯಿತು ಅಂತಂದ್ರೆ ವಿತಿನ್ 5 minutes ಬರ್ತಾರೆ ಸರ್. ಎಲ್ಲಿಂದ ಬರ್ತಾರೋ ಪೊಲೀಸ್ನವ್ರು ಗೊತ್ತಿರಲ್ಲ, ರೋಡಲ್ಲಿ ಒಬ್ಬ ಪೊಲೀಸ್ ಇರಲ್ಲ. ಏನಾದರೂ ಆಕ್ಸಿಡೆಂಟ್ ಗೊತ್ತಾಯ್ತು ಆಗುತ್ತೆ ಅಂತ ಕೂಡಲೇ ಹೇಗೆ ಇನ್ಫಾರ್ಮೇಶನ್ ಕೊಡುತ್ತೋ ನನಗೆ ಗೊತ್ತಿಲ್ಲ. 5 ನಿಮಿಷದಲ್ಲಿ ಹೆಲಿಪ್ಯಾಡ್ ಬರುತ್ತೆ, ಹೆಲಿ ಆಂಬ್ಯುಲೆನ್ಸ್. ಅದನ್ನು ರೋಡನ್ನ ಬ್ಯಾರಿಕೇಡ್ ಮಾಡಿಬಿಡ್ತಾರೆ, ಬ್ಲಾಕ್ ಮಾಡಿಬಿಡ್ತಾರೆ. ಆಮೇಲೆ ಫಸ್ಟು ಇಂಜುರಿ ಆಗಿರೋರನ್ನ ಮೊದಲು ಎತ್ಕೊಂಡು ಹೆಲಿ ಆಂಬ್ಯುಲೆನ್ಸಲ್ಲಿ ಹಾಕ್ಕೊಂಡು ಹಾಸ್ಪಿಟಲ್ ಮಧ್ಯಭಾಗದಲ್ಲಿ ಹೋಗಿ ಇಳಿಸ್ಬಿಡ್ತಾರೆ. ವಿತಿನ್ 5-10 minutesಲ್ಲಿ ಅವನು ICUನಲ್ಲಿ ಇರ್ತಾನೆ ಪೇಷಂಟು. ಸೊ ದೆರ್ ಈಸ್ ಎವ್ರಿ ಚಾನ್ಸಸ್ ಆಫ್ ಟ್ರೀಟಿಂಗ್ ಹಿಮ್ ಆ್ಯಂಡ್ ಮೇಕ್ ಹಿಮ್ ಸರ್ವೈವ್. ಬಟ್ ಆ ಪರಿಸ್ಥಿತಿ ನಮ್ಮಲ್ಲಿ ಇಲ್ವಲ್ಲ ಸರ್. ಮನಸ್ಸು ಮಾಡಿದ್ರೆ ಸರ್ಕಾರಗಳು ಮಾಡ್ಬೋದಲ್ಲ ಸರ್, ಒಂದು ಹೆಲಿ ಆಂಬ್ಯುಲೆನ್ಸ್ ಇಡ್ಬೋದಲ್ಲ. ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಅಪಘಾತಗಳು ನಡೀತಾನೇ ಇದೆ. ಅಟ್ಲೀಸ್ಟ್ ಜೀವ ಉಳಿಸುವಂಥ ಪ್ರಯತ್ನಗಳು ಸರ್ಕಾರಗಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಏನಲ್ಲ. ಬಟ್ ಅವೆಲ್ಲ ಆ ರೀತಿ ಅನುಕೂಲಗಳು ಇಲ್ಲದೇ ಇರೋದು ಕೂಡ ಸಾವು ನೋವುಗಳಿಗೆ ಕಾರಣ ಆಗ್ತಾಯಿದೆ ಸರ್. ತಮ್ಮದು ಕಾಳಜಿ ಮತ್ತು ಒಂದು ದುಡಿಯೋ ವರ್ಗದ ಬಗ್ಗೆ ಇರುವಂಥ ಕಳಕಳಿ, ಜನರನ್ನ ಹೇಗೆ ಎಜುಕೇಟ್ ಮಾಡುವಂಥ ಹೇಳುವಂಥ ರೀತಿ ಎಲ್ಲವೂ ಭಾಳ ಅದ್ಭುತ ಸರ್. ಇದನ್ನು ಈ ಮಾಧ್ಯಮದ ಮೂಲಕ ಜನ ಅವೇರ್ನೆಸ್ ಪಡೀಲಿ ಅಂತ ನಾನು ಬಯಸಿ ತಮ್ಮ ಸುದೀರ್ಘವಾದ ಮಾತು ಅನುಭವಗಳಿಗೆ ತುಂಬ ನಮಸ್ಕಾರಗಳು ಸರ್. ಶರಣಾರ್ಥಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಾನು ನಿಮ್ಮ ವಾಚನ ಚಾನಲ್ ಮುಖಾಂತರ, TV ಮುಖಾಂತರ ಎಲ್ಲ ವೀಕ್ಷಕರಿಗೆ ತಲುಪ್ತಾ ಇದ್ದೀನಿ ಅನ್ನೋದು ಭಾಳ ಸಂತೋಷ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸೊ ಮಚ್.